pediatricians play a vital role in bringing the society. ಮನೆಯೇ ಮೊದಲ ಪಾಠಶಾಲೆ ಅಂತೀವಿ ನಾವು. ಇಡೀ ವಿಶ್ವವನ್ನು ಮೊದಲ 2 ವರ್ಷದಲ್ಲಿ ಮಗು ತೋರಿಸಿದ್ರೆ ಬೇರೆ ಯಾವ ವಿಶ್ವವೂ ಅದಕ್ಕೆ ಮುಖ್ಯವಾಗಲ್ಲ. ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗೆ ಗ್ರೌಂಡಲ್ಲಿ ಕ್ರಿಕೆಟ್ ನಡೀತಾನೆ, ಗ್ರೌಂಡಲ್ಲಿ ಹೋಗಿ ಕೂತು ನೋಡ್ತಾ ಇದ್ವಿ. ಈಗ ಹಾಗೆ ನೋಡಲ್ಲ ಮಕ್ಕಳು, ಟಿವಿಯಲ್ಲಿ ನೋಡ್ತಾರೆ. As a clinician, you're treating a child. As a emotional, you're treating a parent. ಚೈಲ್ಡ್ಹುಡ್ ಒಬೆಸಿಟಿ ತುಂಬ ಮುಖ್ಯವಾದ್ದು. ಇದರಲ್ಲಿ ಬರೀ ಕುಟುಂಬದ ಪಾತ್ರ ಅಲ್ಲ, ಇಡೀ ಸಮಾಜದ ಪಾತ್ರ ಮತ್ತು ನಿಮ್ಮಂಥ ಮೀಡಿಯಾ ಪಾತ್ರ ಕೂಡ ಭಾಳ ಇದೆ. ಅಂದರೆ ಅವತ್ತು ತಾಯಿ ತನ್ನ ಮಗುಗೆ ಎದೆ ಹಾಲೆ ಕುಡಿಸ್ಬೇಕು ಅಂತಕ್ಕಂಥ ಮುಖ್ಯವಾದ ಮಾಹಿತಿಯನ್ನು ನಾವು ಕೊಡಬೇಕಾಗಿದೆ. ಆಗ ಮಕ್ಕಳನ್ನ ಕರ್ಕೊಂಬಂದು ತೋರಿಸೋ ರೀತಿ, ಈಗ ಮಕ್ಕಳನ್ನ ಕರ್ಕೊಂಬಂದು ತೋರಿಸ್ತಾ ಪೇರೆಂಟ್ಸೂ ಚೇಂಜ್ ಆಗಿದಾರಲ್ಲ ಸರ್? ನಮ್ಮಲ್ಲಿ ತುಂಬ ಜನ ವೈದ್ಯರು ಅನ್ಕೊತಾರೆ ಇವನ್ನೆಲ್ಲ ಪ್ರಶ್ನೆ ಮಾಡ್ತಕ್ಕಂಥ ತಂದೆ ತಾಯಿ ಅನ್ಕೊತಾರೆ. ಅಲ್ಲ, ಅದು ದೇ ಆರ್ ನಾಲೆಡ್ಜಬಲ್ ಪೇರೆಂಟ್ಸ್. ಈ ಲೈಫ್ ಸ್ಟೈಲ್ ಡಿಸೀಸಸ್ ಇನ್ ಪೀಡಿಯಾಟ್ರಿಕ್ಸ್ ಪೇರೆಂಟ್ಸ್ ಪಾತ್ರ ಎಷ್ಟು? ಜೆನೆಟಿಕಲಿ ಕೇಪಬಲ್ ಚೈಲ್ಡ್ ವಿಲ್ ಬಿಕಮ್ ಲೆಸ್ ಕೇಪಬಲ್ ಇಫ್ ಯು ಸ್ಟಾಪ್ ಬ್ರೆಸ್ಟ್ ಮಿಲ್ಕ್ ಅಟ್ ದಿ ಅರ್ಲಿ ಏಜ್. ಹಾಲು ಅನ್ನೋದು ಆಯಾ ಸ್ಪೀಸೀಸ್ಗೆ ಸ್ಪೆಸಿಫಿಕ್ ಆಗಿರ್ತದೆ. ಗೋಟ್ಸ್ ಮಿಲ್ಕ್ ಈಸ್ ಫಾರ್ ಗೋಟ್, ಕೌಸ್ ಮಿಲ್ಕ್ ಈಸ್ ಫಾರ್ ಎ ಕಾಫ್, ಹ್ಯೂಮನ್ ಮಿಲ್ಕ್ ಈಸ್ ಫಾರ್ ಹ್ಯೂಮನ್ ಬೀಯಿಂಗ್. ಪೀಡಿಯಾಟ್ರಿಷಿಯನ್ ವಿಲ್ ಬಿಕಮ್ ಎ ಡಾಕ್ಟರ್, ಗೈಡ್ ಆ್ಯಂಡ್ ಫಿಲಾಸಫರ್ ಟು ದಿ ಹೋಲ್ ಫ್ಯಾಮಿಲಿ. ನಮಸ್ಕಾರ, ವೆಲ್ಕಮ್ ಟು RP ಪಾಡ್ಕಾಸ್ಟ್. ನಾನು ನಿಮ್ಮ ಹೋಸ್ಟ್ ಹರ್ದಗೇರಿ ರಾಘವೇಂದ್ರ ಪ್ರಸಾದ್. ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ಯೋಗಾನಂದ ರೆಡ್ಡಿ ಸರ್ನ ಪರಿಚಯ ಮಾಡ್ಕೊಳ್ಳೋಣ. ವೆಲ್ಕಮ್ ಟು ದ ಶೋ ಸರ್. ನಮಸ್ಕಾರ. ಈಗ ಶುರು ಮಾಡಬೇಕು ಅಂದರೆ, ನೀವು ಒಂದು ಸಣ್ಣ ಗ್ರಾಮದಿಂದ ಬಂದ್ರಿ ಸರ್. ಹಾಗೆ ಫಾದರ್ ವಾಸ್ ಅ ಲ್ಯಾಂಡ್ ಲಾರ್ಡ್ ಆಗಿ ಫಾರ್ಮರಾಗಿ ಕೆಲಸ ಮಾಡ್ತಾ ನೀವು ಡಾಕ್ಟರ್ ಆಗಿ ಓದಿ MBBS ಇಲ್ಲೇ ವಿಮ್ಸಲ್ಲೇ ಮುಗಿಸಿದ್ರಿ. ಪೋಸ್ಟ್ ಗ್ರ್ಯಾಜುಯೇಷನ್ ಕೂಡ ಇಲ್ಲೇ ಮುಗಿಸಿದ್ರಿ ಅಲ್ಲ ಸರ್? ಪೋಸ್ಟ್ ಗ್ರ್ಯಾಜುಯೇಷನ್ ಇಲ್ಲಲ್ಲ, ಕರ್ನಾಟಕ ಮೆಡಿಕಲ್ ಕಾಲೇಜ್ ಹುಬ್ಳಿಯಲ್ಲಿ ಮುಗಿಸಿದ್ರಿ. ಪುನಃ ವಾಪಸ್ ಊರಿಗೆ ಬರೋಕ್ಕೆ ಕಾರಣಗಳು ಹೇಗಿತ್ತು ಸರ್? ನಿಮ್ಮ ಚೈಲ್ಡ್ಹುಡ್ಡಿಂದ ಹಿಡಿದು ಊರಿಗೆ ಬರೋಕ್ಕೆ ಕಾರಣಗಳು ಹೇಳಿ ಸರ್. ನೋಡಿ, ನನಗೆ ಒಂದು ಹಳ್ಳಿ ವಾತಾವರಣದಲ್ಲಿ ನಾನು ಪ್ರೈಮರಿ ಸ್ಕೂಲನ್ನ ಮುಗಿಸ್ಬಿಟ್ಟು ಬಳ್ಳಾರಿಗೆ ಒಂದು ಹಂತಕ್ಕೆ ಬಂದು ನಾನು ತಲುಪಿಬಿಟ್ಟು ಹಾಸ್ಟೆಲಲ್ಲೇ ನಾನು ಬೆಳೆದಿದ್ದು. ನನ್ನ ತಂದೆ ಒಬ್ಬ ಫಾರ್ಮರು, ಅವರು ಅಲ್ಲೇ ಊರಲ್ಲಿ ಇರ್ತಾಯಿದ್ರು. ನಮ್ಮ ಚಿಕ್ಕಪ್ಪ ಇದ್ದರು, ಅವರು ಇಂಜಿನಿಯರ್ ಇದ್ದರು, ಕೃಷ್ಣಾರೆಡ್ಡಿ ಅಂತ. ಅವ್ರು ನಮಗೆಲ್ಲ ಸಪೋರ್ಟ್ ಮಾಡ್ತಾಯಿದ್ರು. ಸೊ ಅವರು ನಮಗೆ ಎಜುಕೇಷ್ನಲ್ಲಿ ಸ್ಟಿಮ್ಯುಲೇಷನ್. ಅದೆಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ನಮ್ಮ ಅಜ್ಜ ಒಬ್ಬರು ತಾತ ಇದ್ದರು, ಭೀಮರೆಡ್ಡಿ ಅಂತ. ಅವರು ಆಗಿನ ಕಾಲದಲ್ಲೇ ಅವರು ತಹಸೀಲ್ದಾರ್ ಆಗಿದ್ದರು. ತುಂಬ ಹಿಂದೆಯೇ BA ಆನರ್ಸ್ ಮಾಡಿದರು. ನಮ್ಮ ಇಡೀ ಕುಟುಂಬಕ್ಕೆ ಅವರು ಒಂದು ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಇನ್ಫ್ಲೂಯೆನ್ಸ್, ನಮಗೆ ಮೋಟಿವೇಶನ್. ಅವರು ನಾವು ಓದೋದು ಕಂಡ್ರೆ ಎಷ್ಟು ಸಂತೋಷ ಪಡ್ತಿರೋದ್ರೆ ನಮಗೆ ಓದಬೇಕು ಅನ್ನಿಸ್ತಿರ್ತೀವಿ. ಜೊತೆಗೆ ನಮ್ಮದು ಹಂದಿಯಾಳು ಅಂತ ಒಂದು ಗ್ರಾಮ. ನಿಮಗೆ ಈ ಗ್ರಾಮದ ಬಗ್ಗೆ ವಿಶೇಷವಾಗಿ ಹೇಳಬೇಕಂದ್ರೆ, ಅಲ್ಲಿ ಎಜುಕೇಷನ್ಗೆ ಒತ್ತು ಕೊಟ್ಟಿದ್ದು ನಾವು ಎಲ್ಲ ಮನೆಯಲ್ಲಿ ಕೂಡ. ನಮ್ಮೂರಿಂದ ಸಾಕಷ್ಟು ಡಾಕ್ಟರ್ಗಳು, ಇಂಜಿನಿಯರ್ಗಳು ಹಾಗೆ ಬಂದರು. ನಮಗೆ ಎಜುಕೇಷನ್ ಬಗ್ಗೆ ಅರ್ಥವಾಗಿತ್ತು, ನಮಗಿಂತ ನಮ್ಮ ತಂದೆ ತಾಯಿಗಳಿಗೆ ಅರ್ಥವಾಗಿತ್ತು ಎಜುಕೇಷನ್ ಪ್ರಾಮುಖ್ಯತೆ ಬಗ್ಗೆ. ಹಾಗಾಗಿ ನಾವು ಎಜುಕೇಷನಲ್ಲಿ ನಮ್ಮ ಒಂದು ಸ್ವಇಚ್ಛೆಯಿಂದ ಮತ್ತು ಕುಟುಂಬದ ಸಹಾಯದಿಂದ ಮತ್ತು ಒಂದು ನಮ್ಮ ತಾತನವರ ಇನ್ಸ್ಪಿರೇಷನಿಂದ ಎಜುಕೇಷನ್ ಮುಂದುವರಿಸಿದ್ವಿ. PUC ಮುಗಿದ ನಂತರ ನಮಗೆ ಯಾವುದು ಮಾಡಬೇಕು ಅಂತ ಇರಲಿಲ್ಲ ಆಸೆ, ಆದರೆ ನಾವು ಬುದ್ಧಿವಂತರಾಗಿದ್ವಿ. ಸೊ ನಮಗೆ ಹೇಗಿತ್ತು ಅಂದರೆ, PUC ಮಾಡಬೇಕಾದ್ರೆ ನನಗೆ MBBS ಸಿಗುತ್ತೋ ಬಿಡುತ್ತೋ ಅಥವಾ ಇಂಜಿನಿಯರ್ ಆಗ್ತೀನೋ ಅಂತಕ್ಕಂಥ ಮುಖ್ಯ ಅಲ್ಲ. ನಾನು ಚೆನ್ನಾಗಿ ಓದಬೇಕು ಅಷ್ಟೇ. ಚೆನ್ನಾಗಿ ಓದಿದ್ವಿ. ನಮಗೆ MBBS ಸರ್ಕಾರಿ ಕೋಟದಲ್ಲಿ ಸಿಕ್ತು. ಅದು ನನ್ನ ಊರಲ್ಲೇ ಸಿಕ್ತು, ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಬಳ್ಳಾರಿ. ಅಲ್ಲಿ ನಾನು MBBS ಮುಗಿಸಿದೆ. MBBS ಮುಗಿಸ್ಬೇಕಾದ್ರೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ನನಗೆ ಸಾಕಷ್ಟು ಸಹಾಯ ಮಾಡ್ತೀವಿ. ಯಾಕೆಂತಂದರೆ ನಮ್ಮೂರು, ನಮ್ಮ ವಾತಾವರಣ, ಜೊತೆಗೆ ರೋಗಿಗಳು ನಮ್ಮವರು, ಸ್ವಂತ ಮನೆಯಿಂದ ಬಂದವರು ಮಾಡಿದಾಗೆ. ಹೌದು, ನಮ್ಮನ್ನು ಗುರ್ತು ಹಿಡಿಯೋರು. ನೀನು ಹಂದಿಯಾಳು ಹುಡುಗ ಅಲ್ವಾ ಅಂತ ಗುರ್ತು ಹಿಡಿಯೋರು. ಆ ಗುರ್ತು ಸಾಕು ಜನಗಳ ಮಧ್ಯೆ ಬದುಕೋದಕ್ಕೆ. ಸೊ ಅಲ್ಲಿಂದ MBBS ಮುಗಿದ ಮೇಲೆ ಕೂಡ ಮತ್ತೊಂದು ಎಂಟ್ರೆನ್ಸ್ ಇತ್ತು. ಅವಾಗೆ ಇನ್ನೂ ಪ್ರಪ್ರಥಮವಾಗಿ ಈ ಎಂಟ್ರೆನ್ಸ್ ಕಾನ್ಸೆಪ್ಟ್ ಉಟ್ಕೊಂಡಿತ್ತು. ನಾನು MBBS ಸೇರಿದ್ದು PUC ಮಾರ್ಕ್ಸ್ ಮೇಲೆ. ನಮ್ಮದೇ ಅನಿಸುತ್ತೆ ಲಾಸ್ಟ್ ಬ್ಯಾಚು. ಅದಾದಮೇಲೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಂದವು. MBBS ಮುಗಿಯೋ ಟೈಮಿಗೆ ಪೋಸ್ಟ್ ಗ್ರ್ಯಾಜುಯೇಷನ್ಗೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಂದಿತ್ತು. ಸರ್, ಯಾವ ಇಯರು ಸರ್ ನೀವು ಜಾಯ್ನ್ ಆಗಿದ್ದು? 1983ನಲ್ಲಿ PUC ಮುಗಿಸಿ ಜಾಯ್ನ್ ಆಗಿದ್ದು. 83 to 89 MBBS, 89 to 92 MD ಮಾಡಿದೆ. 83 ಐ ವಾಸ್ ಜಸ್ಟ್ ಬಾರ್ನ್. 89 to 92 MD ಮಾಡಿದ್ದು ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹುಬ್ಬಳ್ಳಿಯಲ್ಲಿ. ಅಷ್ಟೊತ್ತಿಗೆ ನಮಗೆ ಎಂಟ್ರೆನ್ಸ್ ಎಕ್ಸಾಮ್ ಬಂದಿತ್ತು. ಅವಾಗಿನ್ನೂ ಎಂಟ್ರೆನ್ಸ್ ಅಂದರೆ ಇನ್ನೂ ಇಷ್ಟು ಕಾಂಪಿಟೇಟಿವ್ ಆಗಿ ಅಥವಾ ಈ ಥರ ಇರಲಿಲ್ಲ. ಸೊ ನಮಗೆ
ಸೀಟ್ ಸಿಗುತ್ತೋ ಬಿಡುತ್ತೋ ಅಂತಕ್ಕಂಥ ಕಾಂಪಿಟೇಟಿವ್ ಎನ್ವಿರಾನ್ಮೆಂಟಲ್ಲಿ ಬದುಕಲೇ ಇಲ್ಲ ನಾವು. ನನಗೆ ಯಾಕೆ ಸಿಗಲ್ಲ ಅಂತಕ್ಕಂಥ ಅಹಂಕಾರನೂ ಇರಲಿಲ್ಲ ನಮಗೆ. ತಾನಾಗಿ ತಾನು ಸಿಕ್ತು, ನಮಗೆ ಇಷ್ಟವಾದ ಸಬ್ಜೆಕ್ಟ್ಸ್ ವಿಷಯನೇ ಸಿಕ್ತು. ಸೊ ವಿ ಎಂಟರ್ಡ್ ಇನ್ ಟು MD ಪೀಡಿಯಾಟ್ರಿಕ್ಸ್ ಅಟ್ ಹುಬ್ಳಿ. ಇಟ್ ವಾಸ್ ಓನ್ಲಿ ರಿಕಗ್ನೈಸ್ಡ್ MD ಪೀಡಿಯಾಟ್ರಿಕ್ಸ್ ಡಿಗ್ರಿ ಇನ್ ಕರ್ನಾಟಕ that time. Not even the best colleges like St. John's, even Manipal, even BMC. Pediatrics was not recognized by Medical Council of India. ಆ ಟೈಮಲ್ಲಿ ನೀವು ಮಾಡುವ ಟೈಮಲ್ಲಿ I got into Pediatrics Department of Hubli, Karnataka Medical College, and there I stayed for 3 years. That was the real period wherein my whole professional life got changed. MBBS ಅಲ್ಲಿ ನಾನು ನಮ್ಮ ಜನಗಳ ಬಗ್ಗೆ ನಡುವೆ ಬದುಕಿದೆ. MD ಮಾಡ್ಬೇಕಾದ್ರೆ ಬುದ್ಧಿವಂತ ಹುಡುಗರ ಮಧ್ಯೆ ಬದುಕ್ತೆ. ವಂಡರ್ಫುಲ್. ಹಾಂ ಹಾಂ. ಸೊ ಆ ಬುದ್ಧಿವಂತ ಹುಡುಗರ ಮಧ್ಯೆ ಬದುಕಬೇಕಾದ್ರೆ ನನಗೆ ಗೊತ್ತಾಯಿತು ನಾನು ಎಷ್ಟರ ಮಟ್ಟಿಗೆ ಇನ್ನೂ ಇಂಪ್ರೂವ್ ಆಗಬೇಕು, ಏನು ಮಾಡಬೇಕು, ಯಾವ ಥರ ಮಾಡಬೇಕು ಅಂತ. ಹಾಗಾಗಿ MD ಮುಗಿಸ್ಬಿಟ್ಟು ಒಂದು ಪರಿಪೂರ್ಣ ವೈದ್ಯನಾಗಿ ಹೊರಗೆ ಬಂದೆ ಅನ್ನಿಸ್ತು ನನಗೆ. ನಾವು ನೋಡ್ತಾ ಇದ್ದೀವಿ ಸರ್ ಈಗ. ಇದು ಈ ಕಾಲದಲ್ಲಿ ನಡೆಯಲ್ಲ, ಈ ಕಾಲದಲ್ಲಿ ಆ ಥರ ಆಗಲ್ಲ. ಸೊ ತದನಂತರ ನಾನು MD ಮುಗಿಸಿದ ಮೇಲೆ DNB ಮುಗಿಸ್ಕೊಂಡೆ. DNB ಅದು ಜಸ್ಟ್ ನನ್ನ ಎಕ್ಸಾಮ್ ಫ್ರಮ್ ನ್ಯಾಷನಲ್ ಬೋರ್ಡ್ ಆಫ್ ಎಕ್ಸಾಮಿನೇಷನ್, ಅದು ಮುಗೀತು. ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಆದವೆಲ್ಲ ಅದು. ತದನಂತರ ಬಾಂಬೆಗೆ ಹೋದೆ. ಬಾಂಬೆಯಲ್ಲಿ ಇನ್ನೂ ಹೆಚ್ಚಿನ ಕಲಿಬೇಕು ಅಂತ ಹೋದೆ ನಾನು. DM ನ್ಯೂರಾಲಜಿ ಸೇರಿಕೊಂಡೆ, DM ಎಂಡೋಕ್ರಾಲಜಿ ಸೇರಿಕೊಂಡೆ. ಬಟ್ ನನ್ನ ಸಬ್ಜೆಕ್ಟಿಗೆ ಅಂದರೆ ಪೀಡಿಯಾಟ್ರಿಕ್ ಸಬ್ಜೆಕ್ಟಿಗೆ ಆಗ ಅಷ್ಟೊಂದು ಸಹಾಯ ಆಗುತ್ತೆ ಅಂತ ನನಗೆ ಅನಿಸ್ಲಿಲ್ಲ. ಅಂದರೆ ನೀವು ಪೀಡಿಯಾಟ್ರಿಕಲ್ಲೇ ಆವಾಗ ಇನ್ನೂ ಪೀಡಿಯಾಟ್ರಿಕಲ್ಲೇ ಸಬ್ ಸ್ಪೆಷಲೈಸೇಷನ್ ಇದ್ದಿಲ್ಲ ಅಷ್ಟೊಂದು. ಈ ನಿಯೋನೆಟಾಲಜಿ ಬಿಟ್ಟರೆ ಬೇರೆ ಯಾವುದೂ ಇರಲಿಲ್ಲ ಅವಾಗ. ಅದು ನಿಯೋನೆಟಾಲಜಿ ಕೆಲವೊಂದು ಇಡೀ ದೇಶದಲ್ಲೇ 2-3 ಸೀಟ್ ಇದ್ವು ಅಷ್ಟೇ. ಸೊ ನಾವು DM ನ್ಯೂರಾಲಜಿ ಜನರಲ್, ಹಾಂ ಓಕೆ, ಅದೇ ಅಡಲ್ಟ್ ನ್ಯೂರಾಲಜಿ ಬೇಸಿಕಲಿ. ಸೊ ಅಲ್ಲಿ ನನಗೆ ಮುಂದುವರಿಯೋಕ್ಕಾಗಲಿಲ್ಲ. ಅಂದರೆ ಬಿಕಾಸ್ ನಾನು ಬೇಸಿಕಲಿ ನಾನು ಕಲ್ತಿದ್ದು ಪೀಡಿಯಾಟ್ರಿಕ್ಸ್, ಅಲ್ಲಿ ಹೋಗ್ಬಿಟ್ಟು ಅಡಲ್ಟ್ ಮೆಡಿಸಿನ್ ಕಲಿಯೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಜೊತೆಗೆ ನಾನು ಎಲ್ಲಕ್ಕಿಂತ ಮುಖ್ಯವಾಗಿ ಆಗಲೇ ಅನಿಸಿತ್ತು ನನಗೆ ನಾವು ಕಲಿತಿದ್ದು ಬಾಂಬೆಲಿ ಪ್ರಾಕ್ಟೀಸ್ ಮಾಡೋದು ವ್ಯತ್ಯಾಸ ಇದೆ ಅನಿಸ್ಬಿಡ್ತು ನನಗೆ. ಅಲ್ಲಿ ಆಗಲೇ ಕಮರ್ಷಿಯಲೈಸ್ ಆಗಿತ್ತು ಸ್ವಲ್ಪ. ಹಾಗಾಗಿ ನನಗೆ ಅಲ್ಲಿಂದ ಬಿಟ್ಟು ಬಂದೆ ನಾನು. ಬಿಟ್ಟು ಬರೋದಕ್ಕೆ ಕಾರಣ ಮುಖ್ಯವಾದ್ದು ಊರಿನ ಸೆಳೆತ, ನಮ್ಮೂರಿಗೆ ಬರಬೇಕು ಅಂತಕ್ಕಂಥದ್ದು, ನಮ್ಮೂರಲ್ಲಿ ಇರಬೇಕು ಅಂತಕ್ಕಂಥ ಒಂದು ಆಸೆ ನನಗೆ. ಸೊ ಮುಂದೆ ನಾನು ಸರ್ಕಾರಿ ಸೇವೆಯಲ್ಲಿ ಸೇರ್ಕೋಬೇಕಂತ ಭಾಳ ಆಸೆ ಇತ್ತು. ಆದರೆ ಆ ಟೈಮಲ್ಲಿ ಅಂದರೆ 1992-93 ಟೈಮಲ್ಲಿ ಸರ್ಕಾರಿ ಸೇವೆಗೆ ಸೇರ್ಕೊಳ್ಳೋದಕ್ಕೆ ಅವಕಾಶಗಳು ಭಾಳ ಕಡಿಮೆ ಇದ್ದವು. ಯಾವುದೇ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಒಂದು ಟೀಚರಾಗಿ ಸೇರ್ಕೊಳ್ಳೋಕ್ಕಾಗಲಿ ಅಥವಾ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಟೀಚರಾಗಿ ಸೇರ್ಕೊಳ್ಳೋಕ್ಕಾಗಲಿ ಅವಕಾಶಗಳು ಭಾಳ ಕಡಿಮೆ ಇದ್ದವು. ಹಾಗೆ ನಾನು 1995ರಲ್ಲಿ ಬಳ್ಳಾರಿಗೆ ಬಂದುಬಿಟ್ಟು ಪೃಥ್ವಿ ಮಕ್ಕಳ ಆಸ್ಪತ್ರೆ ಅಂತ ಒಂದು ಮಕ್ಕಳಿಗಾಗಿ ಎಕ್ಸ್ಕ್ಲೂಸಿವ್ ಆಗಿ ಪ್ರೈವೇಟ್ ಹಾಸ್ಪಿಟಲ್ನ ಸ್ಟಾರ್ಟ್ ಮಾಡಿದೆ ನಾನು. ಸೊ ಇಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ನಾವು ಬಂದಾಗ ಬಳ್ಳಾರಿಯಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದ ಒಂದು ಮಕ್ಕಳ ವಿಭಾಗ ಬಿಟ್ಟರೆ ಪೂರ್ಣ ಮಟ್ಟದಲ್ಲಿ ಮಕ್ಕಳ ವಿಭಾಗಕ್ಕೆ ಸಂಬಂಧಪಟ್ಟ ಚಿಕಿತ್ಸೆ ಎಲ್ಲೂ ಸಿಗ್ತಿರಲಿಲ್ಲ, ಅಂದರೆ ಪ್ರೈವೇಟ್ ಸೆಟಪ್ಪಲ್ಲಿ. ಎಷ್ಟು ಇದಿತ್ತು ಅಂದರೆ ಆವಾಗ ನಾವು ಬಂದಾಗ ಬಳ್ಳಾರಿಯಲ್ಲಿ ಒಂದು IV ಕ್ಯಾನ್ಲಾ ಸಿಗ್ತಿರಲಿಲ್ಲ, ಫೀಡಿಂಗ್ ಟ್ಯೂಬ್ ಸಿಗ್ತಾ ಇರಲಿಲ್ಲ. ಯಾಕೆಂದರೆ ಉಪಯೋಗಿಸೋರು ಯಾರೂ ಇರಲಿಲ್ಲ ಅವಾಗ. ಡಾಕ್ಟರ್ ಅವೈಲಬಿಲಿಟಿ ಇರಲಿಲ್ಲ, ಅದು ಪ್ರೈವೇಟ್ ಪ್ರಾಕ್ಟೀಸಲ್ಲಿ ಇರಲಿಲ್ಲ. ಗೌರ್ಮೆಂಟಲ್ಲಿ ಅವನ್ನೆಲ್ಲ ಸಪ್ಲೈ ಮಾಡ್ತಿರ್ಲಿಲ್ಲ ಅವಾಗ. ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಇಲ್ಲಿವರೆಗೆ ನಡ್ಕೊಂಬಂದಿದೆ. ಮೊದಲೇ ದಿವಸದಿಂದನೂ ನಾವು ನಮ್ಮ ಪ್ರಾಕ್ಟೀಸ್ ನಡೆಯುತ್ತೆ ಬಿಡುತ್ತೆ ಅಂತ ಯಾವತ್ತೂ ಯೋಚನೆ ಮಾಡಲಿಲ್ಲ. ಆಮೇಲೆ ಅಡ್ವರ್ಟೈಸ್ಮೆಂಟು ಮಾಡಲಿಕ್ಕೆ ಹೋಗಲಿಲ್ಲ ಎಲ್ಲೂ. ಊರಿಗೆ ಬೇಕಾಗಿದ್ವಿ, ನಮಗೆ ಊರು ಬೇಕಾಗಿತ್ತು, ನಮ್ಮ ಜನ. ಮತ್ತು ಬಳ್ಳಾರಿ ಅಂತ ಬ್ಯಾಕ್ವರ್ಡ್ ಏರಿಯಾದಲ್ಲಿ ಸುತ್ತಮುತ್ತ ಅನಂತಪುರ, ಕರ್ನೂಲು ಎಲ್ಲ ಕಡೆನೂ ನಾವು ಬೇಕಾಗಿಬಿಟ್ವಿ ಬೇಗ. ಹಾಗಾಗಿ ನಮ್ಮದು ಪ್ರಾಕ್ಟೀಸ್ ಸ್ಟಾರ್ಟ್ ಆಯಿತು. ಸೊ ಜನಪರವಾದ ಕಾಳಜಿ ಇಟ್ಟುಕೊಂಡು ನಾವು ಒಂದು ಮಕ್ಕಳ ವೈದ್ಯಕೀಯ ಸೇವೆಯನ್ನು ಮುಂದುವರಿಸಿದ್ವಿ. ಸೊ ನನ್ನ ಜೊತೆಗೆ ನಾನು ಒಬ್ಬನೇ ಅಂತಲ್ಲ, ನನ್ನ ಜೊತೆಗೆ ನನ್ನ ಕಂಟೆಂಪ್ರರೀಸ್ ಆಗಿ ಬೆಳೀತಕ್ಕಂಥ ಬಂದಂಥ ವೈದ್ಯಕೀಯ ಕಾಲೇಜಿನ ಸ್ನೇಹಿತರು MD ಬೇರೆ ಬೇರೆ ವಿಭಾಗ MD ಮಾಡ್ಕೊಂಬಂದಿದ್ರು, ಅವರೆಲ್ಲ ಜೊತೆಗೇ ಇದ್ವಿ ನಾವು. ಮತ್ತು ನಮ್ಮ ಜೊತೆಗೆ ಆಗಿನ ಕಾಲದಲ್ಲಿ ನಾವು ಹೊಸದಾಗಿ ಬಂದವರಿಗೆ ನಮ್ಮ ಜೊತೆ ಕೆಲಸ ಮಾಡಲಿಕ್ಕೆ ಜನ ಸಿಕ್ಕಿದ್ದೇ ನಮಗೆ ಅದೃಷ್ಟ. ನರ್ಸಿಂಗ್ ಸ್ಟಾಫ್ ಇರ್ಬೋದು, ಅಥವಾ ಫ್ರಂಟ್ ಆಫೀಸಲ್ಲೇ ಇರ್ಬೋದು, ಅಥವಾ ವಾರ್ಡ್ ಬಾಯ್ಸ್ ಇರ್ಬೋದು, OT ಬಾಯ್ಸ್ ಇರ್ಬೋದು. ಇವರು ಯಾರೂ ಕೂಡ ನಮ್ಮಂಥ ಜೂನಿಯರ್ಸ್ ಜೊತೆ ಕೆಲಸ ಮಾಡಲಿಕ್ಕೆ ಮುಂದೆ ಬಂದ್ರಲ್ಲ, ಅದು ನಮ್ಮ ಅದೃಷ್ಟ. ಯಾಕೆ ಹೇಳ್ತಾ ಏನಂದರೆ, ಆವತ್ತು ನನ್ನ ಜೊತೆ ಸೇರಿಕೊಂಡಿರ್ತಕ್ಕಂಥ ವರ್ಕರ್ಸ್ ಈಗಲೂ ಕೂಡ ಇದ್ದಾರೆ. ಇದು ವಿಶೇಷವಾಗಿ ಯಾಕೆ ಹೇಳ್ತೀವಿ ಅಂದರೆ, ನಮ್ಮ ಒಂದು ಆಸ್ಪತ್ರೆಯ ವಾತಾವರಣ ಮತ್ತು ಜನಗಳ ನಡುವೆ ನಾವು ಯಾವ ಥರ ಬಿಹೇವ್ ಮಾಡ್ತೀವಿ, ಜೊತೆಗೆ ನಮ್ಮ ವರ್ಕರ್ಸ್ನ ಯಾವ ಥರ ನೋಡ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಸೇವೆ ಡಿಪೆಂಡ್ ಆಗ್ತದೆ. ಆಮೇಲೆ ಸೇವೆಯ
ಪ್ರತಿಫಲ ಡಿಪೆಂಡ್ ಆಗ್ತದೆ. ಸೊ ಎಲ್ಲರೂ ಚೆನ್ನಾಗಿರಬೇಕು, ನನ್ನ ಬಗ್ಗೆ ನನ್ನ ಆಸ್ಪತ್ರೆ ಸ್ಟಾಫು ಚೆನ್ನಾಗಿ ಮಾತಾಡಬೇಕು, ಒಳ್ಳೆ ಒಪಿನಿಯನ್ ಕೊಡಬೇಕು ಅಲ್ವಾ. ಸೊ ದಟ್ ಇಸ್ ಅ ಬೇಸಿಕ್ ಇಂಪಾರ್ಟೆಂಟ್ ನೀಡ್ ಫಾರ್ ಅನ್ ಹಾಸ್ಪಿಟಲ್ ಟು ಗ್ರೋ. ನಿನ್ನ ಓನ್ ಸ್ಟಾಫು ನಿಮ್ಗೆ ಖುಷಿಯಾಗಿಲ್ಲ ಅಂತಂದರೆ, ನಿನ್ನ ನರ್ಸಿಂಗ್ ಸ್ಟಾಫೇ ಖುಷಿಯಾಗಿಲ್ಲ ಅಂತಂದರೆ ಯಾವ ಉದ್ಯಮ ನಡೆಯೋಂಗಿಲ್ಲ, ಅದು ವೈದ್ಯಕೀಯ ಉದ್ಯಮವೂ ಕೂಡ. ಹಾಗಾಗಿ ನಾವು ಅಲ್ಲಿಂದ ಬೆಳೆದು ಬಂದಿದ್ದೀವಿ, ಈಗಲೂ ಹಾಗೇ ಇದ್ದೀವಿ. ನಾವು ಯಾವತ್ತೂ ರೋಗಿಗಳಿಲ್ಲ ಅಂತ ಕಷ್ಟಪಟ್ಟಿಲ್ಲ, ಬರ್ತಾನೆ ಇದ್ದಾರೆ, ಸೇವೆ ಮಾಡ್ತಾನೆ ಇದ್ದೀವಿ ಸರ್. ದ್ಯಾಟ್ಸ್ ಒನ್ ವಂಡರ್ಫುಲ್ ಥಿಂಗ್ ಸರ್. ಸರ್ ನಾವು ಹಾಗೆ ನೀವು MBBS ಆದಮೇಲೆ ಪೀಡಿಯಾಟ್ರಿಕ್ ಚಾಯ್ಸ್ ಹೇಗೆ ಮಾಡಿದ್ರಿ ಸರ್? ಅಲ್ಲ, ನನಗೆ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇತ್ತು. ನನ್ನ ರ್ಯಾಂಕಿಗೆ ಯಾವುದೇ ಸಬ್ಜೆಕ್ಟ್ ಬೇಕಾದ್ರೆ ಸಿಗ್ತಿತ್ತು ಅವಾಗ. ಸೊ ಐ ವಾಸ್ ಒನ್ ಆಫ್ ದಿ ಟಾಪ್ 20 ಸ್ಟೂಡೆಂಟ್ಸ್ ಆಫ್ ದಿ ಸ್ಟೇಟ್. ಸೊ ಯಾವುದೂ ಸಿಗ್ತಿತ್ತು ನನಗೆ, ಆದರೆ ನನಗೆ ಪೀಡಿಯಾಟ್ರಿಕ್ಸ್ ಇಂಟ್ರೆಸ್ಟ್ ಇತ್ತು ನನಗೆ. ಸೊ ಇಟ್ ಸಬ್ಜೆಕ್ಟ್ ಆಫ್ ಚಾಯ್ಸ್. ಇವತ್ತಿಗೆ ನೋ ರಿಗ್ರೆಟ್ಸ್? ನೋ, ಇಂಪಾಸಿಬಲ್. ಐ ಲವ್ ಪೀಡಿಯಾಟ್ರಿಕ್ಸ್ ಆ್ಯಂಡ್ I still enjoy learning more and more things in pediatrics so that I can deliver better service to the ಒಳ್ಳೆ ಔಟ್ಕಮ್ pediatric population. Yeah. And pediatric is a very challenging branch. So if I take a branch of that kind, I need to be dedicated. I need to be a loving doctor for the family, whole family of a patient. ಇದೇ ಒಂದು ಪಾಯಿಂಟಲ್ಲಿ ನನ್ನ ನೆನಪಾಯಿತು ಸರ್. ನೀವು ಬರೀ ಪೀಡಿಯಾಟ್ರಿಕ್ ಅಂತ ಅವರೊಂದೇ ಟ್ರೀಟ್ ಮಾಡ್ತಿಲ್ಲ ಸರ್ ಇಲ್ಲಿ. ಅಂದರೆ ಇನ್ ದ ಸೆನ್ಸ್ ಆ್ಯಸ್ ಅ ಕ್ಲಿನಿಷಿಯನ್ ಯು ಆರ್ ಟ್ರೀಟಿಂಗ್ ಅ ಚೈಲ್ಡ್, ಆ್ಯಸ್ ಅ ಎಮೋಷ್ನಲ್ ಯು ಆರ್ ಟ್ರೀಟಿಂಗ್ ಅ ಪೇರೆಂಟ್, ಆ್ಯಂಡ್ ಆ್ಯಸ್ ಅ ಸೊಸೈಟಿಗೆ ಬೇಕಾಗಿರೋಂಥ ಈ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳನ್ನ ಥರ ಐ ಸ್ಟ್ರಾಂಗ್ಲಿ ಬಿಲೀವ್ ಸರ್ ಪೀಡಿಯಾಟ್ರಿಕ್ಸ್ ಪ್ಲೇಸ್ ವೆರಿ ವೈಟಲ್ ರೋಲ್. ಈಗ ಈ ನರ್ಚರಿಂಗ್ ಏನಿದೆಯಲ್ಲ ಸರ್, ಇಫ್ ಯು ಗಿವ್ ಅ ಗುಡ್ ಹೆಲ್ತ್ ಈಸ್ ಅ ಗುಡ್ ಸಿಟಿಸನ್, ಅದ್ರ ಕ್ಯಾರೆಕ್ಟರ್ ಅದೇ ಥರ ಮೋಲ್ಡ್ ಆದರೆ ಐ ಥಿಂಕ್ ಈ ಒಂದು ವಿಷಯದಕ್ಕೆ ನೋಡಿದ್ರೆ ಪೀಡಿಯಾಟ್ರಿಷಿಯನ್ಸ್ ಪ್ಲೇ ವೈಟಲ್ ರೋಲ್ ಇನ್ ಬ್ರಿಂಗಿಂಗ್ ದ ಸೊಸೈಟಿ. ಇಲ್ಲಿ ಸಿಂಪ್ಲಿಫೈ ಮಾಡಬೇಕು ಅಂತಂದರೆ, ಎ ಪೀಡಿಯಾಟ್ರಿಷಿಯನ್ ವಿಲ್ ಬಿಕಮ್ ಎ ಡಾಕ್ಟರ್, ಗೈಡ್ ಆ್ಯಂಡ್ ಫಿಲಾಸಫರ್ ಟು ದಿ ಹೋಲ್ ಫ್ಯಾಮಿಲಿ. ವೆಲ್ ಸೆಟ್ ಸರ್, ವೆಲ್ ಸೆಟ್. ಹಾಗೆ ಒಬ್ಬ ಮಗುವಿನ ಪ್ರೀತಿಯಿಂದ ನಾನು ಅವನ ಕಾಯಿಲೆಯಿಂದ ವಾಸಿ ಮಾಡಿಬಿಟ್ಟು ರೋಗಮುಕ್ತಗೊಳಿಸಿದರೆ ಅಷ್ಟರೊಳಗೆ ನನಗೂ ಮತ್ತು ಫ್ಯಾಮಿಲಿ ಜೊತೆ ಬಾಂಡಿಂಗ್ ಬೆಳೆದಿರ್ತದೆ. ಆ ಬಾಂಡಿಂಗ್ ಯಾವ ಥರ ಇರ್ತದೆ, ಈ ಮಗುಗೆ ಏನು ಮಾಡಿಸ್ಬೇಕು, ನೀವು ಇವನ್ನ ಹೆಂಗೆ ನೋಡ್ಕೋಬೇಕು, ಇವೆಲ್ಲ ಬಂದಿರ್ತದೆ, ಅದ್ರ ಜೊತೆಗೆ ಬಂದಿರ್ತದೆ. ಹಾಗಾಗಿ ವಿ ಬಿಕಮ್ ಮೋರ್ ಆಫ್ ಎ ಗೈಡ್ ಆ್ಯಂಡ್ ಫಿಲಾಸಫರ್ ಟು ದಿ ಹೋಲ್ ಫ್ಯಾಮಿಲಿ, ಆ್ಯಂಡ್ ಆಫ್ ಕೋರ್ಸ್ ಇನ್ ದ ಲಾಂಗ್ ರನ್ ಇಟ್ ಹೆಲ್ಪ್ಸ್ ಇನ್ ದ ನೇಷನ್ ಬಿಲ್ಡಿಂಗ್ ಆಲ್ಸೋ. ಆಬ್ಸಲ್ಯೂಟ್ಲಿ ಸರ್. ಹಾಂ, ಈ ಒಂದು ಫ್ಯಾಮಿಲಿ ಫಿಸಿಷಿಯನ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಸರ್, ಅಂದರೆ ಡ್ಯೂ ಅಗ್ರಿ ವಿತ್ ದ್ಯಾಟ್? ಹಂಗೆ ಇರಬೇಕು ಸೊಸೈಟಿಗೆ ಅಂತ? ಫ್ಯಾಮಿಲಿ ಫಿಸಿಷಿಯನ್ ಎಂಬ ಕಾನ್ಸೆಪ್ಟ್ ಬೇಕೇ ಬೇಕು. ಈಗ ನೋಡಿ, ಒಬ್ಬ ಬ್ಯುಸಿ ವೈದ್ಯ ನಾನು ಇವಾಗ, ನನ್ನ ಹತ್ರ ಬರೋಕ್ಕಿಂತ ಮೊದಲು ಅದೇ ಮಗು ಒಬ್ಬ ಫ್ಯಾಮಿಲಿ ಫಿಸಿಷಿಯನ್ ಹತ್ರ ಹೋಗಿಬಿಟ್ಟು, MBBS ಮಾಡಿರ್ತಕ್ಕಂಥ ಡಾಕ್ಟರ್ ಹತ್ರ ಹೋಗಿಬಿಟ್ಟು ರೋಗದ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊಂಡು ನನ್ನ ಹತ್ರ ಬಂದರೆ, ಮತ್ತು ನನ್ನಿಂದ ಹೋದ ನಂತರ ಫಾಲೋ ಅಪ್ ಮಾಡಲಿಕ್ಕೆ ಒಬ್ಬ ಫ್ಯಾಮಿಲಿ ಫಿಸಿಷಿಯನ್ ಇದ್ದರೆ ಅದಕ್ಕಿಂತ ಉತ್ತಮವಾದ ಯಾವ ವ್ಯವಸ್ಥೆ ಇದೆ ಹೇಳಿ? ಫ್ಯಾಮಿಲಿ ಫಿಸಿಷಿಯನ್ ಈಸ್ ಎ ಮ್ಯಾಂಡಟರಿ ಡಾಕ್ಟರ್ ಇನ್ ಎನಿ ಸೊಸೈಟಿ. ಬಟ್ ನಮ್ಮ ದೇಶದಲ್ಲಿ ಈಗೀಗ ಅದು ಕಳೆದು ಹೋಗ್ತಾ ಇದೆ. ಯಾಕೆ ಕಳೆದು ಹೋಗ್ತಾ ಇದೆ ನನಗೂ ಅರ್ಥ ಆಗ್ತಾ ಇಲ್ಲ. ಪ್ರಾಬಬಲಿ ಸಮಾಜ MBBS ಅಷ್ಟೇ ಓದಿದವರಿಗೆ ಸಾಕಷ್ಟು ಗಮನ ಕೊಡಲಿಲ್ಲೇನೋ, ಸರ್ಕಾರಗಳು ಗಮನ ಕೊಡಲಿಲ್ಲೇನೋ ಅನ್ನಿಸ್ತು. ಇಲ್ಲಿ MBBS ಮಾಡಿದ ವೈದ್ಯನ ಜವಾಬ್ದಾರಿಗಳೇ ಬೇರೆ, MD ಮಾಡಿದ ವೈದ್ಯರ ಜವಾಬ್ದಾರಿಗಳೇ ಬೇರೆ, ಒಬ್ಬ ಕ್ಯಾನ್ಸರ್ ತಜ್ಞರ ಜವಾಬ್ದಾರಿಗಳೇ ಬೇರೆ. ಈ ಜವಾಬ್ದಾರಿಗಳು ನಿಭಾಯಿಸೋದಕ್ಕೆ ಎಲ್ಲರೂ ಕಷ್ಟಪಡಬೇಕು. ಆ ಜವಾಬ್ದಾರಿಗಳಿಗೆ ಒಂದು ಗ್ರೇಡಿಂಗ್ ಕೊಡಲ್ಲ ಯಾರು. ಒಬ್ಬ ಹಳ್ಳಿಯಲ್ಲಿ MBBS ಮಾಡಿಕೊಂಡು ಅಥವಾ ಒಂದು ಸಿಟಿಯಲ್ಲಿ MBBS ಮಾಡಿಕೊಂಡು ಕೆಲಸ ಮಾಡ್ತಕ್ಕಂಥ ಸಾಮಾಜಿಕ ವೈದ್ಯ ಅಥವಾ ಕುಟುಂಬ ವೈದ್ಯ, ಫ್ಯಾಮಿಲಿ ಫಿಸಿಷಿಯನ್ ಅಂತಿರಲ್ಲ, ಈ ವೈದ್ಯ ಮಾಡ್ತಕ್ಕಂಥ ಕೆಲಸಕ್ಕೆ ಯಾರೂ ಬೆಲೆ ಕಟ್ಟೋಕ್ಕಾಗಲ್ಲ. ಅದೇ ರೀತಿ ಒಬ್ಬ ಉತ್ತಮ ಕ್ಯಾನ್ಸರ್ ಸರ್ಜನ್ ಕೆಲಸ ಮಾಡ್ತಕ್ಕಂಥದ್ದು ಯಾರೂ ಬೆಲೆ ಕಟ್ಟೋಕ್ಕಾಗಲ್ಲ. ಎರಡೂ ಬೇರೆ ಬೇರೆ ಮಟ್ಟದಲ್ಲಿ ಕೆಲಸ ಮಾಡ್ತಿರ್ತವೆ. ಎರಡೂ ಸಮಾಜಕ್ಕೆ ಅತ್ಯಗತ್ಯವಾಗಿ ಬೇಕಿರತಕ್ಕಂಥ ಒಂದು ಸ್ಪೆಷಾಲಿಟಿಗಳು. ನನಗೆ ಫ್ಯಾಮಿಲಿ ವೈದ್ಯ ಅಥವಾ ಫ್ಯಾಮಿಲಿ ಮೆಡಿಸಿನ್ ಅನ್ನೋದು ಸ್ಪೆಷಾಲಿಟಿ ನನಗೆ, ನನ್ನ ಇದರಲ್ಲಿ. ಇಟ್ ಇಸ್ ನಾಟ್ MBBS ಕ್ವಾಲಿಫೈಡ್ ಡಾಕ್ಟರ್ಸ್ ಪ್ರಾಕ್ಟೀಸ್ ಅಲ್ಲ, ಅದು ಒಂದು ಸ್ಪೆಷಾಲಿಟಿ ವೈದ್ಯಕೀಯ ವೃತ್ತಿ ಅಂತ ನಾನು ಅನ್ಕೊಳ್ತೀನಿ. ಸರ್, ನೀವು ಹೇಳಿರೋ ಪಾಯಿಂಟಲ್ಲಿ ನನಗೇನು ಅರ್ಥ ಆಯಿತು ಅಂದರೆ, ಈಗ ಎಲ್ಲರಿಗೂ ಇರೋದು 24 hours ಟೈಮ್. ಅದರಲ್ಲಿ ಡಾಕ್ಟರ್ ಯೋಗಾನಂದ ರೆಡ್ಡಿ ಸರ್ ನೋಡೋಂಥ ಕೇಸಸ್ ಅಷ್ಟು ಟೈಮಲ್ಲಿ
ನಾನೊಂದು 10 ನೋಡ್ತೀನಿ ಅಂತ ಇಟ್ಕೊಳ್ಳಿ ಸರ್. ಅದೇ ಫ್ಯಾಮಿಲಿ ಫಿಸಿಷಿಯನ್ ಇದ್ದರೆ ಪ್ರೀ ಸ್ಕ್ರೀನಿಂಗ್ ಆಗಿ ಅವ್ರು ಮುಂಚೆ ಎಲ್ಲ ನೋಡಿಕೊಂಡು ಈ ಸ್ಪೆಸಿಫಿಕ್ಕಿಗೆ ಇಲ್ಲಿ ಜಾಗಕ್ಕೆ ಹೋಗಿ ಅಂತ ಹೇಳೋಂಥ ಕೆಪಾಸಿಟಿ ಇದ್ದರೆ 10 ಜಾಗದಲ್ಲಿ 20 ಜಾಗಕ್ಕೆ ಟ್ರೀಟ್ಮೆಂಟ್ ಮಾಡ್ಬೋದು, 20 ಪೇಷಂಟ್ಗಳನ್ನ ಟ್ರೀಟ್ಮೆಂಟ್ ಮಾಡ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ತಪ್ಪುಗಳು ಕಡಿಮೆ ಆಗ್ತವೆ, ಎರರ್ಸ್ ಮಿಟಿಗೇಷನ್ ಆಗ್ತದೆ. ನನಗೆ ಯಾಕೆ ಈ ಪೇಷಂಟ್ ಬಂದಿದೆ ಅಂತಕ್ಕಂಥ ಮಾಹಿತಿ ಮೊದಲೇ ಗೊತ್ತಾದರೆ ನನಗೆ ಅರ್ಧ ಸಮಯ ಉಳಿತು, ಅಲ್ಲಿಂದ ನಾನು ಕೆಲಸ ಮಾಡ್ತಾ ಹೋಗ್ತೀನಿ. ಈಗ ನಿಮ್ಗೇನಾಗ್ತದೆ, ಅದು ಲೋಡ್ ಆಗ್ತದೆ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ. ಅಂದರೆ ಇನ್ನೊಬ್ಬ ಪೇಷಂಟ್ ವೇಟಿಂಗ್ ಜಾಸ್ತಿ ಆಗ್ತದೆ, ಹಾಗೆ ಕ್ಯೂ ದೊಡ್ಡದಾಗ್ತದೆ, ಆವಾಗ ಟ್ರೀಟ್ಮೆಂಟ್ ಲೇಟ್ ಆಗ್ತದೆ. ಸರ್, ಈಗ ಮುಂಚೆ ನೀವು ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಹೊಸ ಕಾನ್ಸೆಪ್ಟ್ ಜೆನ್ಎಕ್ಸ್ ಅಂಥೇಳಿ ಈಗೇನು ಪೀಡಿಯಾಟ್ರಿಕ್ಸ್ ಇದೆಯಲ್ಲ ಸರ್, ಅಂದರೆ ಜನ್ರೇಷನ್ ದ ಲೇಟೆಸ್ಟ್ ಒನ್, ಈ ಲೈಫ್ ಸ್ಟೈಲ್ ಡಿಸೀಸಸ್ ಇನ್ ಪೀಡಿಯಾಟ್ರಿಕ್ಸ್ ಪೇರೆಂಟ್ಸ್ ಪಾತ್ರ ಎಷ್ಟು? ಇದು ತುಂಬ ಉತ್ತಮವಾದ ಪ್ರಶ್ನೆ. ಲೈಫ್ ಸ್ಟೈಲ್ ಡಿಸೀಸಸ್ ಇನ್ ಪಿಡಿಯಾಟಿಕ್ ಪಾಪ್ಯುಲೇಷನ್ ಅಲ್ವಾ ನೀವು ಕೇಳ್ತಾ ಇರೋದು. ಇದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ಒಬಿಸಿಟಿ, ಸೋಷಿಯಲ್ ಬಿಹೇವಿಯರ್, ಎರಡು. ಒಬಿಸಿಟಿ ಮಾತ್ರ, ಚೈಲ್ಡ್ಹುಡ್ ಒಬಿಸಿಟಿ ತುಂಬ ಮುಖ್ಯವಾದ್ದು. ಇದರಲ್ಲಿ ಬರೀ ಕುಟುಂಬದ ಪಾತ್ರ ಅಲ್ಲ, ಇಡೀ ಸಮಾಜದ ಪಾತ್ರ ಮತ್ತು ನಿಮ್ಮಂಥ ಮೀಡಿಯಾ ಪಾತ್ರ ಕೂಡ ಭಾಳ ಇದೆ. ಅಂದರೆ ತಾಯಿ ತನ್ನ ಮಗುಗೆ ಎದೆ ಹಾಲೆ ಕುಡಿಸ್ಬೇಕು ಅಂತಕ್ಕಂಥ ಮುಖ್ಯವಾದ ಮಾಹಿತಿಯನ್ನು ನಾವು ಕೊಡಬೇಕಾಗಿದೆ ಇವತ್ತು. ಎದೆ ಹಾಲು ಕುಡಿದಂಥ ಮಗು ಯಾವತ್ತೂ ಒಬೀಸ್ ಆಗಲ್ಲ ಅಂತ ನನ್ನ ಒಂದು ಅನಿಸಿಕೆ. ಮೊದಲಿಂದಲೂ ಮೇಲಿನ ಹಾಲು ಕುಡಿತಾ ಬಂದ ಮಗು ಒಬಿಸಿಟಿ ಬೆಳತಕ್ಕಂಥದ್ದು ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ. ಅಲ್ಲಿಂದ ಕುಟುಂಬಕ್ಕೆ, ಸಮಾಜಕ್ಕೆ ಯಾವುದು ಉತ್ತಮವಾದ ಆಹಾರ ಅಂತ ನಾವು ಹೇಳಿದರೆ ಮಾತ್ರ ಅದು ಒಂದು ಪಬ್ಲಿಕ್ ಇನ್ಫಾರ್ಮೇಷನ್ ಆಗಿ ಹೋಗುತ್ತೆ. ಮನೆಯ ಒಂದು ಕುಟುಂಬದ ಆಹಾರ ಪದ್ಧತಿಯನ್ನೇ ನಾವು ಬದಲಿ ಮಾಡಬೇಕು. ಹಾಗಾದಾಗ ಮಾತ್ರ ಈ ಚೈಲ್ಡ್ಹುಡ್ ಈ ಥರ ಒಬಿಸಿಟಿ ಅಥವಾ ಆಸ್ತಮಾ ಇರ್ಬೋದು ಅಥವಾ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಇರ್ಬೋದು, ಇವೆಲ್ಲವೂ ಕೂಡ ಬದಲಾಗ್ತಾ ಹೋಗ್ತವೆ. ಎಲ್ಲದಕ್ಕೂ ಎಲ್ಲೋ ಒಂದು ಕಡೆ ಆಹಾರದ ಒಂದು ಕನೆಕ್ಷನ್ ಇರ್ತದೆ. ಅದನ್ನು ವೈದ್ಯರಾದ ನಾವು ಮತ್ತು ನೀವು ಸೇರಿಕೊಂಡು ಸಮಾಜಕ್ಕೆ ತಲುಪಿಸಬೇಕಾದ ಅವಶ್ಯಕತೆ ಇದೆ. ಈ ಲೈಫ್ ಸ್ಟೈಲ್ ಡಿಸೀಸಸ್ ಸಂಬಂಧಕ್ಕೆ ಮುಖ್ಯವಾಗಿ ಒಬೆಸಿಟಿ ಅಂತ ಹೇಳಿದೆ. ಎರಡನೇದು ಆಸ್ತಮಾ ಇನ್ ಚಿಲ್ಡ್ರನ್. ಬಟ್ ಆಸ್ತಮಾ ಇನ್ ಚಿಲ್ಡ್ರನ್ ತುಂಬ ಸತಿ ಜೆನೆಟಿಕ್ ಪ್ರಿಡಿಸ್ಪೋಷನ್ ಬರ್ತದೆ. ಆದರೆ ಅದರ ಸಿವಿಯಾರಿಟಿ ಉಳ್ಕೊಳ್ಳೋದು ಆ್ಯಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್. ಅದು ಮಗು ಎಲ್ಲಿ ಉಳಿತದೆ, ಎಂಥ ವಾತಾವರಣದಲ್ಲಿ ಬೆಳೆಯುತ್ತೆ, ಏನು ಆಹಾರ ತಿನ್ನುತ್ತೆ, ಅದ್ರ ಮೇಲೆ ಜೆನೆಟಿಕಲಿ ಪ್ರಿಡಿಸ್ಪೋಸ್ಡ್ ಚೈಲ್ಡ್ ವಿಲ್ ಎಕ್ಸ್ಪ್ರೆಸ್ ಇಟ್ಸ್ ಡಿಸೀಸ್ ಟು ಎ ಡಿಫರೆಂಟ್ ಲೆವೆಲ್ಸ್. ಜೆನೆಟಿಕಲಿ ಪ್ರಿಡಿಸ್ಪೋಸ್ ಆಗಿದ್ದರೂ ಕೂಡ ಲೈಫ್ ಸ್ಟೈಲ್ ಬದಲಿ ಮಾಡಿಕೊಂಡ್ರೆ ಆ ಮಗುಗೆ ಆಸ್ತಮಾ ಅಟ್ಯಾಕ್ಸ್ ಕಡಿಮೆ ಆಗ್ತದೆ, ಅಲರ್ಜೀಸ್ ಕಡಿಮೆ ಆಗ್ತದೆ. ಇದನ್ನು ತಿಳಿಸ್ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ. ಇನ್ನು ಮೂರನೇದು ಬಿಹೇವಿಯರಲ್ ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ, ಮಗುವಿನ ವರ್ತನೆಗೆ ಸಂಬಂಧಪಟ್ಟಂಥದ್ದು. ಸೋಷಿಯಲ್ ಬಿಹೇವಿಯರು, ಅಡಿಕ್ಷನ್ ಟು ಟಿ ವಿಸ್, ಅಡಿಕ್ಷನ್ ಟು ಮೊಬೈಲ್ ಫೋನ್ಸ್, ಅಡಿಕ್ಷನ್ ಟು ಸಾಫ್ಟ್ ಮೀಡಿಯಾಸ್, ಅಡಿಕ್ಷನ್ ಟು ಡ್ರಗ್ಸ್, ಇವೆಲ್ಲವೂ ಕೂಡ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಆಫ್ ಚೈಲ್ಡ್ಹುಡ್. ಇದನ್ನು ಈ ಕಾನ್ಸೆಪ್ಟನ್ನು ನಾವು ಇನ್ಮೇಲೆ ಪ್ರಾಪಗೇಟ್ ಮಾಡಬೇಕು. ತುಂಬ ಜನ ಲೈಫ್ ಸ್ಟೈಲ್ ಡಿಸಾರ್ಡರ್ ಡಯಾಬಿಟಿಸು, ಆಸ್ತಮಾ, ಹೈಪರ್ ಟೆನ್ಷನ್ ಅಂತಾರೆ. ಈ ಒಂದು ಕಾನ್ಸೆಪ್ಟ್ ಅರ್ಥ ಆಗಿಬಿಟ್ರೆ ಸರ್ಕಾರದವರು ಕೂಡ ಸಾಕಷ್ಟು ಪ್ರೋಗ್ರಾಮ್ಗಳನ್ನು ತರ್ತಾರೆ. ಅಂದರೆ ಮಗುವಿನ ಆರೋಗ್ಯ, ಸರ್ವತೋಮುಖ ಆರೋಗ್ಯ ಇಂಪ್ರೂವ್ ಆಗ್ತದೆ, ಒಬಿಸಿಟಿ ಕಡಿಮೆ ಆಗ್ತದೆ, ಆಸ್ಮಾ ಎಪಿಸೋಡ್ ಕಡಿಮೆ ಆಗ್ತವೆ, ಆ ಬಿಹೇವಿಯರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕಡಿಮೆ ಆಗ್ತಾ ಹೋಗ್ತವೆ. ನಾವು ಒಬ್ಬ ಮಗುವಿನ ಪರಿಪೂರ್ಣ ಮಗುವಾಗಿ ನೋಡಬೇಕು. ಮಗುವಿನ ಕೇವಲ ಒಬ್ಬ ರೋಗಿಯಾಗಿ ನೋಡಬಾರ್ದು. ಒಂಥರ ಹೋಲಿಸ್ಟಿಕ್ ಅಪ್ರೋಚ್, ಅದು ಆಟ ಪಾಠ ಎಲ್ಲದರಲ್ಲೂ, ಬಿಹೇವಿಯರಲ್ಲೂ. ಈ ಸೋಷಿಯಲ್ ಮೀಡಿಯಾ ಈ ಮಧ್ಯ ಸರ್ ಸಿಕ್ಕಾಪಟ್ಟೆ ಮಕ್ಕಳೆಲ್ಲ ಮೊಬೈಲ್ ಇಲ್ಲದೇ ಊಟ ಮಾಡಲ್ಲ, ಮೊಬೈಲ್ ಇಲ್ಲದೇ ಮಾತು ಕೇಳಲ್ಲ. ಅಂದರೆ ಒಂಥರ ವೈಲ್ಡ್ ಬಿಹೇವಿಯರ್ ನೋಡ್ತಾ ಇದ್ದೀವಿ ಈ ಮಧ್ಯ ಸರ್. ಇಲ್ಲ, ಈ ಸೋಷಿಯಲ್ ಮೀಡಿಯಾ ಬಗ್ಗೆ ನೀವು ಕೇಳಿದ್ರಲ್ಲ, ಅದು ಮೊಬೈಲ್ ಅಂತ ಹೇಳಿದ್ರಿ, ನೀವು ಟಿ ವಿ ಅಂತ ಹೇಳಿದ್ರಿ. ನೋಡಿ, ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗೆ ಒಂದು ಗ್ರೌಂಡಲ್ಲಿ ಕ್ರಿಕೆಟ್ ನಡೀತಾ ಇದ್ದರೆ ಗ್ರೌಂಡಲ್ಲಿ ಹೋಗಿ ಕೂತು ನೋಡ್ತಾ ಇದ್ವಿ. ಈಗ ಆಗ ನೋಡಲ್ಲ ಮಕ್ಕಳು, ಟಿ ವಿಯಲ್ಲಿ ನೋಡ್ತಾರೆ. ಸೊ ಫುಟ್ಬಾಲ್ ನಾವು ಗ್ರೌಂಡ್ಗೆ ಹೋಗಿ ನೋಡ್ತಾ ಇದ್ವಿ, ಈಗ ಫುಟ್ಬಾಲ್ ಮನೇಲಿ ಕೂತು ನೋಡ್ತೀವಿ. ಇನ್ನು ಮೊಬೈಲ್ ಅಡಿಕ್ಷನ್ ಅಂತಿದ್ರಲ್ಲ, ಈಗ ಏನಾಗ್ತದೆ, ಇಷ್ಟೊಂದು ಗ್ಯಾಜೆಟ್ರಿ ಎಕ್ಸ್ಪೋಜರ್ ಇರಬೇಕಾದ್ರೆ ಎ ಚೈಲ್ಡ್ ಹ್ಯಾಸ್ ಅನ್ ಆಪ್ಷನ್ ಫಾರ್ ಸೋ ಮೆನಿ ಸೋಷಿಯಲ್ ಮೀಡಿಯಾಸ್ ಅವೈಲಬಲ್ ಇನ್ ದಿ ವರ್ಲ್ಡ್.
ಇದನ್ನು ಕೆಲವು ಪೇರೆಂಟ್ಸ್ ಏನು ಮಾಡ್ತಾರೆ, ತುಂಬ ಸ್ಟ್ರಿಕ್ಟಾಗಿ ಮಗುವಿಗೆ ನಾನು ಮೊಬೈಲೇ ಕೊಡಲ್ಲ, ಟಿ ವಿನೇ ಆನ್ ಮಾಡಲ್ಲ, ನನ್ನ ಮನೇಲಿ ಟಿ ವಿನೇ ಇಲ್ಲ ಅಂತ. ಅಂದರೆ ಅವರ ಕ್ಯೂರಿಯಾಸಿಟಿನ ಕರ್ಪ್ ಮಾಡ್ತಾರೆ, ಸ್ಟ್ರಿಕ್ಟಾಗಿ ನೋಡ್ಕೋತಾರೆ. ಅದು ತಪ್ಪೆ. ಇವೆಲ್ಲವೂ ಜೊತೆ ಮಗುನ ಬಗ್ಸೋದು ಕಲಿಸ್ಬೇಕು ನಾವು. ಮಗು ಎಲ್ಲವೂ ಜೊತೆಗಿರಬೇಕು. ಮಗುಗೆ ಎಲ್ಲವೂ ಅವಕಾಶಗಳಿರಬೇಕು. ಒಂದು ಮೊಬೈಲು ಕೈ ಸಿಗಬೇಕು, ಟಿ ವಿ ಕೈ ಸಿಗಬೇಕು, ಒಂದು ಪೇಪರ್ ಕೈ ಸಿಗಬೇಕು, ಒಂದು ಆಟದ ಮೈದಾನ ಕೈ ಸಿಗಬೇಕು, ಎಲ್ಲವೂ ಕೈ ಸಿಗಬೇಕು. ಅದನ್ನು ಎಷ್ಟರ ಮಟ್ಟಿಗೆ ಯಾವ್ಯಾವಾಗ ನಾವು ಉಪಯೋಗಿಸ್ಬೇಕು ಅಂತಕ್ಕಂಥ ವಾತಾವರಣನ ಫ್ಯಾಮಿಲಿಯಲ್ಲಿ ಕ್ರಿಯೇಟ್ ಮಾಡಬೇಕು ನಾವು. ಆದರೆ ಇದು ಪೇರೆಂಟ್ಸ್ ಒಂದು ಜವಾಬ್ದಾರಿ. ಅದ್ರ ಲಿಮಿಟೇಷನ್ಸ್ ಗೊತ್ತಿರಬೇಕು, ಮಗುಗೆ ಏನು ಕೊಡಬೇಕು, ಯಾವಾಗ ಕೊಡಬೇಕು, ಹೇಗೆ ಕೊಡಬೇಕು, ಅಷ್ಟು ಗೊತ್ತಿರಬೇಕು. ಜೊತೆಗೆ ನೋಡಿ, ಮನೇಲಿ ನಾವು ಮುಖ್ಯವಾಗಿ ಮಾಡ್ತಕ್ಕಂಥದ್ದು, ತಂದೆ ತಾಯಿ ಮಗು ಒಂದು ಹಂತದವರೆಗೆ ಜೊತೆಗೆ ಇರ್ತಾರೆ. ಆಮೇಲೆ ಮಗು ಒಂದು ಕಡೆ ಒಂದು ರೂಮಲ್ಲಿ, ತಂದೆ ತಾಯಿ ಒಂದು ಕಡೆ ಒಂದು ರೂಮಲ್ಲಿ. ತಂದೆ ತಾಯಿ ಕೆಲವು ವಿಷಯ ಮಕ್ಕಳ ಮುಂದೆ ಮಾತಾಡೋದೇ ಇಲ್ಲ. ಯಾವ ವಿಷಯ ಮಾತಾಡಬಾರ್ದು ಆ ವಿಷಯ ಮಾತಾಡಬೇಡಿ, ಆದರೆ ಸಾಮಾನ್ಯ ವಿಷಯಗಳನ್ನ ಮಕ್ಕಳ ಜೊತೆ ಹಂಚ್ಕೋಬೇಕು. ನೀನೇನು ಮಾಡ್ತೀಯೋ ಅದನ್ನೇ ಮಗು ಮಾಡೋದು. ನೀನು ಟಿ ವಿನ 9 ಗಂಟೆಗೆ ಆಫ್ ಮಾಡಿದರೆ ಮಗುನ ಆಫ್ ಮಾಡುತ್ತೆ. ನೀನು ಮಗು ಮಲಸಿ ರಾತ್ರಿ ಒಂದು ಸಿನಿಮಾ ನೋಡ್ತೀನಿ, ಮಲ್ಕೋ ಅಂದರೆ ಮಗುವಿಗೆ ಒಂದು ಕ್ಯೂರಿಯಾಸಿಟಿ ಬೆಳೀತದೆ. ಯಾಕೆ ನನಗೆ ಮಲಗಿಸ್ತಾ ಇದ್ದಾರೆ, ಏನೋ ಇದೆ ಅಂತ. ಹಾಗೆ ಸೊ ಈ ಥರದ ವಾತಾವರಣ ಕ್ರಿಯೇಟ್ ಮಾಡಬಾರ್ದು. ನೋಡಿ ಕಲಿಯೋದು ಜಾಸ್ತಿ, ಮಗು ಹೇಳಿ ಕಲಿಯೋದಕ್ಕಿಂತ ನೋಡಿ ಕಲಿಯೋದೇ ಜಾಸ್ತಿ. ತುಂಬ ಜನ ಪೇರೆಂಟ್ಸ್ ಏನು ಮಾಡ್ತಾರೆ, ನಾವು ರಾತ್ರಿ ಒಂದು ಸಿನಿಮಾ ನೋಡಬೇಕು ಅಂದ್ರೆ ಮಕ್ಕಳು ಮಲಗಿಸೋಕ್ಕೆ ಹೋಗ್ತಾರೆ. ಮಗು ಅರ್ಥ ಆಗುತ್ತದು, ಏನೋ ಇದೆ ಮನೇಲಿ, ಅವನಿಗೆ ಏನೋ ನಡೀತೆ, ನೆಕ್ಸ್ಟು ಮಲಗಲ್ಲ. ಅದು ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತದೆ. ಆಗಿರಬಾರ್ದು. ಆ ಥರ ವಾತಾವರಣ ಕ್ರಿಯೇಟ್ ಮಾಡ್ಬೋದು. ಇನ್ನು ಅಡಿಕ್ಷನ್ ಅನ್ನೋದು ಇದೆಯಲ್ಲ, ಕೆಲವು ಮಕ್ಕಳು ಬರ್ತದೆ, ಈ ಮೊಬೈಲ್ ಅಡಿಕ್ಷನ್ನು ಇದೆಲ್ಲ ಬರ್ತದೆ. ಅದನ್ನು ಒಂದು ಈಗ ಇತ್ತೀಚಿನ ಮಟ್ಟದಲ್ಲಿ ಅದನ್ನು ಒಂದು ರೋಗವಾಗಿ ಗ್ರಹಿಸ್ತಾ ಇದ್ದೀವಿ ನಾವು. ಅದಕ್ಕೆ ತಕ್ಕಂತೆ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟಲ್ಲಿ, ಅಂದರೆ ಚೈಲ್ಡ್ ಆ್ಯಂಡ್ ಅಡ್ಲಸೆಂಟ್ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ನಡೀತದೆ. ಆದರೆ ತಂದೆ ತಾಯಿಗಳ ಜವಾಬ್ದಾರಿ ಮತ್ತು ಸಮಾಜ ಜವಾಬ್ದಾರಿ ತುಂಬ ಮುಖ್ಯವಾಗುತ್ತೆ. ಗ್ಯಾಜೆಟ್ಸನ್ನು ನೀವು ಕಿತ್ಕೊಳ್ಳೋಕೆ ಬರೋಂಗಿಲ್ಲ ಮಗುವಿಂದ. ಗ್ಯಾಜೆಟ್ಸ್ನ ಕಿತ್ಕೊಂಡ್ರೆ ಮಗುಗೆ ಬೇಕಾದ ಒಂದು ಇನ್ಫಾರ್ಮೇಷನ್ ಸಿಗಲ್ಲ ಅವನಿಗೆ. 8ನೇ ತರಗತಿ ಮಗುಗೆ ಒಂದು ಯಾವುದಾದ್ರು ಒಂದು ಮ್ಯಾಥಮೆಟಿಕ್ಸಲ್ಲಿ ಒಂದು ಪ್ರಶ್ನೆ ಉತ್ತರ ಬರಲಿಲ್ಲ ಅಂದರೆ ಅವನಿಗೆ ಈಸಿಯೆಸ್ಟ್ ವೇ ಟು ಗೆಟ್ ಎನ್ ಆನ್ಸರ್ ಈಸ್ ಎ ಗ್ಯಾಜೆಟ್. ಇವಾಗ ಒಬ್ಬ MBBS ಮಾಡೋ ವಿದ್ಯಾರ್ಥಿಗೆ ಜರ್ನಲ್ ಮೆಟೀರಿಯಲ್ ಬೇಕು ಅಂದರೆ ಗ್ಯಾಜೆಟೇ. ಹಾರ್ಡ್ ಕಾಪೀಸ್ಗೆ ಯಾರು ಹುಡುಕೋದಿಲ್ಲ ಇವಾಗ. ಸೊ ಹಾಗೆ ಎಕ್ಸ್ಪೋಜರ್ ಟು ದೀಸ್ ಮಾಡರ್ನ್ ಗ್ಯಾಜೆಟ್ಸ್ ಇರಬೇಕು. ಅದು ಯಾವ ಥರ ಎಷ್ಟರ ಮಟ್ಟಿಗೆ ಇರಬೇಕು ಅಂತಕ್ಕಂಥದ್ದು ಫ್ಯಾಮಿಲಿ ಡಿಸೈಡ್ ಮಾಡಬೇಕು. ಅಂದರೆ ಎಲ್ಲ ಸಮಯಕ್ಕಿಂತಲೂ ಈಗ ಒಂದು ಕುಟುಂಬದ ಮಹತ್ವ, ಎಕ್ಸಿಸ್ಟೆನ್ಸ್ ಆಫ್ ಎ ಫ್ಯಾಮಿಲಿ ಈಸ್ ಟೇಕಿಂಗ್ ಎ ವೆರಿ 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 ಸ್ಟ್ರಾಂಗ್ ಬೇಸ್ ಇನ್ ಇಂಡಿಯಾ. ಇಲ್ಲಿವರೆಗೂ ಕುಟುಂಬ ಪರವಾಗಿ ನಮ್ಮ ದೇಶ ಇದೆ, ನಮ್ಮ ದೇಶದ ಕುಟುಂಬ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಕುಟುಂಬದ ಮಹತ್ವ ನಮ್ಮ ದೇಶದಲ್ಲಿ ತುಂಬ ಮುಖ್ಯವಾಹಿನಿ ಬರ್ತಾ ಇದೆ. ಸೊ ಆ ಕುಟುಂಬ ವ್ಯವಸ್ಥೆಯಲ್ಲಿ ನಾವು ಮಕ್ಕಳನ್ನ ಕಂಟ್ರೋಲ್ ಮಾಡೋಕೆ ವಿನ ಮಗುವಿನ ಸಪ್ರೇಟಾಗಿ ಕಂಟ್ರೋಲ್ ಮಾಡೋಕ್ಕೆ ಹೋದರೆ ಆಗಲ್ಲ. ಪೀಡಿಯಾಟ್ರಿಷಿಯನ್ಸ್ ಕಾಂಟ್ರಿಬ್ಯೂಷನ್ಗೆ, ಸೊಸೈಟಿ ಕಾಂಟ್ರಿಬ್ಯೂಷನ್ಗೆ, ಅಪಾರ್ಟ್ ಫ್ರಮ್ ವ್ಯಾಕ್ಸಿನೇಷನ್, ಮಾಲ್ ನ್ಯೂಟ್ರಿಷನ್ನು, ವಾಟ್ ಎಲ್ಸ್ ಕೊಡ್ಬೋದು ಸರ್? ನೋಡಿ, ವ್ಯಾಕ್ಸಿನೇಷನ್ ಇಸ್ ಎ ನ್ಯಾಷನಲ್ ಪ್ರೋಗ್ರಾಮ್. ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸ್ ಕಾನ್ಸೆಪ್ಟೇ ಬೆಳೆದಿದ್ದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಿಂದ. ಈಗ ನೋಡಿ, ನಾನು MD ಮುಗಿಸಿ ಬಳ್ಳಾರಿ ಬಂದಾಗಿರ್ತಕ್ಕಂಥ ಎಷ್ಟೋ ಕಾರ್ಯಗಳು ಈಗ ನೋಡ್ತಾ ಇಲ್ಲ. ಅದು ಪೀಡಿಯಾಟ್ರಿಷನ್ ಕಾಂಟ್ರಿಬ್ಯೂಷನ್ ಅಂತಿರೋ, ಇಲ್ಲ ಸೈನ್ಸ್ ಕಾಂಟ್ರಿಬ್ಯೂಷನ್ ಅಂತಿರೋ, ಅಥವಾ ಸರ್ಕಾರದ ಕಾಂಟ್ರಿಬ್ಯೂಷನ್ ಅಂತಿರೋ ಗೊತ್ತಿಲ್ಲ. ಅವು ಪೀಡಿಯಾಟ್ರಿಕ್ ಮಕ್ಕಳ ವೈದ್ಯರಾಗಿ ಸಮಾಜಕ್ಕೆ ಏನು ಕೊಡ್ಬೋದು ಅಂದರೆ ಇವೆಲ್ಲವನ್ನು ಬಿಟ್ಟು, ಅಂದರೆ ಒಂದು ರೋಗವನ್ನು ಚಿಕಿತ್ಸೆ ಮೂಲಕ ಸರಿಪಡಿಸೋದನ್ನು ಬಿಟ್ಟು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ, ಅವನ ವಿದ್ಯಾಭ್ಯಾಸ ಇರ್ಬೋದು, ಅವನಿಗೆ ಒಂದು ಸದೃಢವಾದ ದೇಹ ಕೊಡೋದಾಗಲಿ, ಇಂಥವನ್ನು ವೈದ್ಯ ಕೊಡಬೇಕು ಮಕ್ಕಳ ವೈದ್ಯ. ಒಂದು ರೋಗ ಯಾವುದೋ ಎಂಟ್ರಿಕ್ ಫೀವರ್ ಬಂತು, ನಾನು ಟ್ರೀಟ್ಮೆಂಟ್ ಕೊಟ್ಟೆ ಮನೆಗೆ ಕಳಿಸ್ದೆ ಅಲ್ಲ. ಈ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಏನು ಹೇಳಿದ್ರಲ್ಲ, ಅವೆಲ್ಲವನ್ನು ಕೂಡ ನಿಲ್ಲಿಸೋದಕ್ಕೆ, ತಡೆಗಟ್ಟೋದಕ್ಕೆ ವೈದ್ಯನಾಗಿ ನಾವು ಸಹಾಯ ಮಾಡಬೇಕು. ಪೀಡಿಯಾಟ್ರಿಷನ್ ರೋಲ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಪ್ರಿವೆಂಟಿಂಗ್ ಒಬೆಸಿಟಿ, ಪ್ರಿವೆಂಟಿಂಗ್ exaggeration of asthma and also social behavior of the children. ನಾವು ಶಾಲೆಗಳಿಗೆ ಹೋಗಬೇಕು, ಸಮಾಜ ಜೊತೆ ಬೆರಿಬೇಕು, ಮಾಧ್ಯಮಗಳ ಜೊತೆ ಬೆರಿಬೇಕು, ಮಾಹಿತಿ ಕೊಡಬೇಕು. ಈ ಮಾಹಿತಿನ ಪೇಪರ್ ಮುಖಾಂತರ ಕೊಡೋದು ಒಂದು, ಮಾಹಿತಿನ ಇಂಥ ಮಾಧ್ಯಮಗಳ ಜೊತೆ ಕೊಡೋದು ಒಂದು. ಇನ್ನೊಂದು, ನಾವೇ ಫಿಸಿಕಲ್ ಹೋಗ್ಬಿಟ್ಟು, ಶಾಲೆಗಳಿಗೆ ಹೋಗ್ಬಿಟ್ಟು, ಅಥವಾ ನಮ್ಮ ಒಂದು ಎಲ್ಲೆಲ್ಲಿ ಪರಿಸರದಲ್ಲಿ ಹೋಗ್ಬಿಟ್ಟು
ತಂದೆ ತಾಯಿಗಳ ಜೊತೆ ಇಂಟ್ರಾಕ್ಷನ್ ಮಾಡ್ತೀವಲ್ಲ ಅದು ಯಾವಾಗಲೂ ಉಳಿತದೆ. ಇವಾಗ ಯೋಗಾನಂದ ರೆಡ್ಡಿ ಡಾಕ್ಟ್ರು ಬಳ್ಳಾರಿಯಲ್ಲಿ ಯಾವುದೋ ಒಂದು ಕಾಲನಿಗೆ ಹೋಗಿ ಒಂದು ಏನೋ ಮಾಹಿತಿ ಕೊಡ್ತಾರೆ ಅಂದರೆ ಅಲ್ಲಿ ಒಂದು ಕ್ಯೂರಿಯಾಸಿಟಿ ಇರ್ತದೆ. ಅದನ್ನು ನಾವು ಮಾಡಬೇಕು ಸೋಷಿಯಲ್ ಅವೇರ್ನೆಸ್ ಮಾಡಬೇಕು. ಅದು ತುಂಬ ಎಫೆಕ್ಟಿವ್ ಆಗಿರ್ತದೆ. ನನ್ನ 4 ಗೋಡೆಗಳ ಮಧ್ಯೆ ಚೇಂಬರಲ್ಲಿ ಕೂತ್ಕೊಂಡು ಒಬ್ಬೊಬ್ಬರಿಗೆ ಹೇಳ್ತಾ ಹೋಗೋದಕ್ಕೆ ಸಾಧ್ಯ ಆಗಲ್ಲ. ಸೊ ಕೆಲವು ವಿಷಯಗಳು ಇವಾಗ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ನಾನು ಮಾತಾಡಿದೆ. ಹಿಡನ್ ಬೆನಿಫಿಟ್ಸ್ ಆಫ್ ಬ್ರೆಸ್ಟ್ ಫೀಡಿಂಗ್ ನಾವು ಜನಗಳಿಗೆ ತಿಳಿಸ್ಕೊಟ್ರೆ ಯಾರೂ ಅದನ್ನು ನಿರಾಕರಿಸಲ್ಲ. ಅಷ್ಟೇ ಸಿಂಪಲ್ ಅದು. ಬ್ರೆಸ್ಟ್ ಫೀಡಿಂಗ್ ತುಂಬ ಇಂಪಾರ್ಟೆಂಟ್ ಅಲ್ಲ ಸರ್? ಈ ಡಿಪೆಂಡಿಂಗ್ ಅಪಾನ್ ಸಪ್ಲಿಮೆಂಟ್ರಿ ಈಗ ಸಿಗೋಂಥ ಮಾರ್ಕೆಟಲ್ಲಿ ಬ್ರೆಸ್ಟ್ ಫೀಡಿಂಗ್ ಆಲ್ಟರ್ನೇಟ್ಸ್ ಆರ್ ನಾಟ್ ರಿಯಲಿ ಅಡ್ವೈಸ್ಡ್. ಇಲ್ಲ, ಇದು ಬ್ರೆಸ್ಟ್ ಫೀಡಿಂಗ್ಗೆ ಆಲ್ಟರ್ನೇಟ್ ಶಬ್ದನೇ ಉಪಯೋಗಿಸಬಾರ್ದು. ಇಟ್ ಇಸ್ ಎ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್. ಇಟ್ಸ್ ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್. ಈಗ ನೋಡಿ, ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನಾನು. ನಾವು ನಮ್ಮ ಮಕ್ಕಳಿಗೆ ಹಾಲಿಲ್ಲ ಅಂದ್ಬಿಟ್ಟು ಆಕಳದ ಹಾಲು, ಎಮ್ಮೆ ಹಾಲು ಅಥವಾ ಡಬ್ಬದ ಹಾಲು ಕೊಡಿಸ್ತೀವಿ. ನೀವು ಪ್ರಪಂಚದ ಯಾವುದೇ ಪ್ರಾಣಿ ನೋಡಿ, ಅವು ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಯಾವತ್ತಾದರೂ ಅವು ಇನ್ನೊಂದು ಪ್ರಾಣಿಯ ಹಾಲನ್ನು ಕುಡಿದಿದ್ದಾವೆ ನೋಡಿ? ಮಗುವಾಗಿದ್ದಾಗೆ ಕುಡಿಯಲ್ಲ ಅವು. ಅಂದರೆ ಹಾಲು ಅನ್ನೋದು ಆಯಾ ಸ್ಪೀಸೀಸ್ಗೆ ಸ್ಪೆಸಿಫಿಕ್ ಆಗಿರ್ತದೆ. ಗೋಟ್ಸ್ ಮಿಲ್ಕ್ ಈಸ್ ಫಾರ್ ಗೋಟ್, ಕೌಸ್ ಮಿಲ್ಕ್ ಈಸ್ ಫಾರ್ ಎ ಕಾವ್, ಹ್ಯೂಮನ್ ಮಿಲ್ಕ್ ಈಸ್ ಫಾರ್ ಹ್ಯೂಮನ್ ಬೀಯಿಂಗ್ಸ್. ಅದರಲ್ಲಿ ಕಂಟೆಂಟ್ ಬೇರೆ ಬೇರೆ ಇರ್ತದೆ. ನ್ಯಾಚುರಲಿ ಅವೈಲೇಬಲ್ ಮಿಲ್ಕ್ ಇದೆಯಲ್ಲ ಟು ಎನಿ ಸ್ಪೀಸೀಸ್ ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್, ಅದರ ಮೆದುಳು ಡೆವಲಪ್ಮೆಂಟಿಗೆ, ರೋಗ ನಿರೋಧಕ ಶಕ್ತಿ ಬೆಳೆಯೋದಕ್ಕೆ ಮತ್ತು ಪೌಷ್ಟಿಕಾಂಶವನ್ನು ಸಮತೋಲನವಾಗಿ ಕೊಡೋದಕ್ಕೆ ತುಂಬ ಸಹಾಯ ಮಾಡ್ತವೆ. ಆಕಳದ ಹಾಲು ಮಗುಗೆ ಬೆಳೆಸಲ್ಲ, ಆಕಳ ಕರುನ ಬೆಳೆಸ್ತದೆ. ಹಾಗೆ ತಾಯಿ ಹಾಲು ಅಷ್ಟು ಪ್ರಮುಖವಾದ್ದು. ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ನಾವು ಮೇಲಿನ ಆಹಾರಕ್ಕೆ ಹೋಗ್ತೀವಿ. ತುಂಬ ಪ್ರಿಮೆಚೂರ್ ಬೇಬಿ ಹುಟ್ಟಿರ್ತದೆ, ಮೆಟರ್ನಲ್ ಡೆತ್ ಆಗಿರ್ತದೆ. ಈವನ್ ಮೆಟರ್ನಲ್ ಡೆತ್ ಆದಾಗ ಕೂಡ ವೆಟ್ ನರ್ಸಿಂಗ್ ಅಂತ ಮಾಡ್ತೀವಿ, ಬೇರೆ ತಾಯಿಯಂದರೆ ಹಾಲು ಕೊಡಿಸ್ತೀವಿ ನಾವು. ಈಗ ಬಳ್ಳಾರಿಯಲ್ಲಿ ಮಿಲ್ಕ್ ಬ್ಯಾಂಕ್ ಅಂತ ಬಂದಿದೆ. ಆ ಮಿಲ್ಕ್ ಬ್ಯಾಂಕಲ್ಲಿ ತಾಯಿ ಹಾಲನ್ನು ಬಿಟ್ಬಿಟ್ಟು ಅದನ್ನು ಕೊಡ್ತಾ ಪ್ರಯತ್ನ ಮಾಡ್ತೀವಿ. ಅಂದರೆ ಇಷ್ಟು ಕಷ್ಟ ಬಿದ್ದು ಒಂದು ಮಿಲ್ಕ್ ಬ್ಯಾಂಕ್ನ ಸರ್ಕಾರ ಒಂದು ವೈದ್ಯಕೀಯ ಮಹಾವಿದ್ಯಾಲಯ ಸ್ಥಾಪಿಸುತ್ತೆ ಅಂತಂದರೆ ಅದರ ಪ್ರಾಮುಖ್ಯತೆ ಎಷ್ಟಿರಬೇಕು ನೋಡಿ. ಹಾಗೆ ಅಂದರೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಪ್ರತಿಶತ ಒಲ್ದಿದ್ರು ಕೂಡ 99.9% ತಾಯಿ ಹಾಲೇ ಮಗುವಿಗೆ ಬೇಕು. ಎಲ್ಲಿವರೆಗೆ? 2 ವರ್ಷ ಪೂರ್ಣಗೊಳ್ಳವರೆಗೆ. ಮೊದಲ 1 ವರ್ಷದವರೆಗೂ ತಾಯಿ ಹಾಲು ಬೇಕಾಗಿರೋದು ಮಗುವಿನ ರೋಗ ನಿರೋಧಕ ಶಕ್ತಿ ಬೆಳೆಯೋದಕ್ಕೆ ಮತ್ತು ದಷ್ಟಪುಷ್ಟವಾಗಿ ಬೆಳೆಯೋದಕ್ಕೆ. 1 ವರ್ಷದ ನಂತರ ಬೇಕಾಗಿರೋದು ಮೆದುಳಿನ ಮೈಲಿನೇಷನ್ ಆಗಲಿಕ್ಕೆ. ಅಂದರೆ ಜೆನೆಟಿಕಲಿ ಒಂದು ಮಗುವಿಗೆ ಎಷ್ಟು ಬುದ್ಧಿವಂತಿಕೆ ಇರಬೇಕೋ ಆ ಬುದ್ಧಿವಂತಿಕೆಯನ್ನು ಮಗು ಅಚೀವ್ ಮಾಡಬೇಕು ಅಂತಂದರೆ ತಾಯಿ ಹಾಲು ಮುಖ್ಯ. ಅಂದರೆ ಮೈಲಿನೇಷನ್ ಆಫ್ ದಿ ಬ್ರೈನ್ ಅಂತೀವಿ ನಾವು. ಅದು ಭಾಳ ಜನಕ್ಕೆ ಗೊತ್ತಿಲ್ಲ. ತಾಯಿ ಹಾಲನ್ನು 1 ವರ್ಷಕ್ಕೆ ನಿಲ್ಲಿಸಿಬಿಟ್ರೆ ಏನಾಗುತ್ತೆ, ಮಗುವಿನ ಜೆನೆಟಿಕ್ ಪೊಟೆನ್ಷಿಯಲ್ ಗಣಿತದಲ್ಲಿ 100ಕ್ಕೆ 90 ಮಾರ್ಕ್ಸ್ ತೊಗೊಳ್ಳೋಷ್ಟು ಕೆಪಾಸಿಟಿ ಇದ್ದರೆ ಅದು ನಮಗೆ ಯಾರಿಗೂ ಗೊತ್ತಿಲ್ಲದೇ 80 ಮಾರ್ಕ್ ಬಂದು ನಿಂತ್ಕೊಳ್ತದೆ. ಇದು ಗೊತ್ತಾಗಲ್ಲ. ಈ 10% ಯಾಕೆ ಲಾಸ್ ಆಯಿತು ಅಂತ ಗೊತ್ತಾಗಲ್ಲ. ಆದರೆ ಅದು ಸೈಂಟಿಫಿಕಲಿ ಬೇಸ್ಡ್. ಜೆನೆಟಿಕಲಿ ಕೇಪಬಲ್ ಚೈಲ್ಡ್ ವಿಲ್ ಬಿಕಮ್ ಲೆಸ್ ಕೇಪಬಲ್ ಇಫ್ ಯು ಸ್ಟಾಪ್ ಬ್ರೆಸ್ಟ್ ಮಿಲ್ಕ್ ಎಟ್ ದಿ ಅರ್ಲಿ ಏಜ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಭಾಳ ಜನಕ್ಕೆ ತಿಳಿಸಿ ಹೇಳಬೇಕು ನಾವು. ಜೊತೆಯಾಗಿ 6 ತಿಂಗಳಿಂದ ನಾವು ಮೇಲಿನ ಆಹಾರ ಕೊಡಬೇಕು. ಮನೆ ಆಹಾರಗಳು, ನಮ್ಮ ಸಮಾಜದಲ್ಲಿ ನಮ್ಮ ಕುಟುಂಬದ ಏನು ಆಹಾರ ಇದೆಯೋ ಅದೇ ಆಹಾರ ಕೊಡಬೇಕು. ಇವೆಲ್ಲವನ್ನು ಮೀರಿಸಿ ನೀವು ಕೇಳ್ಬೋದು, ಸಮಾಜದಲ್ಲಿ ಹಾಗಾದರೆ ಯಾಕೆ ಹಾಲಿನ ಪುಡಿ ಸಿಗ್ತದೆ? ಕೆಲವೊಂದು ವಿಶೇಷ ಅಂದರೆ ಆ ಸಂದರ್ಭಗಳು ತುಂಬ ವಿರಳ. ಅದು ವೈದ್ಯರೇ ನಿರ್ಧರಿಸಬೇಕು, ಬೇರೆ ಯಾರು ನಿರ್ಧರಿಸೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ನಾವು ಮೇಲಿನ ಹಾಲು ಕೊಡ್ತೀವಿ. ಏನಾಗುತ್ತೆ, ಇಟ್ ಈಸ್ ಫಾರ್ ಸರ್ವೈವಲ್ ಸೇಕ್. ಬಂದಾಗ ಸರ್ವೈವಲ್ ಇಂಪಾರ್ಟೆಂಟ್ ಬರ್ತದೆ. ನೀವು ಬುದ್ಧಿವಂತ ಮಗು ಬೇಕು ಅಥವಾ ಸರ್ವೈವಲ್ ಇಲ್ಲದೆ ಬುದ್ಧಿವಂತಿಕೆ ಅಂತ ಗೊತ್ತೀಯಾ, ಆ ಸಂದರ್ಭದಲ್ಲಿ ನಾವು ಹಾಲನ್ನು ಬೇರೆ ಕಡೆ ಕೊಡ್ತೀವಿ. ಹಾಗಾಗಿ ಸಮಾಜದಲ್ಲಿ ಸಿಗ್ತವೆ, ಈಗಲೂ ಕೂಡ ಈ ಸಪ್ಲಿಮೆಂಟ್ಸ್ ಸಿಗ್ತವೆ. ಬಟ್ ಸಪ್ಲಿಮೆಂಟ್ಸ್ ಕೆನಾಟ್ ರಿಪ್ಲೇಸ್ ಬ್ರೆಸ್ಟ್ ಫೀಡಿಂಗ್. ಸರ್, ಇದೇ ಲೈನಲ್ಲಿ ನಮಗೆ ಬೆಸ್ಟ್ ಪೇರೆಂಟಿಂಗ್ ಟಿಪ್ಸ್ ಅಂದರೆ ಏನು ಹೇಳ್ತೀರಿ ಸರ್? ಅಲ್ಲ, ಬೆಸ್ಟ್ ಪೇರೆಂಟಿಂಗ್ ಟಿಪ್ಸ್ ಇಸ್ ಬಿ ಎ ನ್ಯಾಚುರಲ್ ಪೇರೆಂಟ್. ಒಬ್ಬ ತಂದೆ ತಾಯಿಗೆ ಟಿಪ್ಸ್ ಕೊಡೋದು ಬೇಕಾಗಿದೆ. ನಾವು ತಂದೆ ತಾಯಿ ಮಗು ಜೊತೆ ಬೆಳಿಬೇಕು, ಮಗು ತಂದೆ ತಾಯಿಗಳ ಜೊತೆ ಬೆಳಿಬೇಕು. ಮನೆಯೇ ಮೊದಲ ಪಾಠಶಾಲೆ ಅಂತೀವಿ ನಾವು. ಹಾಗೆ ಎಲ್ಲ ಮನೆಯೇ ವಿಶ್ವ. ಅದಕ್ಕೆ ಮೊದಲ 2 ವರ್ಷ 3 ವರ್ಷದವರೆಗೂ ನೀವು ಇಡೀ ವಿಶ್ವವನ್ನು ಮೊದಲ 2 ವರ್ಷದಲ್ಲಿ ಮಗು ತೋರಿಸಿದರೆ ಬೇರೆ ಯಾವ ವಿಶ್ವವೂ ಅದಕ್ಕೆ ಮುಖ್ಯವಾಗಲ್ಲ. ನಿನ್ನ ಕುಟುಂಬವೇ ಮುಖ್ಯವಾಗ್ತದೆ ಅದಕ್ಕೆ. ಜೊತೆಗೆ ಪ್ರತಿಯೊಬ್ಬ ಪೇರೆಂಟ್ಸ್ ಕೂಡ ಮಕ್ಕಳನ್ನು ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ವ್ಯಾಕ್ಸಿನ್ಸ್ ಹಾಕಿಸ್ಬೇಕು.
ತಾಯಿ ಹಾಲು ಕೊಡಿಸ್ಬೇಕು, ಆಹಾರವನ್ನು ಸರಿಯಾಗಿ ಕೊಡಬೇಕು, ಶಾಲೆಗೆ ಕಳಿಸ್ಬೇಕು. ಇಲ್ಲಿ ಶಾಲೆಗೆ ಕಳಿಸೋದು ನಾವು ಅರ್ಬನ್ ಪಾಪ್ಯುಲೇಷನಲ್ಲಿ ಜಾಸ್ತಿ ಒತ್ತಾಗಿ ಹೇಳೋದು ಬೇಕಾಗಿಲ್ಲ. ಕೆಲವೊಂದು ಪಾಪ್ಯುಲೇಷನ್ ಇದೆ ಈಗಲೂ ಕೂಡ ಶಾಲೆಗೆ ಕಳಿಸ್ಬೇಕು ಅಂತ ನಾವು ಪದೇ ಪದೇ ಹೇಳ್ತೀವಿ. ಅಂದರೆ ಅರ್ಬನ್ ಸ್ಲಮ್ಸ್ ಇರ್ಬೋದು, ಅದು ರೂರಲ್ ಏರಿಯಾಸ್ ಇರ್ಬೋದು, ವರ್ಕಿಂಗ್ ಪಾಪ್ಯುಲೇಷನ್ ಇರ್ಬೋದು, ಅವರಿಗೆ ಮಕ್ಕಳನ್ನು ಶಾಲೆಗೆ ಕಳಿಸೋದಕ್ಕೆ ನಾವು ವೈದ್ಯನಾಗಿ ನಾನು ಹೇಳ್ಕೊಡ್ಬೇಕು. ಅದು ಬರೀ ಸರ್ಕಾರ ಜವಾಬ್ದಾರಿ ಅಲ್ಲ, ಒಬ್ಬ ಸೋಷಿಯಲ್ ವರ್ಕರ್ ಜವಾಬ್ದಾರಿ ಅಲ್ಲ, ನಮ್ಮ ಜವಾಬ್ದಾರಿ ಕೂಡ. ಸರ್, ಈಗ MBBS ಓದಾದಮೇಲೆ ಈಗಿನ ಜನ್ರೇಷನಲ್ಲಿ ಅಂದರೆ ಯಂಗ್ ಕ್ರೌಡ್ ಇಸ್ ಕಮಿಂಗ್, ಫಸ್ಟ್ ಜನ್ರೇಷನ್ ಡಾಕ್ಟರ್ಸ್ ಆಗಿರ್ಬೋದು, ಅಲ್ಲೊಂದು ಸ್ವಲ್ಪ ಗ್ಯಾಪ್ ಕಾಣಿಸುತ್ತೆ ಸರ್. ಪೀಡಿಯಾಟ್ರಿಕ್ಸ್ ಆ್ಯಸ್ ಎ ಸ್ಪೆಷಾಲಿಟಿ ತೊಗೊಳಕ್ಕೆ ದೇ ಫಿಯರ್. ಒಂದು ಅಂಡರ್ ಪೇಯ್ಡ್ ಅಂತ ಒಂದು ಅನಿಸುತ್ತೆ, ಇನ್ನೊಂದು ಎಮೋಷ್ನಲಿ ಓವರ್ ಡಿಮ್ಯಾಂಡಿಂಗು ಕಾಣ್ತದೆ ಬಿಕಾಸ್ ಆಫ್ ದಿಸ್ ಸೊಸೈಟಿ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ಸರ್, ಈ ಸೆಟ್ಟಿಂಗ್ ಅಪ್ PICU NICU ಅನ್ನೋದೇನಿದೆಯಲ್ಲ ಸರ್, ಇಟ್ ಈಸ್ ಮೋರ್ ಆಫ್ ಒಂಥರ ಸ್ಟ್ರೆಸ್ ಇದು. ಸೊ ವಾಟ್ ಈಸ್ ಯುವರ್ ಟೇಕ್ ಸರ್ ಆನ್ ದಿಸ್? ಇಲ್ಲ, ಇದು ಹೆಂಗೆ ಅಂತಂದರೆ, ಫಸ್ಟು ನಮಗೆ ನೀವು ಮೊದಲೇ ಪ್ರಶ್ನೆ ಕೇಳಿದ್ರಿ ನನಗೆ, ನೀವು ಯಾಕೆ ಪೀಡಿಯಾಟ್ರಿಕ್ಸ್ ತೊಗೊಂಡ್ರಿ ಅಂತ. ಸಬ್ಜೆಕ್ಟ್ ಆಫ್ ಮೈ ಚಾಯ್ಸ್ ಅಂತಂದೆ. ಅಂದರೆ ಮಕ್ಕಳ ವೈದ್ಯಕೀಯ ವಿಜ್ಞಾನ ಇದೆಯಲ್ಲ, ಅದು ಸರಳವಾದ ವಿಜ್ಞಾನ, ಅದು ಕಾಂಪ್ಲೆಕ್ಸ್ ಸೈನ್ಸ್ ಅಲ್ಲ. ಅದು ಅನ್ಲೈಕ್ ಯುವರ್ ಸಮ್ ಬ್ರಾಂಚಸ್ ಅದು ವೆರಿ ಕಾಂಪ್ಲೆಕ್ಸ್. ನ್ಯೂರಾಲಜಿ ಇರ್ಬೋದು, ಅನಸ್ಥೀಶಿಯಾ ಇರ್ಬೋದು, ಆಫ್ಥಾಲ್ಮಾಲಜಿ ಇರ್ಬೋದು, ದೇ ಆರ್ ವೆರಿ ಕಾಂಪ್ಲೆಕ್ಸ್ ಸೈನ್ಸಸ್. ಬಟ್ pediatric science is not that complex, but having said that, it is not that easy also. What is difficult in pediatrics is to put the knowledge what you have learnt into practice, because we are dealing with children and the families, parents. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಈ PICU NICU ಬರೀ ಗ್ಯಾಜೆಟ್ ಓರಿಯೆಂಟೆಡ್ ಅಲ್ಲ, ಎಕ್ವಿಪ್ಮೆಂಟ್ ಓರಿಯೆಂಟೆಡ್ ಅಲ್ಲ, ಇಟ್ ಈಸ್ ಹ್ಯೂಮನ್ ರಿಸೋರ್ಸ್ ಓರಿಯೆಂಟೆಡ್. ಅಂದರೆ ಒಬ್ಬ ವೈದ್ಯನಾಗಿ ಪರಿಪೂರ್ಣವಾಗಿ ಅಲ್ಲಿರಬೇಕು, ಒಂದು ವ್ಯವಸ್ಥೆ ಇರಬೇಕು. ಒತ್ತಡ ಅನ್ನೋದು ನಾವು ಒಪ್ಕೊಳ್ಳೋದಿಲ್ಲ, ಒತ್ತಡ ಇರೋದಿಲ್ಲ. ಒತ್ತಡ ಅಂತಕ್ಕಂಥದ್ದು ಇವನ್ ಜನರಲ್ ಮೆಡಿಸಿನ್ ಮಾಡಿ ಕ್ರಿಟಿಕಲ್ ಕೇರ್ ಮಾಡೋರಿಗೂ ಒತ್ತಡ ಇರ್ತದೆ, ಸೈಕ್ಯಾಟ್ರಿಸ್ಟ್ಗೂ ಒತ್ತಡ ಇರ್ತದೆ, ಆಯಾ ಮಟ್ಟದಲ್ಲಿ ಒತ್ತಡ ಇರ್ತದೆ. ಆದರೆ ಪೀಡಿಯಾಟ್ರಿಕ್ಸ್ ತೊಗೊಳಕ್ಕೆ ಯಾಕೆ ಇಷ್ಟಪಡಲ್ಲ ತುಂಬ ಜನ ಇತ್ತೀಚಿನ ದಿನಗಳಂತಂದರೆ, ಪೀಡಿಯಾಟ್ರಿಕ್ಸಲ್ಲಿ ತುಂಬ ಕಮಿಟ್ಮೆಂಟ್ ಬೇಕು. ಪೀಡಿಯಾಟ್ರಿಕ್ಸಲ್ಲಿ ಒಂದು ಫ್ಯಾಮಿಲಿನ ಜೊತೆ ತಗೊಂಡೋಗ್ತಕ್ಕಂಥ ಒಂದು ಧ್ಯೇಯೋದ್ದೇಶ ಇರಬೇಕು. ಜೊತೆಗೆ ಪೀಡಿಯಾಟ್ರಿಕ್ಸಲ್ಲಿ ನಾವು ಮಾಡಬೇಕಾದ ಏನಂದರೆ ಮಗುವನ್ನು ಅರ್ಥ ಮಾಡ್ಕೊಳ್ಬೇಕು. ಇವೆಲ್ಲಕ್ಕಿಂತ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಪೀಡಿಯಾಟ್ರಿಕ್ಸ್ ಯಾಕೆ ತಗೊಳ್ತಾ ಇಲ್ಲ ಜನರು ಅಂತಂದರೆ, ನೀವು ನೋಡಿರ್ಬೋದು, ಇನ್ ಅಮೇರಿಕನ್ ಕಂಟ್ರಿ ಆರ್ ಯುರೋಪಿಯನ್ ಕಂಟ್ರೀಸ್ ಪೀಡಿಯಾಟ್ರಿಕ್ಸ್ ನಾಟ್ ಎ ಪಾಪ್ಯುಲರ್ ಸಬ್ಜೆಕ್ಟ್. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಪೀಡಿಯಾಟ್ರಿಕ್ಸ್ ತೊಗೊಳ್ಳಲ್ಲ ಅಲ್ಲಿ. ಅದು ನಾವು ರೀಚ್ ಆಗ್ತಾ ಇದ್ದೀವಿ. ಯಾಕೆ ಅಂತಂದರೆ, ನೀವೆಲ್ಲ ಅಂದ್ಕೊಂಡಂಗೆ ಅದು ಡಿಫಿಕಲ್ಟ್ ಸಬ್ಜೆಕ್ಟು, ಅದು PICU ಮಾಡೋಕ್ಕಾಗಲ್ಲ, NICU ಮಾಡೋಕ್ಕಾಗಲ್ಲ, ಡಿಮ್ಯಾಂಡಿಂಗ್ ಅಲ್ಲ ಅಂತ ತೊಗೊಳ್ಳದೇ ಇರೋದಲ್ಲ. ತೊಗೊಳ್ಳದೇ ಇರೋ ಮುಖ್ಯವಾದ ಕಾರಣದು ಮೆಟರ್ನಿಟಿ ಆ್ಯಂಡ್ ಚೈಲ್ಡ್ ಹೆಲ್ತ್ MCH ಪ್ರೋಗ್ರಾಮ್ಸ್ ಅಂತಿರೋವು. ಮೆಟರ್ನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಪ್ರೋಗ್ರಾಮ್ಸ್ ಫ್ರಮ್ ದಿ ಗವರ್ನಮೆಂಟ್ಸ್ ಐಡ್ ಆರ್ ಇಂಪ್ರೂವಿಂಗ್ ಟು ದ ವಾಸ್ಟ್ ಎಕ್ಸ್ಟೆಂಟ್. ಎಷ್ಟರ ಮಟ್ಟಿಗೆ ಬೆಳೀತಾ ಇದೆ ಅಂತಂದರೆ, ಒಂದು PSCನಲ್ಲಿ ಒಂದು ಡೆಲಿವರಿ ಆದರೆ ಆ ಮಗುನ ಟ್ರ್ಯಾಕ್ ಮಾಡ್ತದೆ ಗೌರ್ಮೆಂಟ್. ಅದು ಎಲ್ಲಿಗೋಯ್ತು, ಎಲ್ಲೋಯ್ತು, ಏನಾಯಿತು, ವ್ಯಾಕ್ಸಿನ್ ತೊಗೊಳ್ತಾ, ಅಂದರೆ ಅಷ್ಟರ ಮಟ್ಟಿಗೆ ಕೇರ್ ಕೊಡ್ತದೆ. ಒಬ್ಬ ಮದರ್ ಪ್ರೆಗ್ನೆಂಟ್ ಆದ ತಕ್ಷಣ ಟ್ರ್ಯಾಕ್ ಮಾಡುತ್ತೆ, ಅಷ್ಟರ ಮಟ್ಟಿಗೆ ಕೇರ್ ಕೊಡುತ್ತೆ. ಸೊ ಯಾವುದನ್ನು ಬೇಕಾದ್ರೆ ಸರ್ಕಾರ ಸಹಿಸುತ್ತೆ, ಆದರೆ ಮೆಟರ್ನಲ್ ಆ್ಯಂಡ್ ಚೈಲ್ಡ್ ಡೆತ್ಸನ್ನು ಸಹಿಸಲ್ಲ. ಇನ್ಫ್ಯಾಂಟ್ ಮಾರ್ಟಾಲಿಟಿ ಆ್ಯಂಡ್ ಮೆಟರ್ನಲ್ ಮಾರ್ಟಾಲಿಟಿ ಇವೆರಡನ್ನೂ ಕೂಡ ಎಷ್ಟು ಕಡಿಮೆ ಮಾಡಬೇಕು ಅಷ್ಟಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇರ್ತದೆ. ದೇ ಆರ್ ದಿ ಇಂಡಿಕೇಟರ್ಸ್ ಆಫ್ ನ್ಯಾಷನಲ್ ಡೆವಲಪ್ಮೆಂಟ್, ಎಕನಾಮಿಕ್ ಡೆವಲಪ್ಮೆಂಟ್. ಎಲ್ಲೋ ಒಂದು ಕಡೆ ಇದು ಸ್ಟ್ರೆಸ್ ಆಗಲಿಲ್ವಾ ಸರ್ ಡಾಕ್ಟರ್? ಇಲ್ಲ, ಸ್ಟ್ರೆಸ್ ಆಗಿಲ್ಲ. ಇದು ಅದೇ ಹೇಳ್ತೀನಿ, ಸ್ಟ್ರೆಸ್ ಯಾಕೆ ಆಗಿಲ್ಲ ಅಂತಂದರೆ, ಸರ್ಕಾರ ಅದನ್ನು ಉತ್ತಮವಾಗಿ ನಿಭಾಯಿಸ್ತಾ ಇದೆ. ಹಾಗಂತ ನಾವು ಪ್ರೈವೇಟಲ್ಲಿ ಅಥವಾ ಈ ಸಬ್ಜೆಕ್ಟ್ ತೊಗೋಬಾರ್ದು ಅಂತ ಇಲ್ಲ, ಬಟ್ ಸ್ವಲ್ಪ ದಿನದ ಮಟ್ಟಿಗೆ ಇದಿರ್ಬೋದು ಅನಿಸುತ್ತೆ ಕೆಲವು ಮಕ್ಕಳಲ್ಲಿ. ಇಲ್ಲ, ಈಗ ಸರ್ಕಾರದಲ್ಲೇ NICU ಇದೆ, ಸರ್ಕಾರದಲ್ಲೇ PICU ಇದೆ, ಸೊ ನಮಗೆ ಅಲ್ಲಿ ಪೇಷಂಟ್ ಬರಬೇಕು, ಇಲ್ಲ, ಆ ಥರ ಆಗೋ ಚಾನ್ಸೇ ಇಲ್ಲ. ಈಗ ಟೆಂಪ್ರರಿ observation by many medicos that will disappear, and as age advances, as days advances, this type of pediatric practice will change from infectious disease to lifestyle disorders, from simple OPD practice to
critical pediatric care. Simple curable practice to curative practice to preventable practice. ಅಂದರೆ ಪೀಡಿಯಾಟ್ರಿಕ್ಸ್ ವಿಲ್ ಟೇಕ್ ಎ ಡಿಫರೆಂಟ್ ಶೇಪ್ ಆಲ್ ಟುಗೆದರ್ ಇನ್ ಫ್ಯೂಚರ್. ಸೊ ನನಗೆ MBBS MD ಮುಗಿಸಿ ಬಂದಾಗ ಮುಖ್ಯವಾದ ಪ್ರಯಾರಿಟಿ ಟ್ಯೂಬರ್ಕ್ಲೋಸ್ ಟ್ರೀಟ್ ಮಾಡೋದಿತ್ತು. ಈಗ ಅದಲ್ಲ ನನಗೆ. ಈಗ ಮುಖ್ಯವಾದ ಪ್ರಯಾರಿಟಿ ಒಬೆಸಿಟಿ ಟ್ರೀಟ್ ಮಾಡೋದು, ಮುಖ್ಯವಾದ ಪ್ರಯಾರಿಟಿ ಆಸ್ಮಾ ಟ್ರೀಟ್ ಮಾಡೋದು. ಹೀಗೆ ಪ್ರಯಾರಿಟಿ ಚೇಂಜ್ ಆಗ್ತದೆ. ಸೊ ಟೈಪ್ ಆಫ್ ಪೀಡಿಯಾಟ್ರಿಕ್ ಪ್ರಾಕ್ಟೀಸ್ ವಿಲ್ ಚೇಂಜ್, ಬಟ್ ಡಿಮ್ಯಾಂಡ್ ಫಾರ್ ಪೀಡಿಯಾಟ್ರಿಕ್ಸ್ ವಿಲ್ ರಿಮೇನ್ and interest in pediatrics will re-emerge among students. Yes, it is a temporary phenomena because of the extensive maternal child health programs available across the country, because of the government's involvement. It is a positive sign, it is not negative sign. ಅಂಡರ್ಸ್ಟುಡ್ ಸರ್. ಸರ್, ನೀವು ನೋಡಿದ ಹಾಗೇ ಸರ್, ನಿಮ್ಮ ಒಂದು ಕಳೆದ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಪೇರೆಂಟ್ಸೂ ಚೇಂಜ್ ಆಗಿದ್ದಾರಲ್ವ ಸರ್? ಅಂದರೆ ಆಗ ಮಕ್ಕಳನ್ನ ಕರ್ಕೊಂಬಂದು ತೋರಿಸೋ ರೀತಿ, ಈಗ ಮಕ್ಕಳನ್ನ ಕರ್ಕೊಂಬಂದು ತೋರಿಸ್ತಾ ಪೇರೆಂಟ್ಸ್ಗೆ ಆ್ಯಂಗ್ಸೈಟಿ ಇರೋದು ಅಲ್ಲ, ಬದಲಾವಣೆ ಸಮಾಜದ ನಿಯಮ ಅಲ್ವಾ. ಆಮೇಲೆ ಹೇಳಿದ್ನಲ್ಲ, ಮೊದಲು ಇರ್ತಕ್ಕಂಥ ರೋಗಗಳೇ ಬೇರೆ, ಈಗಿನ ರೋಗನೇ ಬೇರೆ. ಮೊದಲು ಒಂದು ಜಾಯಿಂಟ್ ಫ್ಯಾಮಿಲಿ ಇರ್ತಿದ್ವು, ಮನೇಲಿ ಒಬ್ಬರು ಯಾರು ಹಿರಿಯರು ಇರ್ತಿದ್ರು, ಸ್ವಲ್ಪ ಮಟ್ಟಿಗೆ ಅವರಿಗೆ ಎಕ್ಸ್ಪೀರಿಯನ್ಸ್ ಇದ್ದ ಕೆಲವು ನಾಲೆಡ್ಜ್ ಇರ್ತಾಯಿತ್ತು ಮಕ್ಕಳ ಬಗ್ಗೆ. ಈಗ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿದ್ದಾವೆ. ಪ್ರತಿಯೊಬ್ಬರಿಗೂ ಮಗು ಅನ್ನೋದು ಹೊಸ ಫಿನಾಮಿನಾ ಅವರಿಗೆ. ಸೊ ಹಂಗಾಗಿ ಅವರ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಇದೆ. ಅವರು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಿ ನಮ್ಮ ಹತ್ರ ಡಾಕ್ಟರ್ ಹತ್ರ ಬರ್ತಾರೆ ಅನ್ನೋದಕ್ಕೂ ಕಾರಣಗಳು ಸಾಕಷ್ಟಿದ್ದಾವೆ. ಬದಲಾವಣೆಗಳಾಗಿದ್ದಾವೆ. ಬಟ್ ಬದಲಾವಣೆಗಳಾಗಿರೋದು ಒಳ್ಳೆಯದಕ್ಕೆ ವಿನಃ ಕೆಟ್ಟದಕ್ಕಂತಲ್ಲ. ನಾವು ಯಾವತ್ತೂ ಕೂಡ ಈ ಥರ ಪ್ರಶ್ನೆ ಮಾಡೋ ಪೇರೆಂಟ್ಸ್ ಅನ್ಕೋಬಾರ್ದು ಅವ್ರಿಗೆ. ಅವರನ್ನು ನಾವು ತಿಳುವಳಿಕೆ ಇರತಕ್ಕಂಥ ಪೇಷಂಟ್ ಅನ್ಕೋಬೇಕು, ನಾಲೆಡ್ಜಬಲ್ ಪೇರೆಂಟ್ಸ್ ಅನ್ಕೋಬೇಕು ನಾವು. ನಮ್ಮಲ್ಲಿ ತುಂಬ ಜನ ವೈದ್ಯರು ಅನ್ಕೊತಾರೆ ಇವನ್ನೆಲ್ಲ ಪ್ರಶ್ನೆ ಮಾಡ್ತಕ್ಕಂಥ ತಂದೆ ತಾಯಿ ಅನ್ಕೊತಾರೆ. ಅಲ್ಲ, ಅದು ದೇ ಆರ್ ನಾಲೆಡ್ಜಬಲ್ ಪೇರೆಂಟ್ಸ್. ಒನ್ ವೇ ಇಟ್ ಈಸ್ ಗುಡ್. ಅವ್ರು ಎಲ್ಲಿಂದ ತೊಗೊಳ್ಳಿ, ಗೂಗಲಿಂದ ತೊಗೊಳ್ಳಿ, ಇಲ್ಲಿಂದ ತೊಗೊಳ್ಳಿ, ಅದನ್ನು ನಾವು ಕಾಮೆಂಟ್ ಮಾಡೋದಲ್ಲ. ಅವ್ರಿಗೆ ಇರ್ತಕ್ಕಂಥ ಒಂದು ಮಾಹಿತಿ, ರೋಗದ ಬಗ್ಗೆ ತಿಳುವಳಿಕೆ, ಅದು ಕೆಲಸ ತಪ್ಪಿರ್ಬೋದು, ಅದು ಅತಿರೇಕ ಅನ್ನಿಸ್ಬೋದು ಕೂಡ. ಆದರೆ ಇಟ್ ಈಸ್ ಎ ನಾಲೆಡ್ಜಬಲ್ ಪೇರೆಂಟ್ ಹೂ ಸಿಟ್ಸ್ ಇನ್ ಫ್ರಂಟ್ ಆಫ್ ಯು, ನಾಟ್ ದ ಇರಿಟೇಟಿಂಗ್ ಪೇರೆಂಟ್ ಅನ್ಕೋಬಾರ್ದು ನಾವು. ಪೇರೆಂಟ್ಗಳು ಏನಪ್ಪ ತುಂಬ ಪ್ರಶ್ನೆ ಕೇಳ್ತಾರೆ ಅಂತ ಅಂದ್ಕೊಂಡ್ರೆ ಅವತ್ತು ಯು ವಿಲ್ ನಾಟ್ ಬಿ ಎ ಸಕ್ಸಸ್ಫುಲ್ ಡಾಕ್ಟರ್. ಸರ್, ನೀವು ಈ ಎಂಪತಿ, ಸಿಂಪತಿ ಅನ್ನೋ ಕಾನ್ಸೆಪ್ಟ್ ಸರ್, ವೆನ್ ಯು ಟ್ರೀಟ್ ಪೇಷಂಟ್ಸ್, ಯಂಗ್ ಡಾಕ್ಟರ್ಸ್ಗೆ ವಾಟ್ ಈಸ್ ದಟ್ ಯುವರ್ ಅಡ್ವೈಸ್? ನೋಡಿ, ಒಬ್ಬ ಡಾಕ್ಟ್ರಿಗೆ ಫಸ್ಟ್ ರಿಕ್ವೈರ್ಮೆಂಟ್ ಇರೋದು ಈ ಶುಡ್ ಬಿ ಸೆಲ್ಫ್ ಸಫಿಷಿಯೆಂಟ್. ಎಲ್ಲವೂ ತಿಳ್ಕೊಂಡಿರಬೇಕು, ಓದಿರಬೇಕು. ತಿಳಿದಿಲ್ಲ ಅಂದರೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇನ್ನು ಎಂಪಥೆಟಿಕ್ ಇರಲೇಬೇಕು. ಸಿಂಪತಿ ಅನ್ನೋದಿದೆಯಲ್ಲ, ಅದೇ ನ್ಯಾಚುರಲ್ ಫಿನಾಮಿನ. ಅದು ಐ ಕ್ಯಾನ್ ಬಿ ಬೋತ್ ಎಂಪಥೆಟಿಕ್ ಆ್ಯಂಡ್ ಸಿಂಪಥೆಟಿಕ್. ಸಿಂಪಲ್ ಎಕ್ಸಾಂಪಲ್, ಎಂಪಥೆಟಿಕ್ ಅಂತಂದರೆ ತುಂಬ ಸೌಹೃದಯ ವೈದ್ಯನಾಗಿ ನಾನು ಮಗುವಿನ ಟ್ರೀಟ್ಮೆಂಟ್ ಕೊಡೋದು, ತಂದೆ ತಾಯಿಗಳ ಒಂದು ಆ್ಯಂಗ್ಸೈಟಿನ ಅರ್ಥ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಡೋದು, ಅವರ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡನ್ನ ಅರ್ಥ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಡೋದು. ಒಂದು ರೋಗ ವಾಸಿ ಆಗೋದಿಲ್ಲ ಅಂಥ ಸಂದರ್ಭದಲ್ಲೂ ಕೂಡ ನೀವು ಎಂಪಥೆಟಿಕ್ಕಾಗಿ ಟ್ರೀಟ್ಮೆಂಟ್ ಕೊಡಬೇಕು. ಈ ಎಂಪತಿ ಸಿಂಪತಿಗೆ ಡಿಫ್ರೆಂಟ್. ಸಿಂಪಥೆಟಿಕ್ ಡಾಕ್ಟ್ರ್ ಏನಂತಂದರೆ ಒಂದು ಹೆಜ್ಜೆ ಮುಂದೆ ಹೋಗ್ತಾನೆ, ಅವನೇ ಔಷಧಿ ಕೊಡಿಸೋದು, ಫೈನಾನ್ಷಿಯಲ್ ಸಪೋರ್ಟ್ ಮಾಡೋದು, ಇದು ಸಿಂಪಥೆಟಿಕ್ ಆಗ್ತದೆ. ಸೊ ಸಿಂಪಥೆಟಿಕ್ ಆ್ಯಂಡ್ ಎಂಪಥೆಟಿಕ್ ಡಾಕ್ಟರ್ ಇಸ್ ದ ಬೆಸ್ಟ್ ಡಾಕ್ಟರ್. ಬಟ್ ಸಿಂಪಥೆಟಿಕ್ ಆಗಿರ್ಲಿಕ್ಕೆ ಆಗಲ್ಲ ಎಲ್ಲ ಸಂದರ್ಭದಲ್ಲಿ. ನಾನು ಕೈ ಮೀರಿಬಿಟ್ಟು ನಾನು ಎಲ್ರಿಗೂ ಸಹಾಯ ಮಾಡ್ತೀನಿ ಅಂತ ಹೇಳೋದಿದೆಯಲ್ಲ, ತಪ್ಪದು. ಆದರೆ ಎಂಪಥೆಟಿಕ್ ಆಗಿರಬೇಕು. ಎಲ್ಲ ಕಾರಣಗಳಿಗೂ ನಾವು ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಪೇರೆಂಟ್ಸನ್ನು ಅರ್ಥ ಮಾಡಿಕೊಂಡು, ಕಾಳಜಿನ ಅರ್ಥ ಮಾಡಿಕೊಂಡು, ಇಟ್ ಶುಡ್ ಬಿ ಮೋರ್ ಎಂಪಥೆಟಿಕ್ ಟುವರ್ಡ್ಸ್ ಪೇಷಂಟ್. ಆ್ಯಂಡ್ ಬೀಯಿಂಗ್ ಸಿಂಪಥೆಟಿಕ್ ಟುವರ್ಡ್ಸ್ ಪೇಷಂಟ್ is a ಅಡಿಷ್ನಲ್ ಕ್ಯಾರೆಕ್ಟರ್. ತುಂಬ ವೈದ್ಯರಿಗೆ ಇರ್ತದೆ, ಅದು ಕೂಡ ಇರ್ತದೆ. ಒಂದು ಮಗು ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ಬಿಟ್ಟು ಹೋಗೋ ಸಂದರ್ಭದಲ್ಲಿ ಆ ಮಗುನ ತಾವೇ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ, ತಾವೇ ಔಷಧಿ ವ್ಯವಸ್ಥೆ ಮಾಡ್ತಾರೆ, ಏನು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಆ ಥರ ವೈದ್ಯರು ಕೂಡ ಈಗಲೂ ಇದ್ದಾರೆ. ಅದನ್ನು ಎಲ್ಲರಿಂದ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ, ಬಿಕಾಸ್ ಎಲ್ರಿಗೂ ನಾವು ಮಾಡೋಕ್ಕಾಗಲ್ಲ, ಹಂಗೆ ಅದಾಗಲ್ಲ. ಬಟ್ ಕೆಲವು ಸಂದರ್ಭದಲ್ಲಿ ಮಾಡ್ತಾರೆ, ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಯಾಕೆ ಮಾಡೋಕ್ಕಾಗಲ್ಲ ಕೆಲವೊಂದು ಸರಿ ಅಂದರೆ ಸರ್, ಎಲ್ಲದಕ್ಕೊಂದು ಸಸ್ಟೈನಬಲ್ ಮಾಡೆಲ್ ಇರಬೇಕು ಸರ್. ಈಗ ಇರೋದೆಲ್ಲ ಇಲ್ಲೇ ಖರ್ಚು ಮಾಡಿದ್ರೆ ಇನ್ನೊಬ್ರು ನೋಡೋದು ಹೇಗೆ ಸರ್? ನೀವು ನೋಡಿದಾಗೆ ಚೇಂಜಸ್ ಎಂತ ಸರ್? ನೀವು ಹೋದ ಟೈಮಲ್ಲಿ ಇರೋಂಥ ಪೀಡಿಯಾಟ್ರಿಕ್ಸ್ಗೆ, ಈಗ ಕರೆಂಟ್ ಪೀಡಿಯಾಟ್ರಿಕ್ಸ್ಗೆ ಡಿಪಾರ್ಟ್ಮೆಂಟ್ಗೆ ಆ್ಯಸ್ ಸಚ್ ಇನ್ ಟರ್ಮ್ಸ್ ಆಫ್ ಮೆಡಿಕಲ್ ಕಾಲೇಜ್ ಪಾಯಿಂಟ್ ಆಫ್ ವ್ಯೂ ಸರ್, ಹೌ ಈಸ್ ದಿಸ್ training happening? How is this education system, sir? It is a very deep-rooted
ಆ್ಯಂಡ್ ಪ್ರೈಮರಿ ಕ್ವಶನ್ ಟು ಬಿ ಆನ್ಸರ್ಡ್. ಈಗ ನೋಡಿ ನಾನೊಂದು ಹೇಳಿದೆ 1993ರಲ್ಲಿ ನಾವು MD ಮುಗಿಸ್ಬಿಟ್ಟು ಒಂದು ರಿಕಗ್ನೈಸ್ಡ್ ಮೆಡಿಕಲ್ ಕಾಲೇಜಿಂದ MCI ರಿಕಗ್ನೈಸ್ಡ್ ಡಿಗ್ರಿ ತೊಗೊಂಡು ಹೊರಗಡೆ ಬಂದರೂ ಕೂಡ ನಮಗೆ ಎಲ್ಲೂ ಯಾವ ಕಾಲೇಜಲ್ಲೂ ಕೂಡ ನಮಗೆ ಕೆಲಸ ಸಿಗಲಿಲ್ಲ. ಅಂದರೆ ಅಪಾಯಿಂಟ್ಮೆಂಟ್ಸ್ ಇರಲಿಲ್ಲ. ನಾಟ್ ಓನ್ಲಿ ಗವರ್ಮೆಂಟ್, ಈವನ್ ದ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಆಲ್ಸೋ. ಹಾಗಾಗಿ ಏನಾಯಿತು, ಈ ಟೀಚಿಂಗ್ ಕೇಡರ್ ಇರುತ್ತಲ್ಲ, ಸುಮಾರು 1983ರಿಂದ 97ರವರೆಗೆ ಹೊಸ ಸ್ಟಾಫ್ ರೆಕ್ರೂಟ್ ಆಗಲೇ ಇಲ್ಲ. ಅಂದರೆ ಒಂದು ಜನ್ರೇಷನ್ ಆಫ್ ಟೀಚರ್ಸ್ ಡಿಸಪಿಯರ್ಡ್. ಎವಲ್ಯೂಷನ್ ಆಫ್ ಟೀಚಿಂಗ್, ಎವಲ್ಯೂಷನ್ ಆಫ್ ರಿಸರ್ಚ್ ಆಗಲಿಲ್ಲ. ಸಡನ್ಲಿ 94, 96, 97ನಲ್ಲಿ ಹೊಸ ಜನ್ರೇಷನ್ ಆಫ್ ಡಾಕ್ಟರ್ಸ್ ಬಂದರು. ಅವರಿಗೆ ಗೈಡಿಂಗ್ ಫೋರ್ಸ್ ಆಗಿ ಇರಲಿಕ್ಕೆ ಯಾವುದೇ ಸೀನಿಯರ್ ಟೀಚಿಂಗ್ ಸ್ಟಾಫ್ ಇರಲಿಲ್ಲ. ಇದು ತುಂಬ ಮುಖ್ಯವಾದ ಅಬ್ಸರ್ವೇಷನ್, ಇದು. ಯಾವತ್ತೂ ಕೂಡ ಒಂದು ವ್ಯವಸ್ಥೆ ತುಂಬ ಬೆಳಿಬೇಕು ಅಂತಂದರೆ ಒಂದು ಗ್ರೇಡೇಷನ್ ಇರಬೇಕಲ್ಲಿ. ಗ್ಯಾಪ್ ಬರಬಾರ್ದು. ಆ ಗ್ಯಾಪ್ ಬಂದಿರೋದು ಏನಾಯಿತು, ಈಗಿನ ವೈದ್ಯಕೀಯ ಶಿಕ್ಷಣದಲ್ಲಿ ಈಗಿನ ಸ್ಟಾಫಲ್ಲಿ ದೇ ಆರ್ ಆಲ್ ಗುಡ್ ಎಟ್ ಸಬ್ಜೆಕ್ಟ್, ದೇ ಆರ್ ಗುಡ್ ಇನ್ ಇನ್ವೆಸ್ಟಿಗೇಷನ್ಸ್, ಬಟ್ ದೇ ಲ್ಯಾಕ್ certain experiments and experiences which they should have gathered by their predecessors. They were denied of that particular senior staff for nearly 16 years. It's too huge gap. Transition of knowledge ಆಗಲಿಲ್ಲ. ಹಾಗಾಗಿ ಈಗಿನ ಜನ್ರೇಷನ್ ಹೆಂಗಿದೆ ಅಂತಂದರೆ, ಪೀರಿಯಾಡಿಕ್ ಇರ್ಬೋದು, ಯಾವುದೇ ಮೆಡಿಕಲ್ ಸ್ಪೆಷಾಲಿಟಿ ಇರ್ಬೋದು, ದೇ ಆರ್ ಮೋರ್ ಓರಿಯೆಂಟೆಡ್ ಟುವರ್ಡ್ಸ್ ಇನ್ವೆಸ್ಟಿಗೇಷನ್ಸ್, ದೇ ಆರ್ ಮೋರ್ ಓರಿಯೆಂಟೆಡ್ ಟುವರ್ಡ್ಸ್ modern gadgets, they are more oriented towards complexity of diseases and forgetting simple approaches, bedside approaches and simple diagnostic skills. How do you think But they are more knowledgeable, more read, and they have huge database in their mind, unless their predecessors. Right. ಸೊ ಎಲ್ಲೋ ಒಂದು ಕಡೆ ಅವರಿಗೆ ಯಾವುದು ಸಿಗಲಿಲ್ಲ ಅಂತಂದರೆ, ಎಕ್ಸ್ಪೀರಿಯನ್ಸ್ ಆಫ್ ಎ ಸೀನಿಯರ್ ಡಾಕ್ಟರ್ ವಾಸ್ ನಾಟ್ ಟ್ರಾನ್ಸ್ಫಾರ್ಮ್ ಟು ಆ್ಯಸ್ ಎ ಅವೈಲಬಲ್ ಟ್ರೆಸರ್ ಟು ದ ಯಂಗರ್ ಜನ್ರೇಷನ್. ಸೊ ಎರಡೂ ಮಿಕ್ಸ್ ಆಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು. ಅಬ್ಸಲ್ಯೂಟ್ಲಿ. ಅದಾಗಲಿಲ್ಲ. ದಟ್ಸ್ ವೈ ನಾವು ಈಗಿನ ಡಾಕ್ಟರ್ಸ್ ಎಲ್ಲ ಹೆಂಗೆ ಅನ್ಕೊತೀವಿ, ತುಂಬ ಗ್ಯಾಜೆಟ್ ಓರಿಯೆಂಟೆಡು. ಎಷ್ಟೋ ಜನ ಈಗಿನ ನಾನು ನೋಡಿರ್ಬೋದು, ನೀವು ನಿಮಗೆ ನನಗೆ ತಿಳಿದ ಮಟ್ಟಿಗೆ ಒಂದು ಪೇಷಂಟ್ ಬಂದ ತಕ್ಷಣ ಪೇಷಂಟ್ ಮುಂದೆ ಒಂದು ಗ್ಯಾಜೆಟ್ ಓಪನ್ ಮಾಡ್ತಾರೆ ಅವರು. ಓಪನ್ ಮಾಡಿ ಫೋಟೋಸ್ ನೋಡ್ತಾರೆ, ಟ್ಯಾಲಿ ಮಾಡ್ತಾರೆ, ಏನೋ ಒಂದು ಸ್ಕಿನ್ ಮೇಲೆ ಒಂದು ಏನೋ ಇರ್ತದೆ, ಅದನ್ನಲ್ಲೇ ಫೋಟೋ ತಗೊಂಡು ಅದನ್ನು ಮ್ಯಾಚ್ ಮಾಡ್ತಾರೆ ಗೂಗಲ್ಗೆ ಹಾಕ್ಬಿಟ್ಟು ಇದೇನು ಅಂತ. ಸೊ ಪೇಷಂಟ್ ಮುಂದೆನೇ ಮಾಡ್ತಾರೆ. ಇದು ಸರಿನೋ ತಪ್ಪು ಅಂತ ಹೇಳೋದ ನಾನು. ಅದಕ್ಕೆ ಆ ಥರ ಗ್ಯಾಜೆಟ್ಸ್ ಉಪಯೋಗಿಸ್ತಾರೆ. ಸೊ ಮೊದಲು ವೈದ್ಯ ಹೆಂಗಿದ್ದ, ನಾವೆಲ್ಲ ಹೆಂಗಿದ್ವಿ, ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನೋಡಿ ನಾವು ಅದನ್ನು ಡಯಾಗ್ನೋಸ್ ಮಾಡ್ತಾ ಇದ್ವಿ. ರೈಟ್. ಸೊ ಡಿಫರೆನ್ಸ್ ಅಷ್ಟೇ. ಅಲ್ಟಿಮೇಟ್ಲಿ ಔಟ್ಕಮ್ ವಿಲ್ ಬಿ ಸೇಮ್, ಬಟ್ ಪಬ್ಲಿಕ್ ಪರ್ಸೆಪ್ಷನ್ ಆನ್ ದೀಸ್ ಡಾಕ್ಟರ್ಸ್ ವೇರೀಸ್. ನೋಡಪ್ಪ, ಈ ಡಾಕ್ಟರ್ ಸ್ವಲ್ಪ ಕಡಿಮೆ ಖರ್ಚಲ್ಲಿ ಇದನ್ನು ರೋಗವಾಸಿ ಮಾಡ್ದ, ಈ ಡಾಕ್ಟ್ರು ಜಾಸ್ತಿ ಖರ್ಚು ಮಾಡಿಸ್ದ. ಫೈನಲ್ ಕಾಮನ್ ಪಾತ್ವೇ ಇಸ್ ಗಿವಿಂಗ್ ದಟ್ ಪ್ಯಾರಾಸಿಟಮಾಲ್ ಓನ್ಲಿ ಫಾರ್ ಫೀವರ್, ಬಟ್ ಬಿಫೋರ್ ಗಿವಿಂಗ್ ಪ್ಯಾರಾಸಿಟಮಾಲ್ ನಾನು ಎಷ್ಟು ಖರ್ಚು ಮಾಡ್ತೀನಿ ಪೇಷಂಟಿಗೆ ಅನ್ನೋದು ಭಾಳ ಮುಖ್ಯ. ಸೊ ಹಾಗಾಗಿ ನಮ್ಮ ಹತ್ರ ಜನ ಇನ್ನೂ ಬರ್ತಾನೆ ಇದ್ದಾರೆ. ಹೊಸ ಡಾಕ್ಟ್ರನ್ನ ಏನೋ ಒಂಥರ ಯಾವುದೋ ಅನುಮಾನದಿಂದ ನೋಡ್ತಾರೆ. ಅವನಿಗೆ CT ಸ್ಕ್ಯಾನ್ ಬರೆದ್ರೆ ಅನುಮಾನದಿಂದ ನೋಡ್ತಾರೆ, ನಾನು ಬರೆದ್ರೆ ಅನುಮಾನದಿಂದ ನೋಡಲ್ಲ, ನಾನು ಯೋಚನೆ ಮಾಡಿ ಬರಿತೀನಿ ಅಂತ. ಬಟ್ ಹೊಸ ಡಾಕ್ಟ್ರ್ ಬರೆದ್ರೆ ಹೇಗೆ ಓದ ತಕ್ಷಣ ಬರೆದ್ಬಿಟ್ಟ ಅಂತಾರೆ. ಬಟ್ ಎರಡೂ ಸರಿನೇ, ಬಟ್ ಅದನ್ನು ಜನ ಅರ್ಥ ಮಾಡ್ಕೋಬೇಕು. ನನ್ನ ಪ್ರಕಾರ ಎಂಡ್ ಆಫ್ ದ ಡೇ ನೀವು ಏನು ಬರೆದ್ರು ಯಾರಿಗೆ ಸರ್ ಬೆನಿಫಿಟ್ ಆಗೋದು? ಪೇಷಂಟ್ಗೆ ತಾನೇ. ವಾಟ್ ಈಸ್ ಯುವರ್ ಟೇಕ್ ಆನ್ ಸೆಕೆಂಡ್ ಒಪಿನಿಯನ್ ಅನ್ನೋ ಕಾನ್ಸೆಪ್ಟಿಗೆ ಸರ್? ಸೆಕೆಂಡ್ ಒಪಿನಿಯನ್ ಎಂಬುದು ತುಂಬ ಮುಖ್ಯವಾದ್ದು. ನಾನೇ ಬ್ಯುಸಿ ಇರ್ತೀನಿ, ಬೆಳಗಿಂದ ಕೆಲಸ ಮಾಡಿರ್ತೀನಿ. ನೋಡಿ, ಐ ಆಮ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ಸಾಯಂಕಾಲ 6:30-7 ಗಂಟೆ ಆದ ತಕ್ಷಣ ನನಗೆ ಅನಿಸುತ್ತೆ ಐ ಆಮ್ ಟಯರ್ಡ್, ಬಟ್ ಪೇಷಂಟ್ ಹತ್ರ ಬರ್ತಾರೆ. ಈಗಲೂ ಕೂಡ ನಾನು ನನ್ನ ಜೂನಿಯರ್ಸಿಗೆ ಕಳಿಸ್ಕೊಡ್ತೀನಿ. ನನ್ನ ಜೊತೆ ಕೆಲಸ ಮಾಡೋದಕ್ಕೆ ಕೇಳ್ತೀನಿ. ನಾನು ಕರ್ಟಸಿಯಾಗಿ ಏನೋ ಒಂದಿಷ್ಟು ಪೇಷಂಟ್ ನೋಡಿಬಿಟ್ಟು ಪೇಷಂಟ್ ಹೊರಗೆ ಕಳಿಸಲ್ಲ, ನೋಡ್ಕೊಂಬ ಅಂತ ಕಳಿಸ್ತೀನಿ ನನ್ನ ಜೊತೆ ಕೆಲಸ ಮಾಡೋ ಹತ್ರ. ಯಾಕೆಂದರೆ ನನಗಾಗಿರ್ತಕ್ಕಂಥ ಆಯಾಸದಲ್ಲಿ ಮಿಸ್ ಮಾಡ್ತೀನಿ ನಾನು.
ಆಮೇಲೆ ಕೆಲವೊಂದು ಸತಿ ಸೆಕೆಂಡ್ ಒಪಿನಿಯನ್ ಯಾಕೆ ಬೇಕಾಗುತ್ತೆ ಅಂತಂದರೆ, ಒಂದು ಒಪಿನಿಯನ್ ಕೊಡ್ತೀವಿ ನಾವು ಒಂದು ಕಾಯಿಲೆಗೆ, ಇನ್ನೇನು ಮಾಡೋಕ್ಕಾಗಲ್ಲ, ಮನೆಗೆ ಕರ್ಕೊಂಡು ಹೋಗಿ ಅಂತ. ಅದನ್ನು ಸಬ್ಸ್ಟ್ಯಾನ್ಷಿಯೇಟ್ ಮಾಡೋಕ್ಕೆ ಇನ್ನೊಬ್ಬರು ಇರಬೇಕು. ಅದು ಕೆಲವೊಂದು ಕಾಯಿಲೆ ಇರ್ತವೆ, ಇದಕ್ಕೆ ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿರ್ತೀನಿ ನಾನು. ಸೆಕೆಂಡ್ ಒಪಿನಿಯನ್ ತೊಗೊಂಡಾಗೆ ಅವನಿಗೇನೋ ಒಂದು ಹೊಳೆಯುತ್ತೆ. ಓ, ಹಾಗಾದರೆ ನೀವು ಸೆಕೆಂಡ್ ಒಪಿನಿಯನ್. ಸೆಕೆಂಡ್ ಒಪಿನಿಯನ್ ಅನ್ನೋದು ಸಮಸ್ಯೆಗೆ ಅನುಗುಣವಾಗಿ, ಆ ಸಂದರ್ಭಕ್ಕೆ ಅನುಗುಣವಾಗಿ ತಗೊಳ್ಳೇಬೇಕು. ಆಮೇಲೆ ಕೆಲವೊಂದು ಸತಿ ಪೇಷಂಟ್ಸೇ ಕೇಳ್ತಾರೆ, ನಾವು ಸಂಪೂರ್ಣ ಮನಸ್ಸಿನಿಂದ ಸೆಕೆಂಡ್ ಒಪಿನಿಯನ್ಗೂ ಕಳಿಸ್ಬೇಕು. ಇದು ನಾನು ಹೇಳೋದಂತಲ್ಲ, ದಿ ಪ್ರೊಫೆಷನಲ್ ಎಥಿಕ್ಸ್ ಡಾಕ್ಟ್ರಿಗೆ ಹೇಳ್ಕೊಡೋದು. ಇದು ನನ್ನ ಈಗೋ ಇಲ್ಲೇನು ಹರ್ಟ್ ಆಗಲ್ಲ. ಇಲ್ಲಿ ಸೆಕೆಂಡ್ ಒಪಿನಿಯನ್ ಈಸ್ ಫಾರ್ ದಿ ಓವರಾಲ್ ಡೆವಲಪ್ಮೆಂಟ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಎ ಪರ್ಸನ್ ವಿಲ್ ಗಿವ್ ಸೆಕೆಂಡ್ ಒಪಿನಿಯನ್ ಆಲ್ಸೋ ಎ ಪೇಷಂಟ್. ಇದೊಂಥರ ಟ್ರಸ್ಟ್. ದ ಪೇಷಂಟ್ ಹ್ಯಾಸ್ ಕಮ್ ಆಲ್ ದ ವೇ ವಿತ್ ಅ ಟ್ರಸ್ಟ್ ಆ್ಯಂಡ್ ಯು ಆರ್ ಆ್ಯಕ್ಚುಲಿ ಎಂಪವರಿಂಗ್ ಹಿಮ್ ಟು ಟೇಕ್ ಒನ್ ಮೋರ್ ಇದು ಅಂತ. ಹೌದು. ಆ್ಯಂಡ್ at certain point of time I will be a primary physician. On many occasions I can be a second opinion also. ನನ್ನ ಹತ್ರ ಬಂದಿರೋ ಸೆಕೆಂಡ್ ಒಪಿನಿಯನ್ ಬಂದಿರ್ತದೆ. ಸೊ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ವೈದ್ಯರಾದರೂ ನಾನು ಅಕ್ಸೆಪ್ಟ್ ಮಾಡ್ಕೋಬೇಕು. ಅದನ್ನು ಇವತ್ತು ನಾನು ಪ್ರೈಮರಿ ಫಿಸಿಷಿಯನ್, ನಾಳೆ ನಾನು ಸೆಕೆಂಡ್ರಿ ಫಿಸಿಷಿಯನ್ ಆಗಿರ್ತೀನಿ ಅಲ್ವಾ. ಸೆಕೆಂಡ್ ಒಪಿನಿಯನ್ ಇಸ್ ಎ ವೆರಿ ಗುಡ್ ಕಾನ್ಸೆಪ್ಟ್ ಇನ್ ಮೆಡಿಕಲ್ ಪ್ರಾಕ್ಟೀಸ್. ಸರ್, ಈಗ ನಾನು ಒಂದು ಹಾಸ್ಪಿಟಲ್ ಕೆಲಸ ಮಾಡಿ ಬಂದೆ, ನನಗೆ ಕೆಲವೊಂದು ಅರ್ಥ ಆಗ್ತದೆ. ಅದರಲ್ಲಿ ನಾನು ನಿಮ್ಮನ್ನು ಕೇಳೋಂಥ ಪ್ರಶ್ನೆ ಸರ್, ಸಿನ್ಸ್ ಯು ಆಲ್ಸೋ ಮ್ಯಾನೇಜಿಂಗ್ ಅ ಹಾಸ್ಪಿಟಲ್, ಈಗ ಹಾಸ್ಪಿಟಲ್ ಬಿಲ್ ಕೆಲವೊಬ್ಬರಿಗೆ ಕೆಲವೊಂಥರ ಕ್ವಶನ್ಗಳಿರ್ತವೆ ಸರ್. ಈಗ ಫಾರ್ ಎಕ್ಸಾಂಪಲ್ ಸರ್, ಯು ಗಿವ್ ಯುವರ್ ಬೆಸ್ಟ್, ನಿಮಗೆ ಆದಂಥ ನೀವು ಎಲ್ಲ ರೀತಿಯಿಂದನೂ ನೀವು ಎಲ್ಲ ಒಪಿನಿಯನ್ ತೊಗೊಂಡು ಟ್ರೀಟ್ ಮಾಡಿರ್ತೀರಿ. ಕೆಲವೊಂದು ಸರಿ ಯು ಥಿಂಕ್ ಇಟ್ ವಿಲ್ ಕಮ್ ಔಟ್, ಬಟ್ ಆಚೆ ಆಗಿ ಬಂದಿರಲ್ಲ. ಆ ಸಂದರ್ಭದಲ್ಲಿ ಬಿಲ್ಲಿಂಗ್ ಹೇಗಾಗುತ್ತೆ? ಆಮೇಲೆ ಈ ಬಿಲ್ ಬಗ್ಗೆ ಕೆಲವೊಬ್ಬರು ವಿಚಾರಿಸಿದಾಗ ಕಾಸ್ಟ್ಲಿ ಅಂತಾರೆ, ನಾನು ಇದ್ದಿದ್ದು 2 ದಿವಸ ಬಿಲ್ ಹಾಕಿದ್ದು ಇಷ್ಟು ಬಂದ್ಬಿಡ್ತು ಅಂತಾರೆ. ಇದು ನೀವು ಆ್ಯಸ್ ಎ ಕ್ಲಿನಿಷಿಯನ್ ಆಗೂ ಹೇಳಿ ಸರ್, ಆ್ಯಸ್ ಅ ಹಾಸ್ಪಿಟಲ್ ಪಾಯಿಂಟ್ ಆಫ್ ವ್ಯೂನೂ ಹೇಳಿ ಸರ್. ನೋಡಿ, ಇದು ಒಂದು ಹೆಲ್ತ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಷ್ಟು ಪ್ರಾಮುಖ್ಯತೆ ಸಮಾಜ ಕೊಟ್ಟಿಲ್ಲ ಮೊದಲಿಂದ ಕೂಡ. ನಿಮ್ಮ ಪ್ರಶ್ನೆ ನೇರವಾಗಿ ಉತ್ತರ ಕೊಡೋದಕ್ಕಿಂತ ಮೊದಲು ಒಂದು ಹೇಳ್ತೀನಿ. ಒಬ್ಬ ಸರ್ಕಾರಿ ನೌಕರ ತನ್ನ ಮಗನಿಗೆ ರೋಗ ಬಂದರೆ ಪರ್ಮಿಷನ್ ತೊಗೊಂಡು 1 ಗಂಟೆ ಪರ್ಮಿಷನ್ ತೊಗೊಂಡು ಹೊರಗಡೆ ಬಂದು ಹಾಸ್ಪಿಟ್ಲಿಗೆ ಬಂದು ಹೋಗ್ತಾನೆ. ಅದೇ ಮನೇಲಿ ಫಂಕ್ಷನ್ ಇದ್ದರೆ ರಜೆ ಹಾಕ್ತಾನೆ. ಎಷ್ಟು ಪ್ರಾಮುಖ್ಯತೆ ಕೊಡ ಸರ್ ಸಮಾಜ ಹೆಲ್ತಿಗೆ? ಇಷ್ಟೇ ಪ್ರಾಮುಖ್ಯತೆ ಕೊಡೋದು. ಅವನು ಕೆಮ್ತಾ ಇರ್ತಾನೆ ಹಗಲು ರಾತ್ರಿ, ಆಸ್ಪತ್ರೆಗೆ ರಜೆ ಆಗಿಬಿಟ್ಟು ಬಂದುಬಿಟ್ಟು ನೀಟಾಗಿ ತೋರಿಸ್ಕೊಂಡು ಹೋಗಲ್ಲ. ಆದರೆ ಮನೇಲಿ ಒಂದು ಸಣ್ಣ ಫಂಕ್ಷನಲ್ಲಿ ರಜೆ ಹಾಕ್ತಾನೆ, ಒಂದು ಹಬ್ಬಕ್ಕೆ ರಜೆ ಹಾಕ್ತಾನೆ. ಸೊ ಇದು ನಮ್ಮ ಸಮಾಜ. ಹಾಗಾಗಿ ಹೆಲ್ತ್ ಮೇಲೆ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಆದಾಗೆ ಜನಗಳಿಗೆ ಸ್ವಲ್ಪ ಬೇಸರ ಆಗ್ತದೆ. ತುಂಬ ವರ್ಷಗಳಿಂದ ಆಲ್ಮೋಸ್ಟ್ 1990ವರೆಗೂ ಈ ಮಾಡರ್ನ್ ಹಾಸ್ಪಿಟಲ್ ಬರೋಕ್ಕಿಂತ ಮೊದಲು ಜನಸಾಮಾನ್ಯನು, ಈವನ್ ಅಪ್ಪರ್ ಮಿಡಲ್ ಕ್ಲಾಸ್ ಜನಗಳು ಕೂಡ, ಈವನ್ ಅಪ್ಪರ್ ಕ್ಲಾಸ್ ಜನಗಳು ಕೂಡ, ಅಂದರೆ ಐ ಆಮ್ ಟಾಕಿಂಗ್ ಅಬೌಟ್ ಎಕನಾಮಿಕಲಿ ಅಪ್ಪರ್ ಕ್ಲಾಸ್ ಜನಗಳು ಕೂಡ ಸರ್ಕಾರಿ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಚಿಕಿತ್ಸೆ ಪಡಿತಾಯಿದ್ರು. ಅಂದರೆ ದಶಕಗಳಿಂದ ಇಂಥ ಒಂದು ವ್ಯವಸ್ಥೆಗೆ ಒಗ್ಗಿಕೊಂಡಿರ್ತಕ್ಕಂಥ ಸಮಾಜಕ್ಕೆ ಒಂದು ಪ್ರೈವೇಟ್ ಮೆಡಿಕಲ್ ಪ್ರಾಕ್ಟೀಸ್ ಅನ್ನೋದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅವೈಲೇಬಲ್ ಆದಾಗೆ ಅದ್ರ ಜೊತೆ ಕಾಸ್ಟ್ ಬರುತ್ತೆ ಅಂತಕ್ಕಂಥ ಒಂದು ಅನಿಸಿಕೆ ಮೂಡಲಿಲ್ಲ ಅವರಿಗೆ. ಹಾಗಾಗಿ ಪ್ರತಿಯೊಂದನ್ನು ಅನುಮಾನದಿಂದ ನೋಡೋಕ್ಕೆ ಸ್ಟಾರ್ಟ್ ಮಾಡಿದರು. ಇದರಲ್ಲಿ ತಪ್ಪೇನಿಲ್ಲ, ಇದು ಸ್ವಲ್ಪ ದಿವಸವರೆಗೆ ಇರ್ತದೆ. ಯಾವುದೇ ದೇಶದಲ್ಲಿ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಕಾನ್ಸೆಪ್ಟ್ ಇದ್ದಾಗ ಇದು ಬಂದೇ ಬರ್ತದೆ. ಗವರ್ನಮೆಂಟ್ ಲೆವೆಲ್ದಲ್ಲಿ ತುಂಬ ಕಡಿಮೆ ಖರ್ಚಲ್ಲಿ ಒಂದು ರೋಗಕ್ಕೆ ಚಿಕಿತ್ಸೆ ಸಿಗ್ತದೆ, ಆದರೆ ಕ್ವಾಲಿಟಿ ಬಗ್ಗೆ ಅನುಮಾನ ಬೀಳ್ತಾರೆ ನಮ್ಮ ಜನಗಳೇ. ಪ್ರೈವೇಟಲ್ಲಿ ಕ್ವಾಲಿಟಿ ಚೆನ್ನಾಗಿದೆ ಅಂತ ಬರ್ತಾರೆ, ಬಿಲ್ ಬಗ್ಗೆ ಅನುಮಾನ ಬೀಳ್ತಾರೆ. ಇದು ಬೇಸಿಕ್ ಡೌಟ್ಸ್. ಅದೇ ಒಂದು ಯುರೋಪಿಯನ್ ಕಂಟ್ರಿಯಲ್ಲಿ ವೇರ್ ದೇರ್ ಇಸ್ ಹೆಲ್ತ್ ಈಸ್ ಎ ನ್ಯಾಷನಲ್ ಫಿನಾಮಿನಾ, ಅಲ್ಲಿ ಪ್ರೈವೇಟ್ ಪ್ರಾಕ್ಟೀಸ್ ಇಲ್ಲ ಇಂಗ್ಲೆಂಡಲ್ಲಿ. ಸೊ ಅವರಿಗೆ ಏನೂ ಅನಿಸಲ್ಲ, ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಇರೋದಿಲ್ಲ, ಎಲ್ಲ ಸರ್ಕಾರದಿಂದ ಸಿಗುತ್ತೆ, ಪ್ರೈವೇಟ್ ವ್ಯವಸ್ಥೆ ಇದೆ ಅಂತಲೂ ಗೊತ್ತಿರಲ್ಲ, ಇದ್ದರೂ ಕೂಡ ಅವ್ರು ಕೈಗೆಟಕೋದಿಲ್ಲ, ಅಷ್ಟು ಕಾಸ್ಟ್ಲಿ ಇರ್ತದೆ. ಇನ್ನು ಅಮೇರಿಕನ್ ಸಿಸ್ಟಮಲ್ಲಿ ಎಲ್ಲ ಇನ್ಶೂರೆನ್ಸ್ ಬೇಸ್ಡ್, ಔಟ್ ಆಫ್ ಪಾಕೆಟ್ ಏನೂ ಖರ್ಚಾಗಲ್ಲ.
ಹಾಗಾಗಿ ಅಲ್ಲಿ ಹಾಸ್ಪಿಟ್ಲ್ ಬಿಲ್ಸ್ ಬಗ್ಗೆ ಜಾಸ್ತಿ ಚರ್ಚೆ ಆಗಲ್ಲ. ನಮ್ಮಂಥ ಡೆವಲಪಿಂಗ್ ಕಂಟ್ರೀಸಲ್ಲಿ ನಮ್ಮ ಥರದ್ದು ಬೇಕಾದ ದೇಶಗಳಿದ್ದಾವೆ, ಶ್ರೀಲಂಕಾ ಇರ್ಬೋದು, ನಮ್ಮ ದೇಶ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ, ಇಲ್ಲೆಲ್ಲವೂ ಕೂಡ ಸರ್ಕಾರಿ ವ್ಯವಸ್ಥೆ ಮತ್ತು ಪ್ರೈವೇಟ್ ವ್ಯವಸ್ಥೆ ಎರಡೂ ಸಮಾನಾಂತರವಾಗಿ ನಡೀತಾ ಇರ್ತದೆ. ಸೊ ಇತ್ತೀಚಿನ ದಿನಗಳೇನಾಯಿತು, ಮಧ್ಯಮ ವರ್ಗ ಜನತೆ ಕೂಡ ಸರ್ಕಾರಿ ವೈದ್ಯಕೀಯ ವ್ಯವಸ್ಥೆಯನ್ನು ಬಿಟ್ಟು ಪ್ರೈವೇಟ್ ವೈದ್ಯಕೀಯ ವ್ಯವಸ್ಥೆ ಕಡೆ ಮುಖ ಮಾಡಿದರು. ಇದಕ್ಕೆ ಕಾರಣ ಏನು ಅಂದರೆ, ಈ ಏನು ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಆಯ್ತಲ್ಲ, ಅದನ್ನು ಅಪ್ಡೇಟ್ ಮಾಡಲಿಕ್ಕೆ ಸರ್ಕಾರ ಹಿಂದೆ ಬಿತ್ತು. 2 ದಶಕಗಳಷ್ಟು ಹಿಂದೆ ಬಿತ್ತು. ಯಾವತ್ತು ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಕಾರ್ಡಿಯಾಕ್ ಸರ್ಜರಿ ನಡೀತೋ ಅಲ್ಲಿಗೆ ಸರ್ಕಾರಿ ಆಸ್ಪತ್ರೆ 20 ವರ್ಷ ಹಿಂದೆ ಬಿತ್ತು. ಇತ್ತೀಚಿನ ದಿನಗಳಲ್ಲಿ ಮಾತ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಡಿಯಾಕ್ ಸರ್ಜರಿ ನಡೀತದೆ, ಒಂದು ಆಂಕೋ ಸರ್ಜರಿ ನಡೀತದೆ. ಅದಕ್ಕಿಂತ 20-25 ವರ್ಷಕ್ಕಿಂತ ಮೊದಲೇ ಪ್ರೈವೇಟಲ್ಲಿ ಬಂದುಬಿಡ್ತು. ಅಂದರೆ ಈ ಕ್ಯಾಚಪ್ ಗ್ರೋತ್ ಯಾಕಾಗಲಿಲ್ಲ ಅಂದರೆ, ನೇಷ್ನಲ್ ಬಜೆಟ್ ವಾಸ್ ವೆರಿ ಮೀಗರ್ ಫಾರ್ ದಿ ಹೆಲ್ತ್. 1%, 0.5%, 0.8% ಬಜೆಟ್ ಕೊಟ್ಟರೆ ಹೆಂಗೆ ಈ ಪ್ರೈವೇಟ್ ಗೌರ್ಮೆಂಟ್ ಕಾಲೇಜ್ ಬೆಳೀತವೆ? ಹಾಗಾಗಿ ಅಲ್ಟಿಮೇಟ್ಲಿ ಏನಾಯಿತು, ಜನಗಳಿಗೆ ಪ್ರೈವೇಟ್ ಕಡೆ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಪ್ರೈವೇಟ್ ಕಡೆ ಬಂದ ತಕ್ಷಣ ಯಾವುದೂ ಫ್ರೀಯಾಗಿ ಸಿಗಲ್ಲ, ಒಂದಿಷ್ಟು ಕಾಸ್ಟ್ ಇರ್ತದೆ. ಈ ಕಾಸ್ಟ್ ಹೆಚ್ಚು ಯಾವುದು ಕಡಿಮೆ ಯಾವುದು ಅಂತ ಹೆಂಗೆ ನಿರ್ಧಾರ ಮಾಡೋದು? ಸೊ ನಮ್ಮಲ್ಲಿ ಕಾಸ್ಟಿಂಗ್ ವ್ಯವಸ್ಥೆನೇ ಇಲ್ಲ. ಕಾಸ್ಟಿಂಗ್ ವ್ಯವಸ್ಥೆ ಏನು ಅಂತಂದರೆ, ಒಂದು ಪ್ರೊಸೀಜರಿಗೆ ಎಷ್ಟು ಹಣ ಆಗುತ್ತೆ ಅಂತಕ್ಕಂಥ ವ್ಯವಸ್ಥೆ ಇಲ್ಲ. ನನ್ನ ಅನಿಸಿಕೆ ಪ್ರಕಾರ ಇವತ್ತಿನ ದಿನ ಒಂದು ಅಪೆಂಡಿಸೆಕ್ಟಮಿ ಆಪರೇಷನ್ನಿಗೆ ನಿಜವಾದ ಕಾಸ್ಟಿಂಗ್ ಮಾಡಿದರೆ, ಅಂದರೆ ಅದರಲ್ಲಿ ಇನ್ಫ್ರಾಸ್ಟ್ರಕ್ಚರು, ಮ್ಯಾನ್ ಪವರು, ಡ್ರಗ್ಸು, ಇನ್ವೆಸ್ಟಿಗೇಷನ್ಸು, ಆಮೇಲೆ ಡಾಕ್ಟರ್ ಪ್ರೊಫೆಷನಲ್ ಚಾರ್ಜ್ ಎಲ್ಲ ತೊಗೊಂಡು ಸರ್ಕಾರಿ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಒಂದು ಅಪೆಂಡಿಸೆಕ್ಟಮಿ ಮಾಡಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ನಿಜವಾದ ಕಾಸ್ಟಿಂಗ್ ಸರ್ಕಾರ ನಮಗೆ ಕೊಟ್ಬಿಟ್ರೆ, ಜನಗಳು ತಿಳಿಸಿಬಿಟ್ರೆ ತುಂಬ ಉಪಯೋಗ. ಅದು ತಿಳಿಸೋದೇ ಇಲ್ಲ. ಒಂದು ವ್ಯಾಕ್ಸಿನ್ ಹೇಳ್ತೀನಿ ನಾನು, ಮಕ್ಕಳಿಗೆ ಕೂಡ ವ್ಯಾಕ್ಸಿನ್ನು ಪ್ರೈವೇಟಲ್ಲಿ ಮಾಡಿಸಿದ್ರೆ ಪ್ರತಿ ತಿಂಗಳು 5,000-6,000 ರೂಪಾಯಿ ಖರ್ಚು ಬರ್ತದೆ. 1.5 ತಿಂಗಳು 2 ತಿಂಗಳು ಮಾಡಿಸೋ ವ್ಯಾಕ್ಸಿನ್. ಸರ್ಕಾರ ಯಾವತ್ತೂ ಹೇಳ್ಕೊಡಲ್ಲ ಇಷ್ಟು ಖರ್ಚಾಗುತ್ತೆ ಇದಕ್ಕಂತ ಯಾವತ್ತೂ ಹೇಳ್ಕೊಡಲ್ಲ. ಸರ್ಕಾರ ಫ್ರೀಯಾಗಿ ಕೊಡೋ ವ್ಯಾಕ್ಸಿನ್ 5-6 ಸಾವಿರ ಪ್ರೈವೇಟಲ್ಲಿ ಖರ್ಚು ಮಾಡ್ತೀಯಾ ಅಂತಂದರೆ ಅವನಿಗೆ ಪಿಂಚ್ ಆಗ್ತದೆ. ಸರ್ಕಾರ ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ಕಾಸ್ಟಿಂಗ್ ಮಾಡಬೇಕು. ಇದು ಕಾಸ್ಟಿಂಗ್ ಅಂತೀವಿ ನಾವು. ಒಂದು ನಾರ್ಮಲ್ ಡೆಲಿವರಿಗೆ ಎಷ್ಟು ಖರ್ಚು ಬರ್ತದೆ ಸರ್ಕಾರದಲ್ಲಿ, ಅದು ಸರ್ಕಾರ ಜನಗಳಿಂದ ತಗೊಳ್ಳುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಎಷ್ಟು ಖರ್ಚು ಬರುತ್ತೆ ಅಂತ ಕಾಸ್ಟಿಂಗ್ ಮಾಡಬೇಕು. ಇದು ಮಾಡಿಲ್ಲ. ಇದು ಒಂದನೇ ಆಸ್ಪೆಕ್ಟು. ಎರಡನೇ ಆಸ್ಪೆಕ್ಟು, ಎಮರ್ಜೆನ್ಸಿ ಅಂದರೆ ತುಂಬ ಖರ್ಚಾಗ್ತದೆ. ಒಂದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗ್ತದೆ, ಆಸ್ಪತ್ರೆ ಬಂದುಬಿಡ್ತಾರೆ, ತುಂಬ ಖರ್ಚಾಗ್ತದೆ. ಆ ಎಲ್ಲ ಖರ್ಚನ್ನು ಕೂಡ ನಾವು ಸರಿಯಾಗಿ ಮಾಡಿದರೆ, ನ್ಯಾಯಯುತವಾಗಿ ಮಾಡಿದರೆ, ನಮ್ಮ ಜೊತೆಗೆ ನಮ್ಮ ಸರ್ವಿಸ್ ಚೆನ್ನಾಗಿದ್ದರೆ ಯಾರೂ ಪ್ರಶ್ನೆ ಮಾಡೋದಿಲ್ಲ. ಯಾವಾಗ ಪ್ರಶ್ನೆ ಮಾಡ್ತಾರೆ ಅಂತಂದರೆ, ಒಂದು ಕಾರ್ಪೊರೇಟ್ ಆಸ್ಪತ್ರೆ ಇರ್ಬೋದು, ನನ್ನತ್ರ ಆಸ್ಪತ್ರೆ ಇರ್ಬೋದು, ಇನ್ನೊಂದು ಪ್ರೈವೇಟ್ ಆಸ್ಪತ್ರೆ ಪ್ರಶ್ನೆ ಮಾಡೋದು ಯಾವಾಗಂದರೆ, ನಾನೊಬ್ಬ ನುರಿತ ವೈದ್ಯನಾಗಿ ಒಬ್ಬ ಜೂನಿಯರ್ ಡಾಕ್ಟರ್ಸ್ಗೆ ಟೆಲಿಫೋನಲ್ಲಿ ಹೇಳಿಬಿಡ್ತೀನಿ ನನಗೆ ಗೊತ್ತು ಇದರಿಂದ ಏನಾಗಿದೆ ಅಂತ, ಆದಷ್ಟು ನನಗೆ ಗೊತ್ತಾಗ್ಬಿಡ್ತದೆ. ಸೊ ನಾನು ಅಲ್ಲಿ ರೀಚ್ ಆಗೋದ್ರೊಳಗಡೆ ಕೆಲವು ಮಾಡಿಸ್ಬಿಡ್ತೀನಿ. ಬಟ್ ಅಲ್ಲಿ ಪೇಷಂಟಿಗೆ ಅರ್ಥ ಆಗಲ್ಲ, ನುರಿತ ವೈದ್ಯ ಬಂದು ನೋಡಲೇ ಇಲ್ಲ, ಫೋನಲ್ಲೇ ಮಾತಾಡ್ಬಿಟ್ಟು ಇಷ್ಟೆಲ್ಲ ಮಾಡಿಬಿಟ್ಟು ಇಷ್ಟೆಲ್ಲ ಹಣ ಹಾಕಿದ್ರು ಅಂತ. ಸೊ ಈ ಗ್ಯಾಪ್ಗಳನ್ನು ಫಿಲಪ್ ಮಾಡಬೇಕು ನಾವು. ಅಂದರೆ ಜನಸಾಮಾನ್ಯನಿಗೆ ಅರ್ಥೈಸಿಕೊಳ್ತಕ್ಕಂಥ ಕೆಪಾಸಿಟಿ ಇದೆ, ಆದರೆ ಅದನ್ನು ಅರ್ಥ ಮಾಡಿಸಿಕೊಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲಿಲ್ಲ. ಸಿಂಪಲ್ ಎಕ್ಸಾಂಪಲ್, ರಾತ್ರಿ 3 ಗಂಟೆ ನಾನು ಹಾಸ್ಪಿಟ್ಲಿಗೆ ಬಂದರೆ, ನಾನು ಮನೆಯಿಂದ ಹಾಸ್ಪಿಟ್ಲಿಗೆ ಹೋದ್ರೊಳಗೆ ನಾನು ಡ್ಯೂಟಿ ಡಾಕ್ಟ್ರಿಗೆ ಹೇಳಿ ನನಗೆ ಗೊತ್ತಾಗ್ತದೆ. ಒಂದಿಷ್ಟು ಅವನು ನನಗೆ ಇನ್ಫಾರ್ಮೇಷನ್ ಕೊಟ್ಟ ತಕ್ಷಣ ಇದಿದೆ, ಹಿಂಗಿದೆ, ಸ್ಕ್ಲಿನಿಕ್ ರಪ್ಚರ್ ಆಗಿದೆ ನನಗೆ ಗೊತ್ತಾಗ್ತದೆ ನನಗೆ. ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್, ಸ್ಕ್ಲಿನಿಕ್ ರಪ್ಚರ್ ಆಗಿ ಗೊತ್ತಾಗ್ತದೆ. ಸೊ ನಾನು ಬೇಗ ಹೇಳ್ತೀನಿ, ನಾನು ಮರೆಯೋದ್ರೊಳಗೆ ಅಲ್ಟ್ರಾಸೌಂಡ್ ಮಾಡಿಸು, ಇನ್ವೆಸ್ಟಿಗೇಷನ್ ಮಾಡಿಸು ಅಂತ ಹೇಳ್ತೀನಿ. ನಾನು ರೀಚ್ ಆಗಲಿಕ್ಕೆ ಬೆಂಗಳೂರು ಅಂತ ಊರಲ್ಲಿ ಮನೆಯಿಂದ ರೀಚ್ ಆಗಲಿಕ್ಕೆ 1 ಗಂಟೆ ಆಗ್ಬೋದು. ಬಟ್ ಅಲ್ಲಿ ವ್ಯವಸ್ಥೆ ಇರ್ತದೆ, ವೈದ್ಯಕೀಯ ವ್ಯವಸ್ಥೆ ಇರ್ತದೆ, ಸ್ಟಾಫ್ ನರ್ಸ್ ಇರ್ತಾರೆ, ಡ್ಯೂಟಿ ಡಾಕ್ಟರ್ ಇರ್ತಾರೆ, ಒಬ್ಬ ಕನ್ಸಲ್ಟೆಂಟ್ ಎಲ್ಲರೂ ಇರ್ತಾರೆ. ಅದು ಅವ್ರು ಯಾರು ನಮ್ಮ ಕಣ್ಣಿಗೆ ಕಾಣಲ್ಲ, ಯಾಕಂದರೆ ಅವ್ರು ಯಾರು ಫೇಮಸ್ ಜನಗಳಲ್ಲ. ನೀನು ಬಂದಿರೋದು ಒಬ್ಬ ಕನ್ಸಲ್ಟೆಂಟ್ ಹತ್ರ. ಸೊ ಕನ್ಸಲ್ಟೆಂಟ್ ಅಲ್ಲಿಗೆ ಹೋದ್ರೊಳಗೆ 1,000 ರೂಪಾಯಿ ಖರ್ಚಾಗಿರ್ತವೆ, ಅವನಿಗೆ 2,000 ಖರ್ಚಾಗಿರ್ತದೆ. ಆ ಸಿವಿಯರಿಟಿ ಆಫ್ ಡಿಸೀಸ್ ಎಷ್ಟಿರ್ತದೆ, ಈ ಕನ್ಸಲ್ಟೆಂಟಲ್ಲಿ ರೀಚ್ ಆಗಿರೋಳು ಪೇಷಂಟ್ ಸತ್ತೋಗ್ಬಿಡ್ತದೆ. ಇವ್ರು ಒಳ್ಳೆ ಇಂಟೆನ್ಷನಲ್ಲಿ ಎಲ್ಲ ಹೇಳಿಬಿಟ್ಟು ನಾನು ಬರೋದ್ರೊಳಗೆಲ್ಲ ರೆಡಿ ಇದ್ದರೆ ಅಂದ ತಕ್ಷಣ ಆಪರೇಷನ್ ಮಾಡ್ಬೋದು ಅಥವಾ ಇನ್ನೊಂದೇನೋ ರೆಮಿಡಿ ಕೊಡ್ಬೋದು ಅಂತ ಅಂದ್ಕೊಂಡು ನೀವು ಮಾಡಿದರೂ ಕೂಡ ಜನಸಾಮಾನ್ಯನಿಗೆ ಅರ್ಥ ಆಗ್ತಕ್ಕಂಥ ಸನ್ನಿವೇಶ ಇರೋದಿಲ್ಲ. ಆವಾಗ ಗಲಾಟೆ ಮಾಡ್ತಾರೆ, ಆವಾಗ ಪ್ರಶ್ನೆ ಮಾಡ್ತಾರೆ. ಇದು ಒಂದನೇದು. ಎರಡನೇದು, ತುಂಬ ಕೆಲವು ಕಾರ್ಡಿಯಾಕ್ ಇರ್ಬೋದು, ಆಂಕೋ ಸರ್ಜರಿ ಇರ್ಬೋದು, ಅಲ್ಲಿ ನಿಜವಾಗಲೂ ತುಂಬ ಕಾಸ್ಟ್ ಆಗ್ತದೆ. ಎಕ್ಮೋ ಇಟ್ ಇಸ್ ಎ ವೆರಿ ಕಾಸ್ಟ್ಲಿ ಪ್ರೊಸೀಜರ್. ಸರ್ಕಾರದಲ್ಲಿ ಇಲ್ಲ,
ಅದನ್ನು ಪ್ರಶ್ನೆ ಮಾಡ್ತಾರೆ. ಎಕ್ಮೋದಲ್ಲಿ ಯಾರು ಹೋಗ್ತಾರೆ? ಸಾವಿನ ಅಂಚಿನಲ್ಲಿ ಇರ್ತಕ್ಕಂಥವ್ರು ಹೋಗ್ತಾರೆ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬದುಕ್ತಾರೆ ಅಂತ. ಒಂದು 5 ಜನಕ್ಕೆ ಎಕ್ಮೋ ಮಾಡಿದ್ರೆ ಒಬ್ಬರು ಬದುಕ್ತಾರೆ. ಅದು ಜೀವನ ಸಾರ್ಥಕತೆ ಅವನಿಗೆ. ಅಲ್ಲಿ ಕ್ರಿಟಿಕಲ್ ಕೇರ್ ಇರತಕ್ಕಂಥ 5 ಜನಕ್ಕೆ ಎಕ್ಮೋ ಮಾಡಿದರೆ ಒಬ್ಬನ ಬದುಕ್ತಾನೆ. ಒಬ್ಬನ ಬದುಕಿಸಿದ್ರೆ ಅವ್ನಿಗೆ ಭಾಳ ಖುಷಿ. ಆದರೆ ನಮ್ಮ ಸಮಾಜ ಹೆಂಗೆ ನೋಡುತ್ತೆ, ಇನ್ನು 4 ಜನ ಬದುಕಲಿಲ್ಲ, ಇಷ್ಟು ಕಾಷ್ಟ ಆಯಿತು ಅಂತ ನೋಡುತ್ತೆ. ಇದು ಒಂದು ಕವಲುದಾರಿ ಅಂತೀವಿ ನಾವು ಅದಕ್ಕೆ. ಅಂದರೆ ವೇರ್ ಆನ್ ದಿ ಜಂಕ್ಷನ್. ಕರೆಕ್ಟ್ ಸರ್. ಸ್ವಲ್ಪ ದಿವಸ ಬೇಕು, ಜನರಿಗೆ ಅರ್ಥ ಆಗ್ತದೆ. ಹ್ಯಾವಿಂಗ್ ಸೆಡ್ ಆಲ್ ದಿಸ್, ವಿ ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ಓವರ್ ಬಿಲ್ಲಿಂಗ್ ಆಲ್ಸೋ. ಎಲ್ಲೋ ಬ್ಲ್ಯಾಕ್ ಶಿಪ್ಸ್ ಇದ್ದಾವೆ, ಇಲ್ಲ ಅಂತ ಹೇಳಲ್ಲ. ವಿಪರೀತವಾಗಿ ಚಾರ್ಜ್ ಮಾಡ್ತಾರೆ. ಆಮೇಲೆ ಸಿಂಪಲ್ ಪ್ರೊಸೀಜರ್ಸನ್ನು ಕಾಂಪ್ಲಿಕೇಟ್ ಮಾಡ್ತಾರೆ. ಒಂದು ಕಾಮನ್ ಡಿಸಾರ್ಡರ್ಸನ್ನು ಎಕ್ಸಾಗ್ರೇಟ್ ಮಾಡ್ತಾರೆ. ಹಾಗಾಗಿ ಆ ಸಂಖ್ಯೆ, ಈ ಬ್ಲ್ಯಾಕ್ ಶೀಪ್ಸ್ ಅಂತೀವಲ್ಲ, ಕಪ್ಪು ಕುರಿಗಳ, ಸಮಾಜದಲ್ಲಿರ್ತಕ್ಕ ಕಪ್ಪು ಕುರಿಗಳು ಅಂತೀವಿ ನಾವು ಕನ್ನಡದಲ್ಲಿ. ಈ ಬ್ಲ್ಯಾಕ್ ಶೀಪ್ಸ್ ಸಂಖ್ಯೆ ಹೆಚ್ಚಾದಷ್ಟು ಸಮಾಜದ ಅಸಹನೆ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ಕರ್ನಾಟಕ ಮೆಡಿಕಲ್ ಕೌನ್ಸಿಲು, ಇಂಡಿಯನ್ ಮೆಡಿಕಲ್ ಕೌನ್ಸಿಲು, ಅಥವಾ NMC ಅಥವಾ ಈ ಕನ್ಸ್ಯೂಮರ್ ಕೋರ್ಟ್ಸು, ಇವೆಲ್ಲವೂ ಕೂಡ ನಮ್ಮನ್ನು ಒಂದು ತಹಬದಿಗೆ ಇಡಲಿಕ್ಕೆ ಬಂದಿರೋದು. ಈ ಬಿಲ್ಲಿಂಗ್ ವಿಷಯದಲ್ಲಿ ಇವೆಲ್ಲ ಸೆಟ್ಲ್ ಆಗಬೇಕು ಅಂದರೆ ನಾನು ವೈಯಕ್ತಿಕವಾಗಿ ವೈದ್ಯರಾಗಿ ಜನಗಳಿಗೆ ಅರ್ಥ ಮಾಡಿಸ್ಬೇಕು. ಅದನ್ನು ಸರ್ಕಾರ ತನ್ನ ಮಟ್ಟದಲ್ಲಿ ತಾನು ಮಾಡ್ತಕ್ಕಂಥ ಕೆಲಸಕ್ಕೆ ಎಷ್ಟು ಖರ್ಚಾಗ್ತಾಯಿದೆ ಅಂತ ಜನರಿಗೆ ತಿಳಿಸ್ಬೇಕು. ಅವೇರ್ನೆಸ್ ಬರೋದ್ರಿಂದ ಬರಬೇಕು. ಜನಕ್ಕೆ ಕಂಪ್ಯಾರಿಸನ್ ಸಿಗ್ತದೆ. ಆ ಕಂಪ್ಯಾರಿಸನ್ ಇಲ್ದಂಗೆ ಆಗ್ಬಿಟ್ಟು ಇಲ್ಲಿ ಫ್ರೀ ಟ್ರೀಟ್ಮೆಂಟ್ ಅಂತ ಸರ್ಕಾರ ಕೊಡ್ತಾ ಇರೋದು ಫ್ರೀ ಟ್ರೀಟ್ಮೆಂಟ್ ಅಲ್ಲ. ಜನಸಾಮಾನ್ಯನ ಒಂದು ಟ್ಯಾಕ್ಸ್ ಅಮೌಂಟಿಂದ ಸರ್ಕಾರ ಜನರಿಗೆ ಸೇವೆ ಕೊಡುತ್ತೆ. ಆ ಸೇವೆಗೆ ಎಷ್ಟು ಖರ್ಚಾಗ್ತಾ ಇದೆ ಅನ್ನೋದನ್ನು ಯಾರು ಹೇಳಬೇಕು? ಸರ್ಕಾರ ಹೇಳಬೇಕು. ಅದು ಹೇಳ್ತಾ ಇಲ್ಲ. ಆ ಕಂಪ್ಯಾರಿಸನ್ ಇಲ್ದಂಗಾಗಿ ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ದಾರೆ ಇವಾಗ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಈ ವೈದ್ಯೋದ್ಯಮ ಮೊದಲು ಉದ್ಯಮವಾಗಿರಲಿಲ್ಲ, ಸೇವೆ ಆಗಿತ್ತು. ಈ ಸೇವಾ ಕ್ಷೇತ್ರ ಇವತ್ತು ವೈದ್ಯಕೀಯ ಸೇವೆ ಅನ್ನೋದು ವೈದ್ಯೋದ್ಯಮ ಆಗೋಗ್ಬಿಟ್ಟಿದೆ. ಹಾಗಾದ ಮಾತ್ರಕ್ಕೆ ವೈದ್ಯೋದ್ಯಮ ಕೆಟ್ಟದು ಅಂತಲ್ಲ. ಒಂದು ಉದ್ದಿಮೆಯಾಗಿ ಬೆಳೆದರೆ ಮಾತ್ರ ರಿಸರ್ಚಸ್ ಬರ್ತದೆ, ಹೊಸ ಹೊಸ ಆವಿಷ್ಕಾರಗಳಾಗ್ತವೆ, ಹೊಸ ಒಂದು ಡೆವಲಪ್ಮೆಂಟ್ಸ್ ಆಗ್ತದೆ. ಉದ್ಯಮವಾಗಿ ಬೆಳೆದೇ ಹಾಗೇ ಉಳ್ಕೊಂಡ್ರೆ ವೈದ್ಯಕೀಯ ಸೇವೆ ಹಾಗೇ ಉಳಿತದೆ. ಯಾವುದು ರಿಸರ್ಚ್ ಬರೋದಿಲ್ಲ ನಮ್ಮ ದೇಶದಿಂದ, ಏನೂ ಬರೋದಿಲ್ಲ. ಸೊ ವೈದ್ಯಕೀಯ ಸೇವೆ ವೈದ್ಯೋದ್ಯಮವಾಗಿರೋದು ಜನಗಳಿಗೆ ಪಚನವಾಗ್ತಾ ಇಲ್ಲ. ಆ ವೈದ್ಯೋದ್ಯಮವನ್ನು ಒಂದು ಉದ್ದಿಮೆಯ ಇತಿಮಿತಿಯೊಳಗೆ ನಡೆಸ್ಕೊಂಡು ಹೋಗಬೇಕು. ಇದು ಒಂದು. ಇದಕ್ಕೆ ಇನ್ನೊಂದು ಆ್ಯಡ್ ಮಾಡ್ತೀನಿ ನಾನು. ಯಾವ್ಯಾವ ಮಟ್ಟದ ಆಸ್ಪತ್ರೆಯಲ್ಲಿ ಏನೇನು ಕೊಡಬಲ್ಲೆ ಅಂತಕ್ಕಂಥ ಸಮಾಜಕ್ಕೆ ಹೇಳ್ಬೇಕು. ನಾವು ರಸ್ತೆಯಲ್ಲೇ ಹಾಕಿಬಿಡ್ತೀವಿ, ಇಂಥ ಟ್ರೀಟ್ಮೆಂಟ್ ನಮ್ಮ ಆಸ್ಪತ್ರೆಯಲ್ಲಿದೆ ಅಂತ. ಜನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹತ್ರ ಬರ್ತಾರೆ. ಅದು ತಪ್ಪಲ್ವಾ? ನಾನು ಎಲ್ಲವನ್ನೂ ಕ್ಯೂರ್ ಮಾಡ್ತೀನಿ ಅಂತ ರಸ್ತೆಯಲ್ಲಿ ಹಾಕ್ತೀವಿ, ಬೋರ್ಡ್ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ. ಅದು ತಪ್ಪಲ್ವಾ? ಎಕ್ಸ್ಪೆಕ್ಟ್ ಮಾಡ್ಕೊಂಡು ನಮ್ಮ ಹತ್ರ ಬರ್ತಾರೆ. ಸೊ ಒಂದು ತಾಲೂಕು ಮಟ್ಟದ ಆಸ್ಪತ್ರೆಯಲ್ಲಿ ಏನು ಸಿಗ್ಬೋದು ಅನ್ನೋದು ಜನರಿಗೆ ಗೊತ್ತಿರಬೇಕು. ಡಿಸ್ಟ್ರಿಕ್ಟ್ ಮಟ್ಟದ ಹಾಸ್ಪಿಟ್ಲ್ ಏನು ಸಿಗ್ಬೋದು ಜನರಿಗೆ ಗೊತ್ತಿರಬೇಕು. ಸೇಮ್ ಕಾಯಿಲೆಗೆ ಒಬ್ಬ ಕಾರ್ಪೊರೇಟ್ ಲೆವೆಲಲ್ಲಿ ಹೈಯೆಸ್ಟ್ ಲೆವೆಲ್ ಜಯದೇವ ಹಾಸ್ಪಿಟಲ್ ಏನು ಸಿಗುತ್ತೆ ಅನ್ನೋದು ಜನರಿಗೆ ಗೊತ್ತಿರಬೇಕು. ಜಯದೇವ ಹಾಸ್ಪಿಟಲ್ ಸಿಗ್ತಕ್ಕಂಥ ಅಥವಾ ಒಂದು ಯಾವುದೋ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ ಸಿಗ್ತಕ್ಕಂಥ ವ್ಯವಸ್ಥೆ ಒಂದು ತಾಲೂಕು ಆಸ್ಪತ್ರೆಯಲ್ಲಿ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಂದರೆ ಎಲ್ಲೋ ಒಂದು ಕಡೆ ನಾವು ಅವನು ಸರಿಯಾಗಿ ಕಮ್ಯುನಿಕೇಟ್ ಮಾಡಿಲ್ಲ. ಪ್ರಾಪರ್ ರೆಫರೆನ್ಸ್ ಸಿಸ್ಟಮೇ ಇಲ್ಲ ನಮ್ಮಲ್ಲಿ. ಆ ರೆಫರೆನ್ಸ್ ಸಿಸ್ಟಮ್ನ ಹುಟ್ಟಾಕಬೇಕು. ಇಷ್ಟು ನನ್ನ ಮಟ್ಟದಲ್ಲಿ ಇಷ್ಟು ಮಾಡ್ತೀನಿ ನಾನು, ಇಷ್ಟು ನೀನು ಇಷ್ಟನ್ನೇ ಎಕ್ಸ್ಪೆಕ್ಟ್ ಮಾಡಿ, ಇಲ್ಲಿ ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅನ್ನೋ ಜನಗಳು ತಿಳಿಬೇಕು. ನಾವೇನು ಮಾಡ್ತೀವಿ, ಎಲ್ಲೋ ಒಂದು ಕಡೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಿರ್ತದೆ, ಅದನ್ನು ಪೇಪರಲ್ಲಿ ಬರಿತೀವಿ, ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಿ ಬದುಕಿಬಿಟ್ಟ ಇವ ಅಂದ್ಬಿಟ್ಟು. ಸೇಮ್ ಥಿಂಗ್ ಈ ಎಕ್ಸ್ಪೆಕ್ಟ್ಸ್ ಇನ್ ವಿಮ್ಸ್ ಆಲ್ಸೋ. ಇನ್ನೊಂದು ಪೇಷಂಟ್ ಆಗಲ್ಲ ಇಲ್ಲಿ ಇರಿ. ಇದನ್ನು ನಾವು ಅರ್ಥೈಸ್ಕೋಬೇಕು, ಜನಗಳು ತಿಳಿದವರಿಗೆ ಕೇಳ್ಕೊಳ್ಬೇಕು. ಸೊ ಕಾಸ್ಟಿಂಗ್ ಅನ್ನೋದು ಸೈಂಟಿಫಿಕ್ಕಾಗಿ ಮಾಡಿದರೆ, ಸರ್ಕಾರದ ಕಾಸ್ಟಿಂಗು ಆದರೆ ಈ ಬಿಲ್ಸ್ ರಿಲೇಟೆಡ್ ಕ್ವೈರೀಸು, ಡಿಸ್ಕಂಟೆಂಟು ಅಥವಾ ಡಿಸಾರ್ಮೋನಿ, ಡಾಕ್ಟರ್ ಮತ್ತು ವೈದ್ಯ ನಡುವಿರ್ತಕ್ಕಂಥ ಈ ರಿಲೇಷನ್ಶಿಪ್ ಡ್ಯಾಮೇಜ್ ಇವೆಲ್ಲ ಕಡಿಮೆ ಆಗ್ತಾ ಹೋಗ್ತವೆ. ಯಾರೇ ಬಿಲ್ ಹಾಕಬೇಕು ಅಂದರೆ ಸರ್ ಅದಕ್ಕೊಂದು ಲಾಜಿಕ್ ಇರ್ತದೆ. ಒಂದು ಸಾಫ್ಟ್ವೇರಲ್ಲಿ ಎಲ್ಲ ಹಾಕಿ ಅದು ಲಾಜಿಕಲ್ಲಿ ಅಪ್ಲೈ ಮಾಡಿಬಿಟ್ಟೆ ಮಾಡ್ತೇವೆ. ಎಲ್ಲಿ ಇವೆಲ್ಲ ಡಿಸ್ಕ್ರಿಪೆನ್ಸಿ ಬರ್ತದೆ ಆವಾಗ ಪೇಷಂಟ್ಗೆ ಒನ್ ಈಸ್ ಆಲ್ರೆಡಿ ಎಮೋಷ್ನಲಿ ಈಸ್ ವೀಕ್ ಆ್ಯಂಡ್ ಇಟ್ ಡಸ್ ನಾಟ್ ನೋ ಹೂಮ್ ಟು ಬ್ಲೇಮ್. ಆಗ ಸಿಸ್ಟಮ್ನ ಬ್ಲೇಮ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಸಿನ್ಸ್ ಈ ಡಸ್ ನಾಟ್ ಹ್ಯಾವ್ ಎನಿ ಲಾಜಿಕಲ್ ಕನ್ಕ್ಲೂಷನ್ ಬರಲಿಕ್ಕೆ ಒಂದು ರೆಫರೆನ್ಸ್ ಪಾಯಿಂಟ್ ಇಲ್ಲ, ಸೊ ಆಬ್ವಿಯಸ್ಲಿ ಪುಟ್ಸ್ ಇಟ್ ಆನ್ ದ ಹಾಸ್ಪಿಟಲ್ ಆ್ಯಂಡ್ ಟು ದ ಡಾಕ್ಟರ್. ಈ ರೆಫರೆನ್ಸ್ ಪಾಯಿಂಟೇ ಸರ್ಕಾರ ಕೊಡಬೇಕು ನಮಗೆ. ಅದು ಸಿಕ್ಕಾಗ ಒಂದು ಕಾಮನ್ಗೆ ಅಲ್ಲೇ ಇಷ್ಟ ಆಗುತ್ತೆ, ಇಲ್ಲಿ ಇಷ್ಟ ಆಗುತ್ತೆ ಅಂತ.
ಸರ್ ನಾನು ಕಾಸ್ಟಿಂಗ್ ಮಾಡುವಾಗ ಹಾಸ್ಪಿಟಲ್ ಕಾಸ್ಟಿಂಗ್ ಮಾಡುವಾಗ ರಿಯಲ್ ಎಸ್ಟೇಟ್ ಕಾಸ್ಟ್ ಇರ್ತದೆ. ಅಂದರೆ ಯಾವ ಲ್ಯಾಂಡಲ್ಲಿ ಯಾವ ಜಾಗ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಖರ್ಚು ಬ್ಯಾಂಕು ನಮಗೆ ಕೊಡಬೇಕಂದ್ರೆ ಲೋನು ವಿತ್ ಬಡ್ಡಿ ಸಮೇತನೇ ಕೊಡ್ತದೆ ಸರ್. ಅಂದರೆ ವಿ ಹ್ಯಾವ್ ಟು ಪೇ ದಟ್ ಇಂಟ್ರೆಸ್ಟ್ ಟು ದ ಬ್ಯಾಂಕ್ ಆಲ್ಸೋ. ವೆಲ್ ಸೆಡ್. ನೀವು ಈ ಮಾತು ನೀವು ಹೇಳಿರೋ ರೀತಿಯಲ್ಲಿ ಏನಿದೆಯಲ್ಲ ಸರ್, ನನಗೂ ಒಂದು ಸ್ವಲ್ಪ ಅರ್ಥ ಆಯಿತು. ಅಂದರೆ ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ. ಸರ್ಕಾರದಲ್ಲಿ ಒಂದು ಸೀರಿಯಸ್ ಸೆಕ್ಷನ್ ಆಗ್ತದೆ ಇವಾಗ. ಡಿಸ್ಚಾರ್ಜ್ ಸಮರಿ ಕೊಡ್ತಾನೆ, ಬಿಲ್ ಕೊಡಲ್ಲ. ಸರ್ಕಾರದಲ್ಲಿ ಬಿಲ್ ಕೊಡಲ್ಲ. ಆ ಬಿಲ್ ಕೊಡೋ ವ್ಯವಸ್ಥೆ ಬರಬೇಕು. ನಿನ್ನ ಚಿಕಿತ್ಸೆಗೆ ಸರ್ಕಾರ ಇಷ್ಟು ಖರ್ಚು ಮಾಡಿದೆ, ಇಷ್ಟು ವೇ ಆಫ್ ಮಾಡಿದೆ ಅಂತ ಅನ್ನೋದು ಬಿಲ್ ಕೈಯಲ್ಲಿ ಬರಬೇಕು. ಆವಾಗ ಜನರಿಗೆ ಅರ್ಥ ಆಗ್ತದೆ ಈ ಒಂದು ಚಿಕಿತ್ಸೆಗೆ ಇಷ್ಟು ಖರ್ಚಾಗ್ತದೆ ಅಂತ. ಕರೆಕ್ಟ್. ಇದು ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ಇದಿದ್ದಾಗ ಒಂದು ಅವೇರ್ನೆಸ್ ಆಟೋಮೆಟಿಕ್ ಆಗಿ ಬರ್ತದೆ. ನಿಜವಾಗ್ಲೂ ಒಂದು ಜಯದೇವ ಹಾಸ್ಪಿಟಲ್ಗೆ ಎಷ್ಟೊಂದು ಬಜೆಟ್ ಕೊಡ್ತದೆ, ಎಷ್ಟೊಂದು ಖರ್ಚು ಮಾಡುತ್ತೆ, ಎಷ್ಟೊಂದು ಗ್ಯಾಜೆಟ್ ತರ್ತದೆ, ಎಲ್ಲವೂ ಕನ್ವರ್ಟ್ ಮಾಡಿ ನೀವು ಒಂದು 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 ಸ್ಟೆಂಟ್ ಹಾಕ್ಲಿಕ್ಕೆ ಎಷ್ಟು ಖರ್ಚಾಯಿತು ಅಂತ ಫ್ರೀಯಾಗಿ ಹಾಕಿದರೆ ಅವನೇನು ಖರ್ಚಾಗಲ್ಲ ಅಂತ ಬರ್ತಾರೆ. ಏನೂ ಖರ್ಚಾಗಿಲ್ಲ ಅಂತಲ್ಲ, ಸರ್ಕಾರ ನಿನ್ನ ಪರವಾಗಿ ಖರ್ಚು ಮಾಡಿದೆ. ಎಷ್ಟು ಖರ್ಚು ಮಾಡಿದೆ ಜನರಿಗೆ ಗೊತ್ತಾಗಬೇಕಲ್ವಾ? ಕರೆಕ್ಟ್ ಕರೆಕ್ಟ್. ಅವಾಗ ಒಂದು ರೆಫರೆನ್ಸ್ ಪಾಯಿಂಟ್ ಆಗುತ್ತೆ ಅಷ್ಟೇ. ಇದಕ್ಕೆ ಸೊಲ್ಯೂಷನ್ ಸಿಗ್ತದೆ. ದಿಸ್ ಇಸ್ ಮೈ ಕಾನ್ಸೆಪ್ಟ್. ಕಾಸ್ಟಿಂಗ್ ಆಗಬೇಕು. ವಾಟ್ ಈಸ್ ಯುವರ್ ಫ್ಯೂಚರ್ ಪ್ಲಾನ್? ವಾಟ್ ಈಸ್ ಯುವರ್ ವಿಷನ್? ನಿಮ್ಮ ಒಂದು ಲೆಗಸಿನ ಹೇಗೆ ಬ್ಯಾಕ್ ಟು ದ ಸೊಸೈಟಿ ಕೊಡಬೇಕಂತಿದ್ದೀರಿ? ಅಲ್ಲ, ಈಗ ಇನ್ನೂ ನಾವು ಆ್ಯಕ್ಟಿವ್ ಪ್ರಾಕ್ಟೀಸಲ್ಲಿ ಇದ್ದೀನಿ ನಾನು ಸರ್. ಒಂದು ಕ್ಲಿನಿಕಲ್ ಪ್ರಾಕ್ಟೀಸ್ ಅಂತೂ ಕಂಟಿನ್ಯೂ ಆಗುತ್ತೆ. ನನಗೆ ಎಲ್ಲಕ್ಕಿಂತ ಮುಖ್ಯವಾದ ನನ್ನ ಪ್ರಾಕ್ಟೀಸ್. ಇವತ್ತು ಇಲ್ಲಿಗೆ ಬರಬೇಕಾದ್ರೂ ಕೂಡ ನಾನು ನಿಮ್ಮನ್ನು ವೇಟ್ ಮಾಡಿಸಿದೆ. ಯಾಕೆ ವೇಟ್ ಮಾಡಿಸಿದೆ? ನನ್ನ ಕ್ಲಿನಿಕಲ್ ನನ್ನ ಪೇಷಂಟ್ಸ್ ನಾನು ನೋಡಬೇಕು. ಇದನ್ನು ಪ್ರೈಮರಿ ಇದು ಪ್ರಿನ್ಸಿಪಲ್. ನನಗೆ ಯಾವುದೇ ಒಂದು ದೊಡ್ಡ ಹುದ್ದೆ ಕೊಡಲಿ, ಯಾವುದೇ ಒಂದು ಬೇರೆ ಜವಾಬ್ದಾರಿ ಸಿಗಲಿ, ನನಗೆ ನನ್ನ ಡಾಕ್ಟ್ರಿಗೆ ನನಗಿರಬೇಕು. ನಾನು ಎಷ್ಟು ಮಟ್ಟಿಗೆ ನಾನು ಮಾಡಬೇಕು ಅಂದರೆ ನಾನು ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಮಾಡ್ತಾ ಇರಬೇಕು. ಸೊ ಯಾಕಂದರೆ ನಮ್ಮ ಕೆಲಸನ ಬೇರೆ ಯಾರೂ ಮಾಡೋಕ್ಕಾಗಲ್ಲ. ವೈದ್ಯರು ಮಾಡೋ ಕೆಲಸನ ಬೇರೆ ಯಾರು ವೈದ್ಯರೇ ಮಾಡಬೇಕು. ಕರೆಕ್ಟ್. ಸೊ ನಮಗೆ ರಿಟೈರ್ಮೆಂಟ್ ಅಂಬೋದು ಇರೋದಿಲ್ಲ. ಆದರೆ ನನ್ನ ಸ್ಕಿಲ್ಸ್ ಕಡಿಮೆ ಆದಾಗೆ ನಾನು ರಿಟೈರ್ ಆಗ್ತೀನಿ. ನನ್ನ ಪೇಷಂಟ್ಸೇ ಬರದೇ ಇದ್ದಾಗೆ ನಾನು ರಿಟೈರ್ ಆಗ್ತೀನಿ. ಇದು ಒಂದನೇದು. ಕ್ಲಿನಿಕಲ್ ಮೆಡಿಸಿನ್, ಕ್ಲಿನಿಕಲ್ ಪ್ರಾಕ್ಟೀಸ್ ಈಸ್ ಮೈ ಕಂಟಿನ್ಯೂಯಸ್ ಪ್ರಾಸೆಸ್. ಎರಡನೇದು, ನಮ್ಮನ್ನು ಈ ಸಮಾಜ ಹೇಗೆ ನೋಡಬೇಕು ಅಂದರೆ ನಾವೊಬ್ಬ ಸಮಾಜಪರವಾದ ವೈದ್ಯರಾಗಿ ಬದುಕಿದ್ದೆ ಅನ್ನೋದು ಅಷ್ಟು ಸಮಾಜಕ್ಕೆ ಅರ್ಥ ಸಾಕು. ಗೌರ್ಮೆಂಟ್ ಸರ್ವಿಸಲ್ಲಿ ಇದ್ದುಕೊಂಡೇ ಸಮಾಜ ಸೇವೆ ಮಾಡಬೇಕಂತಿಲ್ಲ. ಪ್ರೈವೇಟ್ ಸರ್ವಿಸಲ್ಲಿ ಇದ್ದುಕೊಂಡು ಕೂಡ ನಾವು ಸಮಾಜ ಸೇವೆ ಮಾಡ್ಬೋದು. ಅಷ್ಟನ್ನು ನಾವು ಮಾಡಿದ್ದೀವಿ ಅಂತ ಈ ಸಮಾಜಕ್ಕೆ ಅರ್ಥವಾರ ಸಾಕು ನಮ್ಮ. ಇನ್ನು ಮೂರನೇದು, ಇಷ್ಟೆಲ್ಲ ನಮಗೆ 30-35 ವರ್ಷದಲ್ಲಿ ನಮಗೆ ಏನು ಎಕ್ಸ್ಪೀರಿಯನ್ಸ್ ಸಿಗ್ತಲ್ಲ, ಅದನ್ನು ಇಟ್ಕೊಂಡು ವ್ಯವಸ್ಥೆಯಲ್ಲಿ ಯಾವ ಬದಲಾವಣೆ ತರಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಾನು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದೀನಿ ಇವಾಗ. ಅದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇರ್ಬೋದು, ಅದು ಇನ್ಯಾವುದೋ ಸಂಘ ಸಂಸ್ಥೆ ಇರ್ಬೋದು, ಅದು ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಇರ್ಬೋದು. ಅಲ್ಲಿಗೆ ನಾನು ಹೋಗ್ಲಿಕ್ಕೆ ಕಾರಣ ಏನು ಅಂತಂದರೆ, ನನಗೆ ತಿಳಿದಿರತಕ್ಕಂಥ ವಿಷಯನ ಜನರಲೈಸ್ ಮಾಡಲಿಕ್ಕೆ, ಎಲ್ರಿಗೂ ತಿಳಿಸೋದಕ್ಕೆ. ಈ ಬ್ಲ್ಯಾಕ್ ಶೀಪ್ಸ್ ಅಂತ ಹೇಳಿದೆ ನಾನು. ಈ ಬ್ಲ್ಯಾಕ್ ಶೀಪ್ಸ್ನ ಐಡೆಂಟಿಫೈ ಮಾಡೋದು ಯಾರು? ನಾವೇ ಮಾಡಬೇಕು. ನಮ್ಮ ವೈದ್ಯರೇ ಮಾಡಬೇಕು ಅವ್ರನ್ನ, ಅಲ್ವಾ? ಬೇರೆಯವ್ರು ಮಾಡೋಕ್ಕಾಗಲ್ಲ. ಎಲ್ಲರೂ ಕಪ್ಪಾಗಿ ಕಾಣಿಸ್ತಾರೆ, ಬಟ್ ಅಲ್ಲಿ ಕಪ್ಪು ಇರೋದಿಲ್ಲ ಅವರಿಗೆ. ತುಂಬ ಜನರಲ್ ಪೀಪಲ್ ಇರ್ತಾರೆ. ಐಡೆಂಟಿಫೈ ಮಾಡಬೇಕಾಗಿರೋದು ನಾವು. ಹಾಗಾಗಿ ನಾನು KMCಗೆ ಹೋಗಿದ್ದೀನಿ. ಆಮೇಲೆ ನಮ್ಮ ಯಂಗ್ಸ್ಟರ್ಸಿಗೆ ನಾವು ಒಂದು ಮೆಸೇಜ್ ಕೊಡಬೇಕು. ಅಂದರೆ ದಿ ಪ್ರಾಕ್ಟೀಸ್ ಈಸ್ ನಾಟ್ ಬಿಲ್ಟ್ ಟು ಅವರ್ ಡೇಸ್, ಇಟ್ ಈಸ್ ಬಿಲ್ಟ್ ಟು ಅವರ್ ಡಿಕೇಡ್ಸ್. You earn your popularity, you earn your share in the society as a doctor by working for long duration. Longevity ಇರಬೇಕು. A doctor should not just work on return of investment. If you do not want to stay for long, don't invest. Invest to your requirements. Don't come out with a extravagant plan, invest more and wait for return of investment in 3 years, 4 years. That will not happen. So you break down in that pressure. Breakdown ಆಗಬಾರ್ದು ನೀನು. So take a slow and steady step so that you grow and your popularity also grows. And definitely every doctor has a very, very, very honorable position and existence in society. ಅದನ್ನು ಏನು ನಾವು ಡಿಮ್ಯಾಂಡ್ ಮಾಡೋದು ಬೇಕಾಗಿಲ್ಲ. We can command that.
And you take any doctor's life is very, very, very comfortable in India. See, what is the definition of comfort? That is left to you. Correct. Left to you. If you think that having a Mercedes Benz within 3 months, 3 years of your practice, I don't think it is a comfort. It is a burden on you. If you start working with that intent of building a big house within 3 years, that is actually a burden on you. It is not your comfort. So go slow, steady, and that much of message people should draw from us. The path you have come, the experience you Yes. gained. If somebody takes it as an inspiration, somebody takes it as an example, definitely I am very, very, very thankful to all of them, because ಈಗೆಲ್ಲ ಏನಾಗಿದೆ ಅಂದರೆ ಇನ್ಸ್ಟಂಟ್ ಗ್ರೋತ್ಗೆ ಹೋಗ್ತಾರೆ. ಇನ್ನು ಮೆಡಿಕಲ್ ಪ್ರೊಫೆಷನ್ ದೇರ್ ಕೆನಾಟ್ ಬಿ ಇನ್ಸ್ಟಂಟ್ ಗ್ರೋತ್. ಯು ಹ್ಯಾವ್ ಟು ಗ್ರೋ ಸ್ಲೋಲಿ. Sir, we'll come back to 5 best things I'll be asking you, sir. You should let us know. Like, what is your favorite days, or what are your favorite days in WIMS when you are in WIMS ಅಲ್ಲಿ ಓದುವಾಗ? ನೋಡಿ, ವಿಮ್ಸಲ್ಲಿ ಓದಬೇಕಾದ್ರೆ MBBS ಮಾಡಬೇಕಾದ್ರೆ ತುಂಬ ಅಚ್ಚುಮೆಚ್ಚಿನ ದಿನಗಳು ಅಂದರೆ ನನ್ನ ಫ್ರೆಂಡ್ಸ್ ಜೊತೆ ಕಳೆದಿದ್ದು. ಯಾಕಂದರೆ ಆ ಎಲ್ಲ ಫ್ರೆಂಡ್ಸ್ ಏನಿದಾರಲ್ಲ ಇವತ್ತು ಸಮಾಜದಲ್ಲಿ ಒಬ್ಬ ಉತ್ತಮ ವೈದ್ಯರಾಗಿ ಇದ್ದಾರೆ. ತುಂಬ ಫ್ರೂಟ್ಫುಲ್ ಜೀವನ ನಡೆಸ್ತಾ ಇದ್ದಾರೆ. ಆ ಫ್ರೆಂಡ್ಸ್ ಜೊತೆ ಕಳೆದಿದ್ದು ನನಗೆ ತುಂಬ ಮುಖ್ಯವಾದ ಒಂದು. ಅವರು ಒಂದು ಪರ್ಟಿಕ್ಯುಲರ್ ಇವೆಂಟ್ ಅಂತ ನೆನಪಿಡೋದಿಲ್ಲ. ತುಂಬ ಇತಿಮಿತಿಗಳ ನಡುವೆ ತುಂಬ ರಿಸ್ಟ್ರಿಕ್ಷನ್ ಇರ್ತಿತ್ತು ಅವಾಗೆ. ಆಗಿನ ನಮ್ಮ ಪ್ರೊಫೆಸರ್ಗಳು ಪೇಷಂಟ್ಗಳು ನೋಡ್ತಿದ್ರಲ್ಲ, ಅದು ತುಂಬ ಈಗಲೂ ನನಗೆ ಅನಿಸುತ್ತೆ, ಹೆಂಗೆ ನೋಡ್ತಾ ಇದ್ರು ಇವರೆಲ್ಲ ಅಂತ. ಇಡೀ ವಾರ್ಡಿಗೆ ಒಂದು BP ಆಪರೇಟರ್ಸ್ ಇರ್ತಿತ್ತು, ಇಡೀ ಹಾಸ್ಪಿಟ್ಲಿಗೆ ಒಂದು ECG ಮಿಷಿನ್ ಇರ್ತಿತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ಪ್ರೊಫೆಸರ್ಗಳು ಪೇಷಂಟ್ಗಳಿಗೆ ಸಮಾಧಾನಕರವಾದ ಒಂದು ಚಿಕಿತ್ಸೆ ನಡೆಸ್ತಾರಲ್ಲ, ಅದು ಈಗಲೂ ನನಗೆ ಅಚ್ಚರಿ, ಹೆಂಗೆ ನಡೆಸ್ತಾ ಇದ್ರು ಇವರು. ಈಗ ನಾವು ಇಷ್ಟೆಲ್ಲ ಇಟ್ಕೊಂಡು ಕೂಡ ನಮ್ಮ ಪೇಷಂಟ್ಗಳನ್ನ ಸಮಾಧಾನ ಪಡಿಸೋಕ್ಕಾಗಲ್ಲ ನಮಗೆ. ಎಲ್ಲಿ ನಾವು ಎಡಿವಿದ್ದೀವಿ? ಇದನ್ನು ವಿಮ್ಸಲ್ಲಿ ನಾನು ನೋಡಿದ್ದು. ಅವರಿಗೆ ಒಂದು BP ಆಪರೇಟ್ ಸಿಗ್ತಿರಲಿಲ್ಲ, ECG ಮಿಷನ್ ಸಿಗ್ತಿರಲಿಲ್ಲ ಎಷ್ಟೋ ಸತಿ. ಅಂತಹ ಸಂದರ್ಭದಲ್ಲಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಪ್ರೊಫೆಸರ್ಸ್ ಇದ್ದಾರಲ್ಲ, ನಮ್ಮ ಟೀಚರ್ಸ್ ಇದ್ದಾರಲ್ಲ, ಅದು ನನಗೆ ಈಗಲೂ ವಿಸ್ಮಯನೇ, ಹೆಂಗೆ ಮಾಡಿದ್ರು ಅವ್ರ ಕೆಲಸ ಅಂತ. ಸರ್, ಎರಡನೇ ಪ್ರಶ್ನೆ ಸರ್, ನಿಮ್ಮ ಈ ಸರ್ವೀಸಲ್ಲಿ ಸರ್ ಎನಿ ಸಚ್ ಇಂಟ್ರೆಸ್ಟಿಂಗ್ ಕೇಸ್, ನೀವು ಬಾರ್ಡರ್ ಲೈನ್ ಮಿಸ್ ಮಾಡಿಕೊಂಡು ಹಾಸ್ಪಿಟಲಿಂದ ಆಚೆ ಬಂದ ತಕ್ಷಣ ನೆನಪಾಗಿ ಪುನಃ ಹೋಗಿರೋಂಥ ಟ್ರೀಟ್ ಮಾಡಿರೋಂಥ ಪೇಷಂಟ್? ಭಾಳಷ್ಟು ಇರ್ತದೆ ಆ ಥರದ್ದು. ಹಾಂ, ತುಂಬ ಮುಖ್ಯವಾಗಿ ನಾನು ನೆನೆಸ್ಕೊಳ್ಳೋದಂದರೆ ತುಂಬ ಪ್ರೀಮೆಚೂರ್ ಬೇಬೀಸ್ನ. ಈ ಪ್ರೀಮೆಚೂರ್ ಬೇಬೀಸ್ ನಾವು ಮೊದಲೆಲ್ಲ ಯಾರೂ ಏನೂ ಹೋಪ್ಸ್ ಇಟ್ಕೊಳ್ಳೇ ಬರ್ತಿದ್ರು ನಮ್ಮ ಆಸ್ಪತ್ರೆಗೆ. ಪ್ರೀಮೆಚೂರ್ ಡೆಲಿವರಿ ಆದ ತಕ್ಷಣ ಪೇರೆಂಟ್ಸಿಗೆ ಇದು ಏನು ನೋಡೋಣ ಅಂತ ಒಂದು ಪ್ರಯತ್ನ. ಇವತ್ತು 30 ವರ್ಷದ ನಂತರ ನನ್ನ ಆಸ್ಪತ್ರೆಯಲ್ಲಿ ಪ್ರೀಮೆಚೂರಾಗಿ ಹುಟ್ಟಿದ ಮಕ್ಕಳು ತಮ್ಮ ಮಕ್ಕಳನ್ನ ಕರ್ಕೊಂಡು ನಮ್ಮ ಹತ್ರ ಬರ್ತಾರೆ. ಆ ಪ್ರೀಮೆಚೂರ್ ವಾರ್ಡ್ಗೆ ಹೋಗ್ಬಿಟ್ಟು ಫೋಟೋ ತಗೋತಾರೆ, ನಾ ಇಲ್ಲಿದ್ದೆ ಅಂದ್ಬಿಟ್ಟು. ಅವ್ರ ಅಪ್ಪ ಅಮ್ಮ ಹೇಳ್ತಾರೆ ಅವ್ರಿಗೆ. ಆ ಖುಷಿ ಬೇರೆ ಅಲ್ಲ? ಆ ಖುಷಿನೇ ಬೇರೆ. ಎರಡನೇದು ಈ ಥೆರಪೆಟಿಕ್ ಮಿಸ್ ಅಡ್ವೆಂಚರ್ ಅಂತೀವಿ ನಾವು. ಎಷ್ಟೋ ಜನಕ್ಕೆ, ಎಲ್ಲ ವೈದ್ಯರಿಗೆ ಇದಾಗುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ತಪ್ಪಾಗಿಬಿಡ್ತದೆ ಅಥವಾ ಮಿಸ್ ಮಾಡ್ತೀವಿ. ಅದನ್ನು ಮತ್ತೆ ರಿಯಲೈಸ್ ಮಾಡಿ ಕರೆಕ್ಟ್ ಮಾಡ್ಕೋತೀವಲ್ಲ, ಅದರಿಂದ ಇರ್ತಕ್ಕಂಥ ಹಾನೆಸ್ಟಿ ಇರ್ತದಲ್ಲ, ಆ ಹಾನೆಸ್ಟಿ ಬೇಕು ನಮಗೆ. ಅದು ಜನ ಒಪ್ಕೋತಾರೆ, ಅದನ್ನು ಒಪ್ಕೋತಾರೆ. ಎಂಡ್ ಆಫ್ ದಿ ಡೇ ವಿ ಆಲ್ ಶುಡ್ ಅಕ್ಸೆಪ್ಟ್ ದ್ಯಾಟ್. ನಾನು ಸ್ಪೆಸಿಫಿಕ್ಕಾಗಿ ನೆನಪು ಮಾಡ್ಕೊಳ್ತಕ್ಕಂಥ ಸಂದರ್ಭ ಯಾವುದು ಬರಲ್ಲ, ಬಟ್ ತುಂಬ ಆಗಿರ್ತಾವೆ. ಅಥವಾ ಪ್ರತಿಯೊಬ್ಬ ವೈದ್ಯನಿಗೆ ಒಂದು ವರ್ಷದಲ್ಲಿ 1-2 ಅಂತ ಘಟನೆ ನಡೆದಿರ್ತವೆ. ಆ ಘಟನೆಯಿಂದ ನಾವು ಸರಿಪಡಿಸ್ಕೊಂಡು ಪೇಷಂಟ್ಸಿಗೂ ಪೇರೆಂಟ್ಸಿಗೂ ಅರ್ಥ ಮಾಡಿಸಿ ಮತ್ತೆ ಇನ್ನೊಮ್ಮೆ ಚಿಕಿತ್ಸೆ ಕೊಡೋದಿದೆಯಲ್ಲ, ಅದು ರಿಯಲ್ ಚಾಲೆಂಜ್. ಆನೆಸ್ಟಿ ಕಮ್ಸ್. ಯು ಹ್ಯಾವ್ ಟು ಅಕ್ಸೆಪ್ಟ್ ದ್ಯಾಟ್. ಸರ್, ಪ್ರೈವೇಟ್ ಸೆಕ್ಟರಾ ಪಬ್ಲಿಕ್ ಸೆಕ್ಟರಾ ಪೀಡಿಯಾಟ್ರಿಕ್ಸ್ ಅಂತ ವಿಷಯ ಬಂದಾಗ? ಇಲ್ಲ, ಕೆಲವೊಂದಕ್ಕೆ ಪಬ್ಲಿಕ್ ಸೆಕ್ಟರ್ ಬೇಕು, ಕೆಲವೊಂದಕ್ಕೆ ಪ್ರೈವೇಟ್ ಸೆಕ್ಟರ್ ಬೇಕು. ನೋಡಿ, ಇವಾಗ ನಮ್ಮ ಡೆವಲಪಿಂಗ್ ಕಂಟ್ರೀಸಲ್ಲಿ ಎರಾಡಿಕೇಷನ್ ಆಫ್ ಟ್ಯುಬರ್ಕ್ಲೋಸಿಸ್, ಟೆಟನಸ್ ಅಥವಾ ಟ್ರೀಟಿಂಗ್ ಕಾಮನ್ ಏಲ್ಮೆಂಟ್ಸ್, ಇವೆಲ್ಲವೂ ಪಬ್ಲಿಕ್ ಸೆಕ್ಟ್ರಿಗೆ ಬರಬೇಕು. ಸೊ ಪಬ್ಲಿಕ್ ಸೆಕ್ಟರಲ್ಲಿ ನಾವು ಅಡ್ವಾನ್ಸ್ಡ್ ಕಾರ್ಡಿಯಕ್ ಟ್ರಾನ್ಸ್ಪ್ಲಾಂಟ್ ಪೀಡಿಯಾಟ್ರಿಕ್ ಏಜ್ ಗ್ರೂಪ್ ಮಾಡ್ತೀನಿ ಅಂತ ಹೋದರೆ ಲಾಟ್ ಆಫ್ ಮ್ಯಾನ್ ಪವರ್ ವೇಸ್ಟ್, ಎಕನಾಮಿಕ್ ವೇಸ್ಟ್, ಬಜೆಟ್ರಿ ವೇಸ್ಟೇಜ್ ಆಗ್ತದೆ. ಅದೆಲ್ಲ ಸೆಲೆಕ್ಟಿವ್ ಪ್ಲೇಸಸಲ್ಲಿ ಪ್ರೈವೇಟ್ ಸೆಕ್ಟ್ರಿಗೆ ಬಿಡಬೇಕು. ಅದನ್ನು
ಐ ಡೋಂಟ್ ಕಾಲ್ ದೆಮ್ ಟೆರಿಷರಿ ಕೇರ್, ಕ್ವಾಟರ್ನರಿ ಕೇರ್, ನೆಕ್ಸ್ಟ್ ಲೆವೆಲ್ ಆಫ್ ಕೇರ್. ಎಕ್ಮೋ ಇನ್ ಪೀಡಿಯಾಟ್ರಿಕ್ಸ್ ಅದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬೇಕಾಗಿಲ್ಲ. ತಾಲೂಕಾ ಸೆಂಟ್ರಿಗೆ MRI ಬೇಕಾಗಿಲ್ಲ. ತಪ್ಪು ಮಾಡ್ತಾಯಿದ್ದೀವಿ ನಾವು. ಪ್ರತಿ ತಾಲೂಕಿಗೆ MRI ಕೊಡ್ತೀನಿ, CT ಸ್ಕ್ಯಾನ್ ಯಾಕೆ ಬೇಕು? ಅದು ಪ್ರೈವೇಟ್ ಸೆಕ್ಟರ್, ಗೌರ್ಮೆಂಟ್ ಸೆಕ್ಟ್ರಲ್ಲಿ ಇರಬಾರ್ದು. ಪ್ರೈವೇಟ್ ಸೆಕ್ಟ್ರಲ್ಲಿ ಏನು ಬೇಕೋ ಎಲ್ಲ ಇರಲಿ. ಹಾಗಂದ ಮಾತ್ರಕ್ಕೆ ಪ್ರೈವೇಟ್ ಸೆಕ್ಟ್ರಲ್ಲಿ ಇರ್ತಕ್ಕಂಥ ಈ ಗ್ಯಾಜೆಟ್ಸನ್ನು ಯೂಸ್ ಮಾಡಿಕೊಳ್ಳೋದಕ್ಕೆ ನಾವೇನು ಈಗ ಮಾಡ್ತಾಯಿದ್ದೀವಲ್ಲ ಅದು ತಪ್ಪು. ಈಗ ನಾವು ಒಂಥರ ಬಿಸ್ನೆಸ್ ಥರ ಮಾಡ್ತಾಯಿದ್ದೀವಿ. ಒಂದು CT ಸ್ಕ್ಯಾನ್ MRI ಹಾಕಿದ ತಕ್ಷಣ ಮಾಡೋ ಬಿಸ್ನೆಸ್ ಇದೆಯಲ್ಲ, ಅದನ್ನು ಕರ್ಬ್ ಮಾಡಬೇಕು. ಗೌರ್ಮೆಂಟ್ ಸರ್ವಿಸಲ್ಲಿ ತಾಲೂಕು ಸೆಂಟ್ರಿಗೆ MRI ಮಾಡೋದು ತರೋದು ತಪ್ಪು. ಏನು ಉಪಯೋಗ ಆಗಲ್ಲ ತೊಂದರೆ ನಿಮಗೆ, ಏನೂ ಉಪಯೋಗ ಆಗಲ್ಲ. ಈಗ ನೋಡಿ, ಕೋವಿಡ್ ಟೈಮಲ್ಲಿ ಎಲ್ಲ ಆಸ್ಪತ್ರೆ ಆಕ್ಸಿಜನ್ ಹಾಕಿಬಿಟ್ರು. ಎಲ್ಲ ಹಾಸ್ಪಿಟ್ಲಿಗೆ ಒಂದು ಕ್ರಿಟಿಕಲ್ ಕೇರ್ ಅಂತ ಮಾಡಿದ್ರು ತಾಲೂಕು ಸೆಂಟ್ರಲ್ಲಿ. ಎಲ್ಲ ಈಗ ಅವೆಲ್ಲ ಉಪಯೋಗ ಬರೋದಾಗಿದೆ. ಎಷ್ಟೊಂದು ವೆಂಟಿಲೇಟರ್ಸ್ ಬಂದು ಎಲ್ಲ ಉಪಯೋಗ ಬರೋದಾಗಿದ್ದಾವೆ. ಸೊ ಎಲ್ಲಿ ಏನು ಬೇಕು ಎರಡೂ ಇರಬೇಕು. ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಸೆಕ್ಟರ್ ಎರಡೂ ಇರಬೇಕು. ಈಕ್ವಲ್ ಶೇರ್ ಇರಬೇಕು. ಯಾವುದು ಡಾಮಿನೆಂಟ್ ಆಗಬಾರ್ದು, ಕಾಂಪ್ಲಿಮೆಂಟ್ರಿ ಇರಬೇಕು. ಎ ಪ್ರೈವೇಟ್ ಸೆಕ್ಟರ್ ಶುಡ್ ಬಿ ಎ ಕಾಂಪ್ಲಿಮೆಂಟ್ರಿ ಸರ್ವಿಸ್ ಟು ದಿ ಗೌರ್ಮೆಂಟ್ ಸೆಕ್ಟರ್. ಆ್ಯಂಡ್ ಗವರ್ನಮೆಂಟ್ ಆಸ್ಪತ್ರೆಯಲ್ಲಿ ಎಲ್ಲ ಥರದ ಜನಗಳು ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ ಅವಕಾಶ ಇರಬೇಕು. ಬರೀ ಬಡವರು, ನಿರ್ಗತಿಕರು ಒಂದು ಗೌರ್ಮೆಂಟ್ ಸೆಕ್ಟ್ರಿಗೆ ಹೋದರೆ ಆ ಆಸ್ಪತ್ರೆಗಳು ಬೆಳೆಯೋದೇ ಇಲ್ಲ. ಪ್ರಶ್ನೆ ಮಾಡ್ತಕ್ಕಂಥ ಒಬ್ಬ ರೋಗಿ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಬೇಕು. ಅಂದರೆ ಓದಿರತಕ್ಕಂಥ ವ್ಯಕ್ತಿ, ಪೊಲಿಟಿಷಿಯನ್ ಮಕ್ಕಳು, ನಮ್ಮ ಬ್ಯೂರೋಕ್ರಾಟ್ಸ್ ಮಕ್ಕಳು, ನಮ್ಮಂಥ ವೈದ್ಯರ ಮಕ್ಕಳು, ಇವರು ಕೂಡ ಗೌರ್ಮೆಂಟ್ ಆಸ್ಪತ್ರೆಗೆ ಆಗಾಗ ಹೋಗ್ತಕ್ಕ ಸಂದರ್ಭ ಬರಬೇಕು. ನಾವು ಹೋಗ್ಬೇಕಲ್ಲ. ಆವಾಗ ಏನಾಗುತ್ತೆ, ಅಲ್ಲಿ ವ್ಯವಸ್ಥೆ ಉದ್ಧಾರ ಆಗ್ತದೆ. ಬರೀ ಬಡವರು, ನಿರ್ಗತಿಕರು, ಏನು ಇಲ್ಲದೆ ಇರೋರು, ಧ್ವನಿ ಇಲ್ಲದೆ ಇರೋರು ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಆ ಸರ್ಕಾರಿ ಆಸ್ಪತ್ರೆ ಯಾವತ್ತೂ ಉದ್ಧಾರ ಆಗಲ್ಲ. ಅದೇ ಥರ ಪ್ರೈವೇಟ್ ಸೆಕ್ಟ್ರಿಗೆ ಕೂಡ ಯಾವಾಗಲೂ ಬರೀ ದುಡ್ಡಿರ್ತಕ್ಕಂಥವ್ರು ಬಂದರೆ ಅದು ಉದ್ಧಾರ ಆಗಲ್ಲ. ಆದರೆ ಎಂಪತಿ, ಸಿಂಪತಿ ಅವೆರಡು ಕಳೆದೋಗ್ಬಿಡ್ತವೆ. ಪ್ರೈವೇಟ್ ಸೆಕ್ಟ್ರಿಗೆ ಕೂಡ ಬಡವರು ಬರಬೇಕು. ಅವರಿಗೆ ನಾವು ಒಂದು ಸಿಂಪಥೆಟಿಕ್ಕಾಗಿ, ಎಂಪಥೆಟಿಕ್ಕಾಗಿ ನೋಡಿ ಟ್ರೀಟ್ಮೆಂಟ್ ಕೊಡಬೇಕು. ಸೊ ಮಿಕ್ಸ್ಡ್ ಪಾಪ್ಯುಲೇಷನ್ ಇರಬೇಕು ಎರಡು ಕಡೆ. ಆವಾಗ ಎರಡೂ ಸರ್ವೈವ್ ಆಗ್ತವೆ. ಎರಡಕ್ಕೂ ಒಂದು ಬ್ಯಾಲೆನ್ಸಿಂಗ್ ಇರ್ತದೆ. ಪೇರೆಂಟ್ಸ್ಗೆ ಯಾವಾಗ ನಾವು ಹೋಗಿ ಪೀಡಿಯಾಟ್ರಿಷನ್ ಭೇಟಿ ಆಗಬೇಕು ಸರ್? ಯಾವ ಪರಿಸ್ಥಿತಿಗೆ ಏನು ಫಸ್ಟ್ ನಾವೇನು ಮಾಡಬೇಕು, ಯಾವಾಗ ಹೋಗಿ ಪೀಡಿಯಾಟ್ರಿಷನ್ ಭೇಟಿ ಆಗಬೇಕು ಸರ್? ನನ್ನ ಆಸ್ಪತ್ರೆಗೆ ಬಂದು ಕೂತ್ಕೊಳ್ಳಿ. ತುಂಬ ಜನ ಪೇರೆಂಟ್ಸು ಕಂತೆ ಇಟ್ಕೊಂಡ್ಬರ್ತಾರೆ ಪೇಪರ್ಗಳನ್ನು. ಅಂದರೆ ತುಂಬ ಚಿಕ್ಕ ಪುಟ್ಟ ಕಂಪ್ಲೇಂಟ್ಸ್ಗೂ ಡಾಕ್ಟರ್ ಹತ್ರ ಹೋಗ್ತಾರೆ. ಹಾಗಲ್ಲ ವೈದ್ಯಕೀಯ ವ್ಯವಸ್ಥೆ ಅನ್ನೋದು. ವೈದ್ಯಕೀಯ ವ್ಯವಸ್ಥೆಯಲ್ಲಿ ಈಗಲೂ ಕೂಡ ಮಕ್ಕಳ ವೈದ್ಯಕೀಯ ವಿಭಾಗದಲ್ಲಿ ಮುಖ್ಯವಾಗಿ ಬರೋದು ಇನ್ಫೆಕ್ಷನ್ಸೇ. 90% ಇನ್ಫೆಕ್ಷನ್ಸು ವೈರಲ್ ಈಗಲೂ ಕೂಡ. ಅಂದರೆ ಸೆಲ್ಫ್ ಲಿಮಿಟಿಂಗ್, ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗ್ತಕ್ಕಂಥ ಕಾಯಿಲೆಗಳು. ಒಂದು ಜ್ವರ ಬರ್ಬೋದು, ಕೆಮ್ಮು ಬರ್ಬೋದು, ನೆಗಡಿ ಬರ್ಬೋದು. ಎಷ್ಟೋ ಸತಿ ಅವು 2-3 ದಿನ ಕಾದರೆ ಕಡಿಮೆ ಆಗ್ತವೆ. ಈ ಕಾಯುವಿಕೆ ಪೀರಿಯಡ್ ಇದೆಯಲ್ಲ, ಇದು ಎಕ್ಸ್ಪೀರಿಯನ್ಸ್ ಮೇಲೆ ಬರ್ತದೆ. ಸೊ ನಿನಗೆ ಅನುಭವ ಇಲ್ಲ ಅಂತಂದರೆ, ನಿಮ್ಮ ಮನೆಯಲ್ಲಿ ಸಪೋರ್ಟ್ ಇಲ್ಲ ಅಂದರೆ ನಿನಗೆ, ಅಥವಾ ಹಿರಿಯರಿಲ್ಲ, ಅಥವಾ ನೋಡಿದವರಿಲ್ಲ, ತಿಳ್ಕೊಂಡವರಿಲ್ಲ ಅಂದರೆ ನೀನು ಬಾ, ಯಾವ ಬೇಕಾದರೂ ಬಾ, ಚಿಕಿತ್ಸೆ ತಗೋ, ಯು ಆರ್ ಜಸ್ಟಿಫೈಡ್. ಆದರೆ ಮಧ್ಯಾಹ್ನ ಜ್ವರ ಬಂತು, ಸ್ವಲ್ಪ ಜ್ವರ ಬಂತು, ಯಾಕೋ ಸೀನ್ತಾ ಇದೆ ಅಂತ ವೈದ್ಯರ ಹತ್ರ ಹೋಗೋದಿದೆಯಲ್ಲ, ಇದರಿಂದ ಏನಾಗುತ್ತೆ, ಓವರ್ ಟ್ರೀಟ್ಮೆಂಟಿಗೆ ಅವಕಾಶ ಆಗ್ತದೆ. ಆ್ಯಂಡ್ ಇಟ್ ಇಸ್ ಅ ಬರ್ಡನ್ ಆನ್ ದಿ ಸರ್ವಿಸ್. ಸೊ ನಿನ್ನ ಸುತ್ತಮುತ್ತ ಇರತಕ್ಕಂಥ ವಾತಾವರಣದಲ್ಲಿ ನಿನಗೆ ಸಪೋರ್ಟಿವ್ ಎನ್ವಿರಾನ್ಮೆಂಟ್ ಇದೆ ಅಂತಂದರೆ, ಯು ವೇಟ್ ಫಾರ್ ಯುವರ್ ಡಿಸೀಸ್ ಟು ಎವಾಲ್ವ್. ನಿನಗೆ ಸರಿಯಾದ ಸಪೋರ್ಟಿವ್ ಎನ್ವಿರಾನ್ಮೆಂಟ್ ಇಲ್ಲ ಅಂದರೆ, ನಿನಗೆ ಅನುಮಾನ ಇದ್ದರೆ ಬಂದುಬಿಡು ಡಾಕ್ಟರ್ ಹತ್ರ. ಇದು ಸಿಂಪಲ್ ಮೊದಲನೇ ಉತ್ತರ. ಎರಡನೇ ಉತ್ತರ ಅಂದರೆ, ಡಾಕ್ಟರ್ ಹತ್ರ ಬಂದ ತಕ್ಷಣ ಡಾಕ್ಟ್ರ್ ಎಲ್ಲ ಬರ್ಕೊಡ್ತಾನೆ, ಔಷಧಿ ಬರ್ಕೊಡ್ತಾನೆ ಅಂತಲ್ಲ. ಎಷ್ಟೋ ಸತಿ ಬಂದ ತಕ್ಷಣ ಏನೂ ಆಗಿಲ್ಲ ಅಂತೇಳಿ ಒಂದು ಪ್ಯಾರಾಸ್ಟಮಾಲ್ ಬರ್ಕೊಡ್ತಾರೆ. ಅದು ಒಪ್ಪಕ್ಕೆ ರೆಡಿ ಇರಬೇಕು ನೀನು. ಏನು ಬರ್ಕೊಡ್ಲಿಲ್ಲ, ಬರೀ ಪ್ಯಾರಾಸ್ಟಮಾಲ್ ಬರ್ಕೊಟ್ಟ ಅಂತ ಅನ್ನೋದಲ್ಲ, ಅದಕ್ಕೆ ಬೇಕಾಗಿರೋದು ಅಷ್ಟೇ. ಸರ್ ಅದಕ್ಕೆ ಅನಿಸುತ್ತೆ, ನಾನು ನಿಮ್ಮ ಹಾಸ್ಪಿಟಲ್ ಒಂದು ಸರಿ ನೋಡಿದ್ದೆ, ನೀವು ಫೈಲ್ ಪ್ರಾಕ್ಟೀಸ್ಗಿಂತ ನೋಟ್ಬುಕ್ ಪ್ರಾಕ್ಟೀಸ್ ಮಾಡ್ತೀರಿ. ಅಂದರೆ ಟು ನೋ ದ ಹಿಸ್ಟ್ರಿ ಆಫ್ ದ ಇದು ಪೇಷಂಟ್ ಅಲ್ವಾ ಸರ್? ಕ್ವಿಕ್ ರೆಫರೆನ್ಸ್ ಆಗ್ತದೆ. ಆಮೇಲೆ ಒಂದು ಅಲ್ಲಿ ಗೊತ್ತಾಗುತ್ತೆ ಮಗುವಿನ ಆರೋಗ್ಯದ ಒಂದು ನಡವಳಿ ಗೊತ್ತಾಗ್ತದೆ ನಮಗೆ. ಸೊ ರಿಯಶ್ಯೂರ್ ಮಾಡ್ಬೋದು, ಎಷ್ಟೋ ಸತಿ ರಿಯಶ್ಯೂರ್ ಮಾಡಿ ಕಳಿಸ್ಕೊಡ್ತೀವಿ. ಆಮೇಲೆ ನಮ್ಮಲ್ಲಿ ಬರ್ತದೆ ಹಿರಿಯ ವೈದ್ಯರು ಎಲ್ಲರಿಗೆ ಮೊದಲು ತುಂಬ ಸಲ ಬರ್ತಾರೆ. ಬರ್ತಾ ದೇ ಗೆಟ್ ಕಾನ್ಫಿಡೆನ್ಸ್, ಇವೆಲ್ಲ ಏನೂ ಅಲ್ಲ ಅಂತ. ಆ ಥರ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಬೇಕು ನಾವು. ಅನವಶ್ಯಕವಾದ ಆಸ್ಪತ್ರೆ ವಿಸಿಟ್ಸ್ನ ಕಡಿಮೆ ಮಾಡಬೇಕು, ಅದು ಮೇನ್. ಆಮೇಲೆ ಸಂದರ್ಭಕ್ಕೆ ತಕ್ಕಂತೆ ನೀನು ಆಸ್ಪತ್ರೆಗೆ ಬರಬೇಕು.
ನಿನಗೆ ನಿನ್ನ ಮನೆಯಲ್ಲೇ ಅಥವಾ ನಿನ್ನ ಊರಲ್ಲೇ ಒಬ್ಬ ನಿಜವಾದ ವೈದ್ಯನಿಗೆ ಒಂದು ಸಜೆಷನ್ ಕೊಟ್ಟು ಅದನ್ನು ತಗೋಬೋದು. ಬಟ್ ಯಾವತ್ತೂ ಕೂಡ ಈ ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಹೋಗಬೇಕು. ಅನ್ಕ್ವಾಲಿಫೈಡ್ ಡಾಕ್ಟರ್ಸ್ ಏನೋ ಒಂದು ಕೊಡ್ಬೋದು, ಬಟ್ ಈ ಅನ್ಕ್ವಾಲಿಫೈಡ್ನ ಡಾಕ್ಟರ್ಸ್ ಅನ್ನೋಕ್ಕೆ ನಾನು ಇಷ್ಟಪಡಲ್ಲ. ಅವ್ರ ಹತ್ರ ಹೋಗ್ಬಿಟ್ಟು ನೀವು ತಪ್ಪು ದಾರಿಗೆ ಹೋಗಬೇಡಿ. ಕ್ವಾಲಿಫೈಡ್ ಡಾಕ್ಟರ್ MBBS ಫ್ಯಾಮಿಲಿ ಮೆಡಿಸಿನ್ ಅಂತ ಇಲ್ಲಿ ಫ್ಯಾಮಿಲಿ ಡಾಕ್ಟರ್ದು ತುಂಬ ಮುಖ್ಯ ಇಲ್ಲೇ ಬರೋದು. ಫ್ಯಾಮಿಲಿ ಡಾಕ್ಟರ್ ನಿನ್ನ ಫ್ಯಾಮಿಲಿಗೆ ಯಾವ ಡಾಕ್ಟರ್ ಇರ್ತಾರೋ ಆ ಡಾಕ್ಟರ್ ಬರೋ ನಿನಗೆ ಸಾಕಷ್ಟು ಮಾಹಿತಿ ಕೊಡ್ತಾರೆ. ಸೊ ಕನ್ಸಲ್ಟೆಂಟ್ ಬರೋ ಅವಶ್ಯಕತೆ ಇರೋಂಗಿಲ್ಲ, ಆಸ್ಪತ್ರೆ ಬರೋ ಅವಶ್ಯಕತೆ ಇರೋಂಗಿಲ್ಲ. ಸರ್, ಈ ಆ್ಯಂಟಿಬಯೋಟಿಕ್ಸ್ ಅಂತ ಏನು ನಾವು ಕರಿತೀವಿ ಪೀಡಿಯಾಟ್ರಿಕ್ಸಲ್ಲಿ ಸರ್, ಆ ಆ್ಯಂಟಿಬಯೋಟಿಕ್ಸ್ ಕೊಡಬೇಕು ಅಂತಂದರೆ ಆ್ಯಂಟಿಬಯೋಟಿಕ್ಸನ್ನ ನಿರ್ಧಾರ ಮಾಡೋದು ವೈದ್ಯ ಸಂದರ್ಭಕ್ಕೆ ತಕ್ಕಂಗೆ. ಆ್ಯಂಟಿಬಯೋಟಿಕ್ಸು ಎಷ್ಟು ಸಹಾಯ ಮಾಡ್ತಾವೋ ಅಷ್ಟೇ ನಿರುಪಯುಕ್ತನೂ ಆಗ್ತವೆ, ಅಂದರೆ ಬೇಕಾಗಿರಲ್ಲ. ಸೊ ನಾವು ಒಂದು ರೋಗನ ಅಸೆಸ್ ಮಾಡಬೇಕು, ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಾ, ವೈರಲ್ ಇನ್ಫೆಕ್ಷನಾ, ಅಥವಾ ಅನುಮಾನ ಇದೆಯಾ, ಮೂರನ್ನು ನೋಡಬೇಕು ನಾವು. ಅನುಮಾನ ಬಂದಾಗೆ ಕೆಲವು ಇನ್ವೆಸ್ಟಿಗೇಷನ್ ಮಾಡಿ ಕಂಡುಹಿಡಬೇಕು. ಸೊ ಆ್ಯಂಟಿಬಯೋಟಿಕ್ ಕೊಡಬೇಕು ಬಿಡಬೇಕು ಅನ್ನೋದು ವೈದ್ಯನ ನಿರ್ಧಾರ. ಬ್ಲ್ಯಾಂಕೆಟ್ ಆ್ಯಂಟಿಬಯೋಟಿಕ್ ಟ್ರೀಟ್ಮೆಂಟ್ ಅಂತ ಯಾರೂ ಕೊಡಬಾರ್ದು. ಹಾಗನ್ಕೊಂಡು ಆ್ಯಂಟಿಬಯೋಟಿಕ್ ಕೊಡಲ್ಲ ಅಂತ ಎಳೆಯಲೂಬಾರ್ದು, ಅದು ತಪ್ಪಾಗ್ತದೆ. ತಕ್ಕಂಗೆ ಮಾಡಬೇಕು ಅಷ್ಟೇ. ಸರ್, ಈಗ ನಾರ್ಮಲ್ಲಾಗಿ ಸರ್ ಮನೇಲಿ ದೊಡ್ಡವರು ಇರ್ತಾರೆ, ಈ ಆಯುರ್ವೇದಿಕ್ ಸ್ಟೈಲಲ್ಲಿ ಕೆಲವೊಂದು ಮೆಡಿಸಿನ್ ಕೊಡೋದು 6 ತಿಂಗಳ ಮಗುಗೆ ವೆಯ್ಟ್ ಗೇನ್ ಆಗ್ತಿಲ್ಲ ಅಂತೇಳಿ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಸರ್. ನೋಡಿ, ಆರೋಗ್ಯವಂತ ಮಗು ಮುಖ್ಯ. ವೇಟ್ ಗೇನ್ ಅನ್ನೋದು ಬೇಸಿಕ್ ಪ್ಯಾರಾಮೀಟರ್. ಅದು ಅಂದರೆ ಅಂಗನವಾಡಿ ವರ್ಕರ್ಸು, ಆಶಾ ವರ್ಕರ್ಸಿಗೆ ಒಂದು ಬೇಸಿಕ್ ಪ್ಯಾರಾಮೀಟ್ರ್ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂದರೆ, ಈ ತೂಕದಕ್ಕಿಂತ ಕಡಿಮೆ ತೂಕ ಇದ್ದರೆ ನೀವು ಮಗು ಬಗ್ಗೆ ಎಚ್ಚರಿಕೆ ವಹಿಸಿ ಕರ್ಕೊಂಬನ್ನಿ ಡಾಕ್ಟರ್ ಹತ್ರ. ತೂಕ ಕಡಿಮೆ ಇದೆ ಅಂದ ತಕ್ಷಣ ಅನಾರೋಗ್ಯ ಮಗು ಅಂತ ಅಲ್ಲ ಅದು. ಪ್ರತಿಯೊಂದು ಮಗುವಿನ ತೂಕ ಒಂದು ಆಹಾರಕ್ಕೆ ಸಂಬಂಧಪಟ್ಟಿದ್ದು, ಇನ್ನು ಒಂದು ಜೆನೆಟಿಕ್ಸ್ ಸಂಬಂಧಪಟ್ಟಿದ್ದು. ಸಾಮಾನ್ಯವಾಗಿ ಎಲ್ಲ ಪೋಷಕಾಂಶಗಳಿರ್ತಕ್ಕಂಥ ಆಹಾರ ತಗೊಂಡು ಕೂಡ ತೂಕ ಕಡಿಮೆ ಇತ್ತು, ಮಗು ಆ್ಯಕ್ಟಿವ್ ಆಗಿದೆ, ಯಾರೂ ಯೋಚನೆ ಮಾಡೋದು ಬೇಕಾಗಿಲ್ಲ. ಒಂದು ಮಗು ತಂದೆನೋ ಅಥವಾ ತಾಯಿನೋ ಹೋಲುತ್ತೆ ಬೆಳವಣಿಗೆ ಪ್ಯಾಟರ್ನಲ್ಲಿ. ತಂದೆನೋ ತಾಯಿನೋ ಚಿಕ್ಕ ವಯಸ್ಸಲ್ಲಿ ಹೇಗಿರ್ತಾರೋ ಹಾಗೆಯೇ ಪ್ಯಾಟರ್ನ್ ಇರ್ತದೆ ಕೂಡ. ದಟ್ ಇಸ್ ಜೆನೆಟಿಕಲಿ ಡಿಸೈಡೆಡ್. ಸೊ ಕೆಲವು ಸಂದರ್ಭದಲ್ಲಿ ಮಗು 10 kg ಇರ್ತದೆ 8 ತಿಂಗಳಲ್ಲಿ, ಅದು ತುಂಬ ಹೆಲ್ತಿ ಅಂತೀರಾ? ಅಥವಾ 10 ತಿಂಗಳಲ್ಲಿ 7 kg ಇರ್ತದೆ, ಅದು ಅನ್ಹೆಲ್ತಿ ಅಂತೀರಾ? ಎರಡನ್ನೂ ಡಿಸೈಡ್ ಮಾಡೋದು ವೈದ್ಯನೇ. ಆದರೆ ಎರಡನ್ನೂ ಒಂದು ಬೇಸಿಕ್ ರಿಕಗ್ನಿಷನ್ ಮಾಡಿಬಿಟ್ಟು ಡಾಕ್ಟರ್ ಕರ್ಕೊಂಬಂದರೆ ಡಾಕ್ಟ್ರ್ ಹೇಳ್ತಾನೆ, ಇದು ಅನಾರೋಗ್ಯ ಅಲ್ಲ, ಇದು ಈ ಮಗುವಿಗೆ ಜೆನೆಟಿಕ್ ಇದು ನೇಚರ್, ಇದು ಮುಂದೆ ಸರಿ ಹೋಗುತ್ತೆ ಅಂತ. ಬಟ್ ಈ ಆಶಾ ವರ್ಕರ್ಸ್ ಏನು ಮಾಡ್ತಾರೆ, ಕರ್ಕೊಂಬರ್ತಾರಲ್ಲ, ಅವ್ರಿಗೇನು ಅಷ್ಟೇ ಕೊಟ್ಟಿರೋದು, ಅವರಿಗೆ ತೂಕ ನೋಡಿ, ತೂಕ ಎಷ್ಟಕ್ಕಿಂತ ಕಡಿಮೆ ಕರ್ಕೊಂಬನ್ನಿ ಅಂತ. ಕರ್ಕೊಂಬನ್ನಿ ಅಂದ ತಕ್ಷಣ ರೋಗಕ್ಕೇನೋ ಆಗಿದೆ ಅಂತಲ್ಲ, ಭಾಳ ಜನ ಹಂಗೆ ಬರ್ತಾರೆ, ಏನೋ ಆಗ್ಬಿಟ್ಟಿದೆ ಮಗುವಿಗೆ, ಏನೂ ಆಗಿರಲ್ಲ. ಅದೊಂಥರ ಸ್ಕ್ರೀನಿಂಗ್ ಪ್ರೊಸೀಜರ್ ಅವ್ರಿಗೆ, ಎಲ್ಲ ಕಡೆ ಹೋಗೋಕ್ಕಾಗಲ್ಲ ವೈದ್ಯರು ಅಂತ. ಹೌದು. ಆಮೇಲೆ ತೂಕ ಕಡಿಮೆ ಇರೋದು ಒಂದೇ ಅಲ್ಲ, ತೂಕ ಕಡಿಮೆ ಇರೋದ್ರ ಜೊತೆಗೆ ಅಪೌಷ್ಟಿಕತೆ ಸಂಬಂಧಪಟ್ಟ ಲಕ್ಷಣಗಳಿರಬೇಕು. ಅದು ಸ್ಕಿನ್ ಚೇಂಜ್ ಇರ್ಬೋದು, ಹೇರ್ ಚೇಂಜ್ ಇರ್ಬೋದು, ಇನ್ಯಾವುದೋ ಒಂದು ಚೇಂಜಸ್ ಇರ್ಬೋದು, ಕ್ಲಿನಿಕಲ್ ಸೈನ್ಸ್ ಇರ್ತಾವೆ. ಅವೆಲ್ಲವೂ ಇದ್ದಾಗ ನಾವು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ. ಬರೀ ತೂಕ ಕಡಿಮೆ ಇದೆ ಅಂದ್ಬಿಟ್ಟು ನಾವು ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ಕೊಡೋದು ಅವೆಲ್ಲ ಬರ್ಡನ್, ನಾಟ್ ರಿಕ್ವೈರ್ಡ್, ಬರ್ಡನ್ ಆನ್ ದಿ ಫ್ಯಾಮಿಲಿ. ಟಾನಿಕ್ಸ್ ಬರ್ಕೊಡೋದು ಇವೆಲ್ಲ ಬರ್ಡನ್ ಆನ್ ದಿ ಫ್ಯಾಮಿಲಿ. ತುಂಬ ಸಂದರ್ಭದಲ್ಲಿ ಆಗುತ್ತಿದ್ದು, ಮಕ್ಕಳಿಗೆ ಕರ್ಕೊಬರ್ತಾರೆ ಆ್ಯಂಗ್ಸೈಟಿಯಿಂದ. ಬಟ್ ನಾವು ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಸರ್, ನಮ್ಮ ಕರೆಗೆ ನೀವು ಕೊಟ್ಟು ಬಂದಿದ್ದಕ್ಕೆ ತುಂಬ ಸಂತೋಷ ಆಯಿತು ಸರ್. ನಮ್ಮ ಟೀಮ್ ಎಲ್ಲರ ಕಡೆಯಿಂದನೂ ನಾವು ವಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಆನ್ ದ ಶೋ. ಆ್ಯಂಡ್ ಹೀಗೆ ಮುಂದೆ ಇನ್ನೊಂದು ಕೆಲವೊಂದು ಶೋ ಅಲ್ಲಿ ನಾವು ನಿಮ್ಮನ್ನ ಇನ್ವೈಟ್ ಮಾಡ್ತೀವಿ. ಪ್ಲೀಸ್ ಪಾರ್ಟಿಸಿಪೇಟ್. ಆ್ಯಂಡ್ ಈ ಅವೇರ್ನೆಸ್ ಅಂತ ಏನಿದೆಯಲ್ಲ ಸರ್, ವಿ ಕೀಪ್ ಗಿವಿಂಗ್ ಟು ದ ಸೊಸೈಟಿ. ಇದರಿಂದ ಒಂದು ಹೆಲ್ದಿಯರ್ ಸೊಸೈಟಿ ಮಾಡೋಕ್ಕೆ ಇದೊಂದು ಮೊದಲನೇ ಹೆಜ್ಜೆ ನಮ್ಮ ಕಡೆಯಿಂದ. ಹಾಗೆ ನೀವು ಅಂತ ನಾಂದಿ ಆಡ್ದಾಗೆ ಸರ್ ನಮಗೀಗ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಆನ್ ದ ಶೋ. ಥ್ಯಾಂಕ್ ಯು.